ग्राम देवता माता की जय। सनातन हिंदू धर्म की जय। भारत माता की जय। सब साधु संतन की जय। नमः पार्वती पतये हर हर महादेव। हरि ओम गुरुभ्यो नमः परम गुरुभ्यो नमः। गुरु चरणारविंदाभ्यां नमः। शंकर भगवत्पादाचार्य गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। या देवी सर्वभूतेषु मातृरूपेण संस्थिता। नमस्तस्यै 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 नमो नमः। नमः शांताय दिव्याय सत्यधर्मस्वरूपिणे स्वानन्दामृत प्रदाय श्रीहराय नमो नमः। समचरण सरोजं सांध्र नीलाम्बराभं जघननिहितपाणिं मण्डनं मण्डनानां तरुण तुलसीमाला कंधरं कंधनेत्रं सदय धवलहासं विठ्ठलं चिन्तयामि। कृष्णाय वासुदेवाय देवकी नंदनाय नंद गोपाल कुमाराय गोविंदाय नमो नमः। यत्र यत्र रघुनाथ कीर्तनं तत्र तत्र कृतमस्तकाञ्जलिं बाष्पवादि परिपूर्णरूपम् मारुतीं नमः राक्षसान्तकं कोडुबेग दिव्यमति सरस्वती कोडुबेग दिव्यमति कोडुबेग दिव्यमति सरस्वती कोडुबेग दिव्यमति सरस्वती। मृडहरिय मुख करुण्यन निन्नया मृडहरिय मुख करुण्यन निन्नया अडिगडिगे रागुले अम्मा ब्रह्मन राणी अडिगडिगे रागुले अम्मा ब्रह्मन राणी कोडुबेग दिव्यमति सरस्वती कोडुबेग दिव्यमति सरस्वती। अखिल विद्याभिमानी अजन पट्टदराणी अखिल विद्याभिमानी अजन पट्टदराणी सुखविकुशलहुनी सुजन शिरोमणि सुखविकुशलहुनी सुजन शिरोमणि कोडुबेग दिव्यमति सरस्वती कोडुबेग दिव्यमति सरस्वती। इंदिरा रमणन हिरिय सोसे नीनु इंदिरा रमणन हिरिय सोसे नीनु इंदिरा रमणन हिरिय सोसे नीनु वंदन सदहरिय हिंदू नामवनुडिसे कोडुबेग दिव्यमति सरस्वती कोडुबेग दिव्यमति सरस्वती कोडुबेग दिव्यमति सरस्वती कोडुबेग दिव्यमति सरस्वती। पतित पावने नीले
ಗತಿಯೆಂದು ಪಂತ ಪಾವನೆ ನೀನೇ ಗತಿಯೆಂದು ಸತತ ಶ್ರೀ ಪುರಂದರ ವಿಠಲನ ತೋರೆ ಸತತ ಶ್ರೀ ಪುರಂದರ ವಿಠಲನ ತೋರೆ ಕೊಡುಬೇಕರು ವ್ಯಮತೆ ಸರಸ್ವತಿ ಕೊಡುಬೇಕರು ವ್ಯಮತೆ ಸರಸ್ವತಿ ವಿಡಹರಿ ಹಯನು ಕರೊಡೆಯಡೆ ನಿನ್ನಯ ವಿಡಹರಿ ಹಯನು ಕರೊಡೆಯಡೆ ನಿನ್ನಯ ಅಡಿಗಳಿಗೆ ನಗುವೆ ಅಮ್ಮ ಬ್ರಹ್ಮನ ರಾಣಿ ಅಡಿಗಳಿಗೆ ನಗುವೆ ಅಮ್ಮ ಬ್ರಹ್ಮನ ರಾಣಿ ಕೊಡುಬೇಗ ದಿವ್ಯಮತಿ 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 ಜಗಜ್ಜನನಿ ಮಹಾಮಾತಾ ಕೀ ಜಯ. ಸಾಗರದ ತೆರೆಯಂತೆ ಸಾವು ಹುಟ್ಟಿರಲಾಗಿ ಸಾಗರದ ತೆರೆಯಂತೆ ಸಾವು ಹುಟ್ಟಿರಲಾಗಿ ಭೋಗ ಭಾಗ್ಯಗಳೆಂದು ಬಳಲಬೇಕು ಭೋಗ ಭಾಗ್ಯಗಳೆಂದು ಬಳಲಬೇಕು ಆಗಬೇಕೆ ನೆರಳಲ್ಲಿ ನಡವು ಕಪ್ಪೆಯ ಜರ ಹುಗಿ ಚೀರಿದರೆ ನಿನ್ನಾರ ಕೇಳುವರೋ ಉಪದಿರು ಉಪದಿರು ಎಲೆ ಮಾನವ ಉಪದಿರು ಉಪದಿರು ಎಲೆ ಮಾನವ ಹೆಬ್ಬುಲಿಯಂತೆಯಮ ಒಬ್ಬಿಗುತ್ತ ಕಾದಿರುವ ಹೆಬ್ಬುಲಿಯಂತೆಯಮ ಒಬ್ಬಿಗುತ್ತ ಕಾದಿರುವ ಉಪದಿರು ಉಪದಿರು ಎಲೆ ಮಾನವ ಉಪದಿರು ಉಪದಿರು ಎಲೆ ಮಾನವ ವಿಸ್ತಾರದ ಜಗದೊಳಗೆ ಅತಿಶಯಗಳೆನಿಸದರೆ ವಸ್ತು ಇದರಲ್ಲಿ ನೋಡೋ ವೈರಾಗ್ಯವ ವಿಸ್ತಾರ ಮಹಿಮ ಶ್ರೀ ಪುರಂದರ ವಿಠಲನ ವಿಸ್ತಾರ ಮಹಿಮ ಶ್ರೀ ಪುರಂದರ ವಿಠಲನ ಸ್ವಸ್ಥ ಚಿತ್ತದಿ ನೆನೆದೋ ಸುಖಿಯಾಗೋ ಮನೋಜ ಉಪದಿರೋ ಉಪದಿರು ಎಲೆ ಮಾನವ ಉಪದಿರು ಉಪದಿರು ಎಲೆ ಮಾನವ ಹೆಬ್ಬುಲಿಯಂತೆಯಮ ಒಬ್ಬಿಡುತ್ತ ಕಾದಿರುವ ಹೆಬ್ಬುಲಿಯಂತೆಯಮ ಒಬ್ಬಿಡುತ್ತ ಕಾದಿರುವ ಉಪದಿರು 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 ಎಲೆ ಮಾನವ ರೂಪಮದ ಕುಲಮದ ವಿದ್ಯಾಮದ ಧನಮದ ಅಧಿಕಾರಮದ ರಾಜ್ಯಭೋಗದ ಮದ ಅಹಂಕಾರಾದಿ ಅಷ್ಟಮದಗಳಿದೆ ಅಂತ ಉಬ್ಬಬೇಡ. ಒಂದೊಂದು ಮದವು ದೇವದಾನವರ ನಾಶಕ್ಕೆ ಕಾರಣವಾದ ಮೇಲೆ ಮಾನವ ನಿನ್ನ ಪಾಡೇನು ಎಂಬುದಾಗಿ ಅಪರೋಕ್ಷಗಳು ಕರ್ನಾಟಕದ ಶ್ರೇಷ್ಠ ಸಂತರು ಪುರಂದರದಾಸ ಜನಮನ ಮಾರ್ಗದರ್ಶನ ಮಾಡ್ತಾರೆ. ಸಾವು ನಮ್ಮನ್ನು ಬೆನ್ನಟ್ಟಿ ಬರ್ತಾ ಇದೆ. ಸರಳವಾದ ಮಾರ್ಗದರ್ಶನ ಮಾಡ್ತಾರೆ. ಸಾಗರದ ತೆರೆಯಂತೆ ಸಮುದ್ರದಲ್ಲಿ ಒಂದು ತೆರೆ ನಂತರ ಒಂದು ತೆರೆ ಹೇಗೆ ಬರ್ತದೋ ಹಾಗೆ ನಮ್ಮನ್ನ ಸಾವು ಹಂತ ಹಂತವಾಗಿ ಕಬಳಿಸ್ತಾ ಇರ್ತದೆ. ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ಬೆನ್ನಟ್ಟಿ ಬರ್ತಾ ಇರ್ತದೆ. ಸಾವು ಒಮ್ಮೆಲೇ ಬರೋದಲ್ಲ ಅಂತ ಹಂತ ಹಂತವಾಗಿ ಬರುತ್ತದೆ. ನಮಗೆ ಗೊತ್ತಾಗ್ತದೆ ಅಂತ ನೋಡಿ. 40 ದಾಟುವಾಗಲಿ ಯಮನ ಮೊದಲನೇ ನೋಟಿಸ್ ನಮಗೆ ಬರೋದಂತೆ. ಹಾಗಾಗಿ ಶರೀರ ಪರಿವರ್ತನೆ ಪ್ರಾರಂಭ ಆಗ್ತದೆ. 40 ಬಂತು, ಈಗ 20ಕ್ಕೆ 40 ಬರ್ತದೆ. ಕಂಪ್ಯೂಟರ್ ನೋಡಿ ನೋಡಿ ನೋಡಿ, ಟಿವಿ ನೋಡಿ ನೋಡಿ, ಮೊಬೈಲ್ ನೋಡಿ 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 ಅಲ್ವೇ. ಶರೀರ ಧರ್ಮದ ನಿಯಮದಂತೆ 40ಕ್ಕೆ 40 ಬರೋದು. ಹಿಂದಿಯಲ್ಲೂ ಆ ಅಕ್ಷರಕ್ಕೆ 40 ಅಂತಾರೆ. ನಮ್ಮ ಶರೀರದ ಪರಿವರ್ತನೆ ಪ್ರಾರಂಭ ಆಗೋದು ಅಂದಿನಿಂದ 40ರಿಂದ. ಆಗ ನಮ್ಮಲ್ಲಿ ಯೌವನ ಇರ್ತದೆ, ಶರೀರದಲ್ಲಿ ಶಕ್ತಿ ಇರ್ತದೆ. ಈ ನೋಟಿಸನ್ನು ಧಿಕ್ಕಾರ ಮಾಡ್ತೀವಿ ನಾವು. ಆಗ ಯಮ ಒಂದು ರಿಜಿಸ್ಟರ್ ಕಳಿಸ್ತಾನೆ.
ಅದು ಬಂದು ಕಿವಿ ಬುಡದಲ್ಲಿ ಬಂದು ಹೇಳೋದಂತೆ ಮಗಳು, ನಾನು ಬಂದೆ ಅಂತ. ಈ ನೋಟಿಸ್ ಬಂದ ಕ್ಷಣ ಕೂದಲೆಲ್ಲ ಬಿಳಿದಾಗಿ ಪ್ರಾರಂಭ ಆಗ್ತದೆ. ಅದು ಮೊದಲು ಪ್ರಾರಂಭ ಆಗೋದು ಎಲ್ಲಿಂದ ಗೊತ್ತೇ? ಕೆನ್ನೆಗೂದಲಿಂದ ಪ್ರಾರಂಭ ಆಗ್ತದೆ. ಹಾಗಾಗಿ ನೋಡಿ, ಯಾರ್ಯಾರು ಕೆನ್ನೆಗೂದಲೆಲ್ಲ ಬಿಳಿದಾಗಿ ಪ್ರಾರಂಭ ಆಗಿದೆ ನೋಡಿ, ಅಲ್ಲೆಲ್ಲ ಯಮನ ರಿಜಿಸ್ಟರ್ ಬಂದಿದೆ ಅಂತ ತಿಳ್ಕೊಳ್ಬೇಕು. ಈಗ ಅರ್ಜೆಂಟ್ ಇದ್ರೆ ಪಕ್ಕದಲ್ಲೇ ಕೇಳಿ, ನನಗೆ ಬಂದಿದೆಯೋ ಕೇಳ್ಕೊಳ್ಳಿ. ಇಲ್ಲಿದೆ ಬೆಳಿಗ್ಗೆ ಹಲ್ಲು ಉಜ್ಜುವ ಕನ್ನಡಿ ಮುಂದೆ ನಿಂತು ಗೊತ್ತಾಗ್ತದೆ ಅಲ್ವಾ? ಆದ್ರೆ ಈಗ ಯಮನಿಗೂ ಮೋಸ ಮಾಡುವ ಒಂದು ವ್ಯವಸ್ಥೆ ಮನುಷ್ಯ ಕಂಡ್ಕೊಂಡ್ಬಿಟ್ಟಿದ್ದಾನೆ. ಹೌದು ಅಂತಾರೆ ಅಲ್ಲ ಹಚ್ಕೊಂಡವ್ರು. ಯಮನಿಗೆ ಮೋಸ ಮಾಡೋ ವ್ಯವಸ್ಥೆ ಹೇರ್ ಡ್ರೈವ್ ಬಂದ್ಬಿಟ್ಟಿದೆ ಅಲ್ವೇ? 80 ವಯಸ್ಸು ಮೂಲಕ ಮಂಡೆ ಕಪ್ ಮಾಡ್ಕೊಂಡು ಹೊತ್ತು ಪೇಟೆಗೆ ಬರೋದೇ ಇಲ್ಲ, ಸಂತೆಪೇಟೆಗೆ. ಅದಕ್ಕಾಗಿ ಯಮನಿಗೂ ಮೋಸ ಮಾಡಿಬಿಟ್ರು. ಅದರೊಂದು 2 ದಿವಸಕ್ಕೆ ನಾನು ಒಳಗಿದ್ದೇನೆ, ನಾನು ಎಲ್ಲೂ ಹೋಗೋದಿಲ್ಲ, ಬರ್ತಾ ಇದ್ದೇನೆ ಮೇಲೆ ಅಂತೇಳಿ ಆ ಬಿಳೆದ ಮೇಲೆ ಬರ್ತಾ ಇರ್ತದೆ. ಎಷ್ಟು ಕಪ್ಪು ಹೊಡೆದು ಯಮನಿಗೆ ಮೋಸ ಮಾಡಿಬಿಟ್ರು. ಆಗ ಯಮ ಇನ್ನೊಂದು ನೋಟಿಸ್ ಕೊಟ್ಟ. ಆಗ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಹರಿಕತೆ ಇವತ್ತು ಬರೋದೇ ಇಲ್ಲ. ಪ್ರಾಣ ಇದ್ದ ಬರಲಿಲ್ಲ, ಕಡೆಗೆ ಬರೋದಿಲ್ಲ, ಬರ್ಲಿಕ್ಕೆ ಯಾರು ಕರ್ಕೊಂಡು ಹೋಗೋದಿಲ್ಲ, ಅಜಾನಿ ಕೂತ್ಕೋ ಇಲ್ಲೇ ಅಂತ ಅಲ್ವೇ? ಸಾಗರದ ತೆರೆಯಂತೆ ಸಾವು ಹುಟ್ಟಿರಲಾಗಿ ದಾಸರಂತ. ಸಮುದ್ರದ ತೆರೆಗಳು ಒಂದರ ನಂತರ ಒಂದು ಬರ್ತಾ ಇರ್ತಾವೆ, ಹಾಗೆ ಮೃತ್ಯು ನಮ್ಮನ್ನು ಹಂತ ಹಂತವಾಗಿ ಬೆನ್ನಟ್ಟಿ ಬರ್ತಾ ಇದೆ. ಅದಕ್ಕೆ ವಚನಕಾರರಂತಾರೆ, ಜಗಜ್ಯೋತಿ ಬಸವಣ್ಣವರು ಅಂತಾರೆ, ಮೃತ್ಯು ಮುಟ್ಟಲ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮನ. ಯಾವಾಗಪ್ಪ ದೇವ್ರ ಸೇವೆ ಮಾಡೋದು? ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ, ಮುಪ್ಪಿನಿಂದ ಒಪ್ಪ ಒಡೆಯುವ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯುವ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮನ. ಶರೀರದ ದಾರ್ಢ್ಯತೆ ಇರುವಾಗ, ಶಕ್ತಿ ಇರುವಾಗ ಭಗವತ್ ಸೇವೆ ಮಾಡು, ದೇವ್ರ ಸೇವೆ ಮಾಡು, ಧರ್ಮ ಸೇವೆ ಮಾಡು, ಹರಿಗುರುಗಳ ಸೇವೆ ಮಾಡು, ವೃದ್ಧರ ಸೇವೆ ಮಾಡು, ತಂದೆ ತಾಯಿಂದ್ರ ಸೇವೆ ಮಾಡು. ವೃದ್ಧಾಶ್ರಮಕ್ಕೆ ಹಾಕಬೇಡ. ಯಲ್ಲಾಪುರದಲ್ಲಿ ವೃದ್ಧಾಶ್ರಮ ಉಂಟ? ಎಲ್ಲೂ ಕೇಳಲಿಲ್ಲ ಇಷ್ಟರೊಳಗೆ. ನಮ್ಮ ಸಿರ್ಸೆಲ್ಲ ಇದೆಯಲ್ಲ ಹೇಳ್ತಾ ಇದ್ದಾರೆ, ಹಳಬ್ರೆ ಹೇಳ್ತಾ ಇದ್ದಾರೆ, ವೃದ್ಧರು ಹೇಳ್ತಾ ಇದ್ದಾರೆ. ನಮ್ಮ ಸಿರ್ಸೆಲ್ಲ ಒಂದೆರಡು ಸಿದ್ಧವಾಗಿದೆ. ಬೆಂಗಳೂರಿನಲ್ಲಿ 332 ವೃದ್ಧಾಶ್ರಮ. ಎಲ್ಲ ಹಳ್ಳಿಗಳೆಲ್ಲ ವೃದ್ಧಾಶ್ರಮವೇ ಆಗಿದೆ. ಗಂಡ ನೋಡಿ ಹೆಂಡತಿ ನೋಡ್ತಾ ದಿನ ಕಳಿಬೇಕು, ಹೆಂಡತಿ ನೋಡಿ ಗಂಡ ದಿನ ಕಳಿಬೇಕು. ಹಾಗಾಗಿ ಎಲ್ಲರ ಹಳ್ಳಿ ಮನೆಯೆಲ್ಲ ವೃದ್ಧಾಶ್ರಮವೇ ಆಗಿದೆ. ಮತ್ತೊಂದು ಇಲ್ಲ ಅಲ್ಲಿ. ನಮ್ಮ ಮಕ್ಕಳೆಲ್ಲ ಸಾಫ್ಟ್ವೇರ್, ಮುದುಕರೆಲ್ಲ ಹಾರ್ಡ್ವೇರ್ ಅಲ್ವೇ? ಯಾಕೆ? ಪಿತ್ರಾರ್ಜಿತ ಆಸ್ತಿ ಬಿಟ್ಟು ಹೋಗುವಾಗಿಲ್ಲ, ಮುಂದೆ ಮಕ್ಕಳಿಗಾಗಿ ಮಾಡಬೇಕು ಅಂತ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಒಂದು ಆಸ್ತಿಯನ್ನು ಮಾಡಿ ಅಂತಾರೆ ಜ್ಞಾನಿಗಳು. ನಮ್ಮ ಧರ್ಮ ಪರಂಪರೆಯನ್ನು ಹೇಳಿ, ಹರಿಗುರುಗಳ ಅಸ್ತಿತ್ವವನ್ನು ಹೇಳಿ, ಮಾತಾಪಿತರ ಅಸ್ತಿತ್ವವನ್ನು ಹೇಳಿ, ಮಕ್ಕಳನ್ನೇ ತಯಾರಿ ಮಾಡಿ ಆಸ್ತಿಯನ್ನಾಗಿ ಅಂತ. ಇವತ್ತು ಅಪ್ಪ ಅಮ್ಮ ಅಂತ ಗೊತ್ತಿಲ್ಲ ಆಗಲಿ, ಡ್ಯಾಡಿ ಮಮ್ಮಿ, ಡ್ಯಾಡಿ ಮಮ್ಮಿ, ಕಾಕು ಕುಕ್ಕಿ ಏನೇನೋ ಬಿಡ್ತಾರೆ. ಸ್ವಲ್ಪ ಬೆಂಗಳೂರು ಕಡೆ ಬನ್ನಿ. ಡ್ಯಾಡಿ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಕತ್ತೆ ಅಂತ ಆಗ್ತದೆ. ಒಂದೊಂದು ಭಾಷೆಯಲ್ಲಿ ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ ಇದೆ. ಮಮ್ಮಿ ಅಂದ್ರೆ ಇತಿಹಾಸದಲ್ಲ ಓದವ್ರು ಗೊತ್ತುಂಟು. ಈಜಿಪ್ತದಲ್ಲಿ ಹೆಣ ಹೂಳೋ ಪೆಟ್ಟಿಗೆ ಮಮ್ಮಿ ಅಂದಿದ್ದಾರೆ, ಅಮ್ಮನ ಮಮ್ಮಿ ಅಂದಿದ್ದಾರೆ, ಅಪ್ಪನ ಡ್ಯಾಡಿ ಅಂದಿದ್ದಾರೆ. ಈ ಮಕ್ಕಳಿಗೆ ಯಾವ ಸಾಹಿತ್ಯ ಹೇಳೋದೆ? ಒಳ್ಳೊಳ್ಳೆ ಚಿಂತನೆಗಳೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗ್ಬಿಟ್ಟಿವೆ. ಈಗ ಮಮ್ಮಿ ಅಂತ ಭಿಕ್ಷೆ ಹೇಳೋ ಕೆಲಸ ಇಲ್ವಂತೆ. ಮಮ್ ಅಂದ್ರೆ ಸಾಕು, ಬೌ ಅಂದಾಗ ಅಲ್ವೇ? ದೊಡ್ಡಮ್ಮ ಹೇಳೋದಾದ್ರೆ ಮ್ಯಾಕ್ಸಿಮಮ್, ಚಿಕ್ಕಮ್ಮ ಹೇಳೋದಾದ್ರೆ ಮಿನಿಮಮ್. ಇಂಥ ದುರಂತದಲ್ಲಿ ಇದ್ದೀವಿ. ಮಕ್ಕಳಿಗೆ ಯಾವ ಹೇಳೋಣ? ಒಳ್ಳೊಳ್ಳೆ ಚಿಂತನೆಗಳೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗಿಟ್ಟಿವೆ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು, ಘನತೆಯಿಂದ ಅವರು ಬಾಳುವರೆಂತ ನುಡಿಯುವರು. ಇದನ್ನು ಆಗಾಗ ಹೇಳ್ತಾ ಇರ್ತೀನಿ. ಯಾಕಂದರೆ ನಮ್ಮ ತಾಯಂದಿರಿಗೂ ದೊಡ್ಡ ಜವಾಬ್ದಾರಿ ಇದೆ, ಮಕ್ಕಳಿಗೂ ತಂದೆ ತಾಯಿನ ನೋಡ್ಕೊಳ್ಳೋ ಜವಾಬ್ದಾರಿ ಭಾಳ ದೊಡ್ಡದಿದೆ. ಇಲ್ಲಿ ಯಲ್ಲಾಪುರದಲ್ಲಿ ಬಿಟ್ಟು ನಾವು ಬೆಂಗಳೂರಿಗೆ ನಾಳೆ ಹೊರಟ್ರಿ, ಯಾರು ಕೇಳಿದ್ರು 2 ದಿವಸ ರಜೆ ಇದೆ, 3ನೇ ದಿವಸ ನಾವು ಬೆಂಗಳೂರಿಗೆ ಹೋಗ್ತೀವಿ ರೀ. ಬೆಂಗಳೂರಲ್ಲಿ ಇರೋರು ಯಾರಿದ್ದಾರೆ ಈಗ ಅಲ್ಲೇ? ಇಂಥ ದುರಂತ ಅಪ್ಪ ಅಮ್ಮನಿಗೆ ಜವಾಬ್ದಾರಿ ಉಂಟು.
ಹಾಗಾಗಿ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಸಾವು ಒಮ್ಮೆಲೆ ಬರೋದಲ್ಲ, ಸಾಗರದ ತೆರೆಯಂತೆ. ಅದಕ್ಕಾಗಿ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮನ ಶಿವಶರಣರು, ಜಗಜ್ಯೋತಿ ಬಸವಣ್ಣವರಂತಾರೆ. ಎನ್ನ ಕಾಯವ ಗಂಡಿಗೆಯ ಮಾಡಯ್ಯ. ಏನು ಮಾಡ್ಬೇಕು ನಮ್ಮ ಶರೀರವನ್ನ? ಭಗವತಿ ಸಮರ್ಪಣೆ ಮಾಡಿ ಅಂತಾರೆ, ತಾಯಿಗೆ ಸಮರ್ಪಣೆ ಮಾಡಿ ಅಂತಾರೆ, ಸಮಾಜ ಸೇವೆಗೋಸ್ಕರವಾಗಿ ಸಮರ್ಪಣೆ ಮಾಡಿ ಅಂತಾರೆ. ಅನ್ನ ನೀರು ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾರೆ. ದುಡ್ಡು ಸಂಪಾದನೆ ಆದ್ಮೇಲೆ ಡಾಕ್ಟರ್ ಹೇಳಿದ್ರು ಅನ್ನ ನೀರು ಮುಟ್ಟಬಾರ್ದು ಅಂತ. ಅಂಥ ಒಂದು ರೋಗ ಬೆನ್ನಟ್ಟಿ ಬರ್ತದೆ. ಒಂದು ಅಣ್ಣ ಬಂದ್ಬಿಟ್ಟು ಸಾಕು, ಇನ್ನೊಬ್ಬ ತಮ್ಮ ಬಂದೇ ಬರ್ತಾನೆ. ಯಾರು ಹೇಳಿ? ಯಾರು ಹೇಳಿದ್ರು? ಶುಗರ್ ಅಂದರು. ಶುಗರ್ ಬಂದರೆ ಬಿ ಪಿ ಬಂದಾಗೆ. ಅವ್ರ ಅಣ್ಣ ತಮ್ಮಂದ್ರು ಒಬ್ರು ಬಿಟ್ಟು ಒಬ್ರು ಇರೋದಿಲ್ಲ ಪ್ರಪಂಚದಲ್ಲಿ. ಹಾಗಾಗಿ ಅದು ಮುಟ್ಟೋದ್ರೊಳಗೆ ಏನಾದರೂ ಸೇವೆ ಮಾಡಿ ತಾನು ಸೇವೆ ಮಾಡಿ ಅಂತ ನಾನು ಕಾತರಿಸಿ ಕೂತಿದ್ದೇನೆ ತಾಳೆ ತಾಯಿ. ಅದುವೇ ಮೃತ್ಯು ಮುಟ್ಟದ ಮುನ್ನ ಇಲ್ರಿ, ನಮ್ಗೆ ಏನು ಬೇಕಾದ ಅನುಕೂಲ ಇದೆ ರೀ. 4 ಸೈಟ್ ಇದೆ, ಪಂಟಾಸ ಕಾರ್ ಇದೆ, ಇನ್ನೂ ಕಾರನ್ನು ಬಾಡಿಗೆ ಇಟ್ಟಿದ್ದೇನೆ, 3 ಮಾಡಿ ಆ ಮಾಳಿಗೆ ಇದೆ ಉಂಟ. ಮಾಳಿಗೆಯ ಮನೆಯೆಂದು ಮತ್ತೆ ಸತಿಸುತ್ತದೆಂದು, ಜಾಳಿಗೆ ಧನ ಧಾನ್ಯ ಪಶುಗಳೆಂದು, ಬೇಳೆ ತಪ್ಪದೆ ತಿಂದು ಕೂಡುತನ ಉಂಟೆಂದು, ಗಾಳಿಗಿಕ್ಕಿದ ದೀಪ ಈ ಬಾಳುವ. ಉಬ್ಬದಿರು ಉಬ್ಬದಿರು ಎಲೆ ಮಾನವ, ಉಬ್ಬದಿರು ಉಬ್ಬದಿರು ಎಲೆ ಮಾನವ. ಹೆಬ್ಬುಲಿಯಂತೆ ಯಮ ಒಬ್ಬಿಡುತ್ತ ಕಾದಿರುವ, ಹೆಬ್ಬುಲಿಯಂತೆ ಯಮ ಒಬ್ಬಿಡುತ್ತ ಕಾದಿರುವ. ಉಬ್ಬದಿರು ಉಬ್ಬದಿರು ಎಲೆ ಮಾನವ. ಮಾಳಿಗೆ ಮನೆ ಇದೆ ಅಂತೀಯ, ಎಲ್ಲ ಅನುಕೂಲ ಇದೆ ಅಂತೀಯ. ಇದನ್ನು ಕಬೀರದಾಸರು ಜನಮನಕ್ಕೆ ಬಹಳ ಸುಂದರವಾದ ದೃಷ್ಟಾಂತದ ಮೂಲಕವಾಗಿ ಜನಮನಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಯಾಕಂದ್ರೆ ಸಾಧು ಸಂತರು ನೋಡ್ಕೊಂಡು ಬಂದ ಜಾಗ ಇದೆ. ನಮ್ಮ ಭವ್ಯವಾದ ಸಂಸ್ಕೃತಿಯನ್ನು ಉಳಿಸಿದವರೇ ಸಾಧು ಸಂತರು, ರಾಜಕಾರಣಿಗಳಲ್ಲ. ಸಾಧು ಸಂತರು ನಮ್ಮ ಭವ್ಯವಾದ ಸಂಸ್ಕೃತಿ, ಪರಂಪರೆ, ಮಣ್ಣಿನ ಗುಣ ಮುಂದಿನ ಪೀಳಿಗೆಗೆ ಮುಟ್ಟುವಂತೆ ವ್ಯವಸ್ಥೆ ಮಾಡಿದವರು ಅವರು. ಕಬೀರದಾಸರಂತಾರೆ, ರಾಮನಾಮ ಸ್ಮರಣೆ ಮಾಡ್ತಾ ಬೀದಿಯಲ್ಲಿ ಬರ್ತಾ ಇದ್ದ. ಶ್ರೀಮಂತ ಜಯಕಪಾಲ ಮನೆ ಬಾಗಿಲಲ್ಲೇ ಕೂತಿದ್ದ. ದಾಸ ಕಂಡಾಕ್ಷಣ ಇದ್ದು ನಿಂತು ಕೈ ಮುಗಿದ, ದಾಸರೇ ನೀವು ಯಾವಾಗಲೂ ನಮ್ಮ ಊರಿಗೆ ಬರೋರಲ್ಲ, ನಮ್ಮ ಕೇರಿಗೆ ಬಂದಿದ್ದೀರಿ, ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ, ಒಂದ್ಸಾರಿ ಪಾದಧೂಳಿ ಮನೆಗೆ ಬೀಳಬೇಕು ಅಂತ ಕಬೀರದಾಸನ ಒಳ ಕರೀತಾನೆ. ಶ್ರೀಮಂತ ಜೇತಪಾಲ, ಎಲ್ಲ ಬಂಗಾರದ ಒಡವೆಗಳು ಮನೆ ತುಂಬ, ಹಾಸಲಿಕ್ಕೆ ರತ್ನಗಂಬಳಿ ಹಾಸಿದ್ದಾನೆ ಮನೆಯೊಳಗೆ ನೆಲದ ಮೇಲೆ, ಬೆಳ್ಳಿಯ ಪಾತ್ರೆಗಳು. ಕಬೀರದಾಸನ ಒಳಗೆ ಬರ್ತಾರೆ, ತಮ್ಮ ಸೇರಿದ ಸಂಸಾರ, ಕೂಡಿದ ಕುಟುಂಬ, ಹೊಂದಿದ ಮಂದಿಯಿಂದ ಒಡಗೂಡಿ ನೀನು ಪ್ರಪಂಚದಲ್ಲಿ ಇದೆಯಲ್ಲ, ಈ ವೈಭವ, ಧನ ಕನಕ ವೈಭವ ಇದರಲ್ಲಿ ಯಾರಿಗೋಸ್ಕರವಾಗಿ ಅಂತ ಕೇಳಿದರು. ಶ್ರೀಮಂತ ಜೇತಪಾಲ ಎದೆ ತಟ್ಟಿ ಹೇಳಿದ, ಹೆಂಡತಿ, ಮಕ್ಕಳು, ಧನ ಕನಕ ಆಳು ಸಮಸ್ತ ಈ ವೈಭವ ನನಗೋಸ್ಕರವಾಗಿದೆ ಅಂದ. ಅಯ್ಯ, ಇದ್ಯಾವುದು ನಿನಗೋಸ್ಕರವಾಗಿ ಇಲ್ಲ ಅನ್ನೋದನ್ನು ಖಚಿತಪಡಿಸ್ತೀನಿ, ಏನು ಮಾಡ್ತಿ? ದಾಸರೇ, ಹೆಂಡತಿ, ಮಕ್ಕಳು, ಆಳುಗಳು, ಧನ ಕನಕ ಈ ವೈಭವ ಇದ್ಯಾವುದು ನನಗೋಸ್ಕರವಾಗಿ ಇಲ್ಲ ಅಂತ ನೀವೇನಾದರೂ ಖಚಿತಪಡಿಸಿದರೆ ನಾಳೆಯಿಂದ ನಿಮ್ಮದು ಭಜನೆ ನಂದು ತಾಳ, ನಾನು ನಿಮ್ಮ ಸೇವಕನಾಗ್ತೀನಿ ಅಂತ. ಬಹಳ ಸಾತ್ವಿಕ ಇದ್ದ ಶ್ರೀಮಂತ. ಕಬೀರದಾಸ ಹೇಳಿದ್ರು, ನಾಳೆ ಒಂದು ದಿವಸ ನಾನು ಹೇಳಿದಾಗ ನಡಿ, ನಿನಗೆಲ್ಲ ಸಂಸಾರ ಚಿತ್ರಣ ಗೊತ್ತಾಗ್ತದೆ. ಹೇಳಿ ದಾಸರೇ, ನೀವು ಹೇಳಿದಾಗ ನಡೀತೀನಿ ಅಂತ. ನಾಳೆ ಮಧ್ಯಾಹ್ನ ಊಟವಾದ ನಂತರ ಜಿಗಿಲಿಯಲ್ಲಿ ಒಂದು ಚಾಪೆ ಹಾಕಿ ಕಾಲು ಚಾಚಿ ಒಂದ್ಸಾರಿ ಒದ್ದಾಡಿ ಆಮೇಲೆ ಒಂದ್ಸಾರಿ ಬೊಬ್ಬೆ ಇಟ್ಟು ಕಾಲು ಕೈಯೆಲ್ಲ ಅಗಲ ಮಾಡಿ ನಾಲಿಗೆ ಸ್ವಲ್ಪ ಹೊರಗೆ ಹಾಕಿ ಒಂದು ಸಾರಿ ದೊಡ್ಡದಾಗಿ ಒಂದ್ಸಾರಿ ಬೊಬ್ಬೆ ಇಡು, ನಾನು ಸತ್ತೇ ಅಂತ ಬೊಬ್ಬೆ ಇಡು, ನೀನು ಸಂಸಾರ ಚಿತ್ರಣ ಎಲ್ಲ ಗೊತ್ತಾಗ್ತದೆ ಅಂತ ಹೇಳಿ ಅವ ನಸುನಕ್ಕೊಂದ. ದಾಸರೇ, ಸುಮ್ಮನೆ ಸತ್ತೆ ಅಂತ ಬೊಬ್ಬೆ ಇಡೋದಲ್ಲ, ನನಗೆ ನಾಟಕದಲ್ಲೆಲ್ಲ ಸತ್ತ ಅಭ್ಯಾಸ ಇದೆ, ಹಾಗೆ ನಟನೆಯನ್ನು ಮಾಡಬಲ್ಲೆ ಅಂದ. ಹಾಗೆ ಮಾಡೋದಾದ್ರೆ
ದಾಸರು ಹೇಳಿದಾಗೆ ಮಾರನೇ ದಿವಸ ಮಧ್ಯಾಹ್ನ ಊಟವಾದ ನಂತರ ಜಗಿಲಿಗೆ ಬಂದು ಕಾಲು ಚಾಚಿ ದೊಡ್ಡದಾಗಿ ಗೊಬ್ಬೆ ಇಟ್ಟ. ನಾನು ಸತ್ತೇ ಎಂಬುದಾಗಿ ಗೊಬ್ಬೆ ಇಟ್ಟ. ಬಾಯಿ ಸ್ವಲ್ಪ ನಾಲ್ಗೇನು ಹೊರಗೆ ಹಾಕೊಂಡು ಒಂದಿಷ್ಟು ಗುರು ತಂದುಕೊಂಡ, ಕಂಡುಗುಡ್ಡೆ ಎಲ್ಲ ಅರಳಿಸಿದ, ಸತ್ತೋದಂತೆ ನಟನೆ ಮಾಡಿಬಿದ್ದ. ಅಡುಗೆ ಮನೆಯಿಂದ ಅಮ್ಮವ್ರು ನಿಧಾನವಾಗಿ ಜಗಿಲಿಗೆ ಬಂದರು. ಏನು ಈಗ ಮಾತ್ರ ಊಟ ಮಾಡಿ ಬಂದಿದ್ದೀರಲ್ರಿ, ಅಲ್ಲಿ ಸಾಯ್ತಾ ಇದ್ದೀರಿ, ಇನ್ನು ನನಗ್ಯಾರ ಗತಿ ಅಂತ ಅಳಲಿಕ್ಕೆ ಪ್ರಾರಂಭ ಮಾಡಿಬಿಟ್ಲು ಅವಳು. ಇಲ್ಲೇ ಇರೋದು ಸಂಸಾರದ ಬಿಟ್ಟು ಗಂಡನ ಮೇಲೆ ಪ್ರೀತಿ ಇದ್ದಿದ್ರೆ ಅಲ್ಲಿ ನೀವು ಹೋಗ್ತಾ ಇದ್ದೀರಿ, ಇನ್ನು ನಿಮಗೆ ಯಾರ ಗತಿ ಅಂತ ಅಳಬೇಕಾಗಿತ್ತು. ಅವಳು ಹಾಗಳೋದಿಲ್ಲ, ಇನ್ನು ನನಗೆ ಯಾರ ಗತಿ ಅಂತ ಅಳ್ತಾ ಇದ್ದಾಳೆ. ಮಕ್ಕಳೆಲ್ಲ ಸುತ್ತ ನಿಂತು ಅಳ್ತಾ ಇದ್ದಾರೆ. ಅಪ್ಪ ನೀ ಸತ್ತು ನಮ್ಗೆ ಯಾರ ಗತಿ ಅಂತ ಅಳ್ತಾ ಇದ್ದಾರೆ. ಆಳುಗಳೆಲ್ಲ ಅಳ್ತಾ ಇದ್ದಾರೆ. ಒಡೆಯ ನೀ ಸತ್ತು ನಮ್ಗೆ ಯಾರ ಗತಿ ಅಂತ ಅಳ್ತಾ ಇದ್ದಾರೆ. ಮಲಗಿದ ಮಹಾನುಭಾವ ಯೋಚನೆ ಮಾಡಿದ, ಇಷ್ಟು ದಿವಸ ನಿಮ್ಮನ್ನೆಲ್ಲ ಕಟ್ಕೊಂಡಿದ್ನಲ್ಲ, ಈಗ ನನಗೆ ಯಾರ ಗತಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನಿನಗೆ ದೇವರೇ ಗತಿ ಅಲ್ವ? ಹೀಗೆ ಇರುವಂತಹ ಸಮಯ ಕಬೀರದಾಸರು ರಾಮ ಭಜನೆ ಮಾಡ್ತಾ ಮತ್ತೆ ಆ ಮನೆ ಬಾಗಿಲಿಗೆ ಬರ್ತಾರೆ. ಶ್ರೀಮಂತನ ಹೆಂಡತಿ ಓಡೋಡಿ ಬಂದು, ಗುರುಗಳೇ ನೀವು ರಾಮನನ್ನು ಕಂಡವರಂತೆ, ಒಂದು ಸಾರಿ ಬಂದು ನಮ್ಮ ಪತಿ ಈಗ ಮಾತ್ರ ಪ್ರಾಣ ಬಿಟ್ಟಿದ್ದಾನೆ, ಹೇಗಾದ್ರೂ ಮಾಡಿ ಅವ್ರನ್ನ ಬದುಕಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೊರಳಾಡಿದ್ಲು. ಕಬೀರದಾಸರು ಬಂದು ಬದುಕಿಸ್ತೇನವ ಅಂದರು. ಯಾಕಂದ್ರೆ ಸಾಯ್ಲಿಕ್ಕೆ ಅವರೇ ಹೇಳಿದರು. ಸಮೀಪ ಬಂದು ನೋಡಿದ್ರು, ಒಳ್ಳೆ ನಟನೆ ಮಾಡಿದ್ದಾನೆ ಸತ್ತವರಂತೆ. ಅವ್ವ ಇವನು ಬದುಕಿಸ್ತೇನೆ, ಅದು ಸ್ವಲ್ಪ ಹಾಲು ತಗೊಂಡು ಬಾ. ಶ್ರೀಮಂತರ ಒಂದು ಹಾಲಿಗೆ ಏನು ಕೊರತೆ, ಬೆಳ್ಳಿಯ ಲೋಟದಲ್ಲಿ ಕೇಸರಿ ಹಾಲನ್ನೇ ತಂದು ಕೊಟ್ಲು. ಕಬೀರದಾಸ ಒಂದು ಸಾರಿ ಕೈಯಲ್ಲಿ ಹಿಡಿದು ಅಭಿಮಂತ್ರಣ ಮಾಡಿದ್ರು. ಅವ್ವ ಈ ಹಾಲನ್ನು ಕುಡಿ, ಯಜಮಾನರು ಬದುಕ್ತಾರೆ ಅಂತ ಹೇಳಿದ್ರು. ಆಕೆಗೂ ಹೊತ್ತು ಗಂಟಲು ಒಣಗಿತ್ತು, ಹಾಲು ಕುಡಿದ್ರೆ ಸಾಕಾಗಿತ್ತು. ಆ ಲೋಟವನ್ನು ಹಾಗೆ ತನ್ನ ತುಟಿ ಸಮೀಪ ತರುವಾಗ ದಾಸರು ಒಂದು ಮಾತು ಹೇಳಿದರು. ಅವ್ವ ಒಂದು ಮಾತು ಹೇಳಿಕ್ಕೆ ಮರೆತು ಬಿಟ್ಟೆ, ಯಾರು ಹಾಲು ಕುಡಿತಾರೋ ಅವರು ಸಾಯ್ತಾರೆ, ಸತ್ತವರು ಬದುಕ್ತಾರೆ. ಇಷ್ಟು ಹೇಳಿದ್ದೆ. ಹಾಲಿನ ಲೋಟ ತಾನೇ ಕೆಳಗಂತು. ಹಿರೇ ಮಗನ ಕರೆದಳು. ನೋಡೇ ನಮಗೆಲ್ಲ ಹೆಣ್ಮಕ್ಳು ಏನು ಗೊತ್ತಾಗ್ತದೆ ಮಗ, ದಾಸರು ಏನೋ ಹೇಳ್ತಾ ಇದ್ದಾರೆ, ಏನು ಕೇಳು, ನಮಗೆ ಹೆಣ್ಮಕ್ಳಿಗೆಲ್ಲ ಏನು ತಿಳಿಯುತ್ತದೆ. ಹಿರಿಯ ಮಗ ಯೋಚನೆ ಮಾಡಿದ, ಅಪ್ಪ ಮುದುಕ ಸಾಯೋ ಸರಿ, ನಾವು ತರುಣರು ಹಾಲು ಕುಡಿ ಸಾಯೋದು ಎಂಬುದು ಅವನು ಹಾಲು ಕುಡಿಯಲಿಲ್ಲ. ಆ ಲೋಟವನ್ನು ಕಿರೇ ತಮ್ಮನ ಬಳಿ ಕೊಟ್ಟ. ಕಿರೇ ತಮ್ಮ ಬಹಳ ಸಂಪ್ರದಾಯವಾಗಿ, ಅಣ್ಣ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಶಾಸ್ತ್ರ ಹೇಳ್ತದೆ, ಆದ್ದರಿಂದ ಇದು ಪಿತೃಪ್ರಸಾದ, ನೀವೇ ತೆಗೆದುಕೊಳ್ಬೇಕು ಎಂಬುದಾಗಿ ಅದನ್ನು ಅವನು ಕುಡಿಯಲಿಲ್ಲ. ಅಣ್ಣನ ಕೈಯಲ್ಲೇ ಕೊಟ್ಟ. ಯಾರು ಹಾಲು ಕುಡಿಯಲಿಕ್ಕೆ ತಯಾರಾಗಲಿಲ್ಲ. ಯಾರಿಗಾರು ಆಳುಗಳಿಗೆ ಕೊಡೋಣ ಅವರು 15 ದಿವಸ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರು ಕುಡಿಯಲಿಕ್ಕೆ ಸಿದ್ಧತೆ ಇಲ್ಲದಿದ್ದ ಕಾರಣ ಹೆಂಡತಿ ಯೋಚನೆ ಮಾಡಿದ್ಲು, ಬಹುಶಃ ಯಜಮಾನರಿಗೆ ಇಷ್ಟೇ ಆಯುಷ್ಯ ಇರಬಹುದು, ಇಲ್ಲಿದೆ ಯಾರಿಗಾದ್ರೂ ಹಾಲು ಕುಡಿಯೋ ಬುದ್ಧಿ ಬರಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾ ನಿಂತಿದ್ದಾಳೆ. ಆ ಹಾಲಿನ ಲೋಟನ್ನು ನೀನು ಎಲ್ಲಿಡೋದು? ಹೊರಗೆ ಕಟ್ಟೆ ಮೇಲೆ ನಾಯಿ ಕಟ್ಟಿದ್ರು, ಅಲ್ಲೂ ತಗೊಂಡು ಇಟ್ಲು ಹಾಲಿನ ಲೋಟವನ್ನು. ನಾಯಿಯು ಹಾಲು ಮೂಸಲಿಲ್ಲ. ಯಾಕೆ? ಯಾವತ್ತು ನನಗೆ ಹಾಲಿಡೋದಿಲ್ಲ, ಇವತ್ತು ಯಾಕೆ ಹಾಲಿಟ್ರು ನನಗೆ ಅಂತ ಯೋಚನೆ ಮಾಡ್ತು ನಾಯಿಯು. ಯಾರು ಹಾಲು ಕೊಡ್ಲಿಕ್ಕೆ ಸಿದ್ಧರಾಗಲಿಲ್ಲ. ಮನೆ ಆಕೆ ಕೈಯಲ್ಲಿ ಹಾಲಿನ ಲೋಟ ಹಿಡ್ಕೊಂಡ್ಲು. ದಾಸರು ಕೇಳಿದರು, ಅವ್ವ ಹಾಲನ್ನು ನಾನು ಕುಡಿಲೇ ಅಂತ ಕೇಳಿ. ದಾಸರೇ ಅಷ್ಟು ಉಪಕಾರ ಮಾಡಿ ಅಂತ ಹಾಲಿನ ಲೋಟವನ್ನು ಅವ್ರು ಕೈಯಲ್ಲಿ ಕೊಡ್ತಾರೆ. ಕಬೀರದಾಸರು ಹಾಲು ಕುಡಿಯುತ್ತಾರೆ. ಸಂಸಾರ ಚಿತ್ರಣ ಅರಿವಾಯ್ತು ಯಜಮಾನಿಗೆ. ಕಬು ಸ್ಮರೋಗೆ ರಾಮ್, ಅಬ್ ತುಮ ಕಬು ಸ್ಮರೋಗೆ ರಾಮ್, अब तुम कब स्मरोगे नाम, अब तुम कब स्मरोगे नाम। बालस्तावत क्रीडासक्तः, करुणस्तावत करुणीसक्तः, वृद्धस्तावत चिन्तासक्तः, परिब्रह्मणि कोऽपि न सक्तः। भज गोविन्दं भज गोविन्दं, गोविन्दं भज मूढमते। भज गोविन्दं
ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ರಾಧಾರಮಣ ಹರಿ ಗೋವಿಂದ 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 ಜಯ ಜಯ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಯಾವಾಗ ರಾಮ್ ಭಜನೆ ಮಾಡೋದು? ಕಬ್ಬು ಸ್ಮರೋಗೆ ರಾಮ್. गुरु महाराज की जगत जननी महामाता की जय. बालपनों में खेल गमाया तारुणपन मोकाम कब स्मरोगे राम. ಬಾಲ್ಯದಲ್ಲಿ ಆಟ, ಯೌವನದಲ್ಲಿ ಪ್ರೇಮ ಕೂಟ, ವೃದ್ಧಾಪ್ಯದಲ್ಲಿ ದೀನ ನೋಟ. ಯಾವಾಗ ರಾಮ ಭಜನೆ ಮಾಡ್ತೀವಿ? ಶ್ರೀಮಂತ ಜಯತಪಾಲ ಸಂಸಾರದ ಚಿತ್ರಣವನ್ನು ಕಂಡ ಕಬೀರದಾಸರ ಚರಣಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಹೇಳಿದ್ನಲ್ಲ, ನಾಳೆಯಿಂದ ನಿಮ್ಮದು ತಾಳ, ನಂದು ಭಜನೆ. ಕಬೀರದಾಸರ ಭಜನೆ, ನಂದು ತಾಳ. ಸಾತ್ವಿಕ ಇದ್ದ, ಸಂಸಾರ ಚಿತ್ರಣವನ್ನು ಕಂಡ. ಮಾಳಿಗೆಯ ಮನೆಯೆಂದು ಮತ್ತೆ ಸತಿಸುತ್ತರೆಂದು, ಜಾಳಿಗೆ ಧನ ಧಾನ್ಯ ಪಶುಗಳೆಂದು. ಗಂಡಸರಿ ಏನಾದರೂ ಆಯ್ತು ಅಂತಂದ್ರೆ, ಹೆಣ್ಮಕ್ಳು ಹೀಗೆ ಮಾಡಿದ್ರು ಅಂತಂದ್ರೆ ಏಕಪಕ್ಷೀಯ ಅಲ್ಲ. ತಾಯಂದಿರಿಗೆ ಏನಾದರೂ ಅಪಾಯ ಆದರೂ ಗಂಡಸರು ಮಾಡೋದು ಇಷ್ಟೇ. ಅದನ್ನು ಕಬೀರದಾಸರು ಕೇಳಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ತುಕಾರಾಮ್ ಅಂತ, बांधोनिया देती यमाची हाथी. बांधोनिया देती यमाची हाथी. काढून घेते भूषण सर्वे. काढून घेते भूषण सर्वे. बांधोनिया देती यमाची हाथी. ತುಕಾರಾಮರಂತಾರೆ, ಹೆಣ್ಮಕ್ಳಿಗೆ ಏನಾದರೂ ಅಪಾಯ ಆದ ಗಂಡಸರು ಮಾಡೋದು ಇಷ್ಟೇ. ಪದವೀಧರನಾದ ಹುಡುಗ ಒಬ್ಬ ತಾನೇ ಮೆಚ್ಚಿದ ಹುಡುಗಿಯನ್ನು ಮದುವೆಯಾದ. ಅಪ್ಪ ಅಮ್ಮನ ಕೇಳಲಿಲ್ಲ, ಜಾತಕ ಪಾತಕ ನೋಡಲಿಲ್ಲ. ತಾನೇ ಫ್ಯಾಟ್, ವೀಟ್, ಹೈಟ್, ವೈಟ್, ಕ್ವೈಟ್, ರೈಟ್ ಅಂದ. ಇದು ಲಕ್ಷಣ ಇದೆಲ್ಲ, ಇಂಗ್ಲಿಷ್ ಲಕ್ಷಣ. ಹೌದು, ಫ್ಯಾಟ್ ಅಂದ್ರೆ ದಪ್ಪ, ವೇಟ್ ಅಂದ್ರೆ ಭಾರ, ಹೈಟ್ ಅಂದ್ರೆ ಎತ್ತರ, ವೈಟ್ ಅಂದ್ರೆ ಬಿಳಿ, ವೈಟ್ ಅಂದ್ರೆ ಶುದ್ಧಾಂಗ. ಇವು ಸೇರಿ ಬಂದ್ಮೇಲೆ ರೈಟ್ ಅನ್ನೋ. ತಾನೇ ಮೆಚ್ಚಿದ ಹುಡುಗಿಯನ್ನು ಮದುವೆಯಾದ. ಮದುವೆಯಾಗಿ 6 ತಿಂಗಳಾಗಿದೆ. ಆಕೆಗೊಂದು ಘನ ರೋಗ ಬಂದಿದ್ದು ಪ್ರಾಪ್ತಿಯಾಯಿತು. ಯಾವ ಡಾಕ್ಟರ್ ಬಳಿ ಹೋದ್ರು ಆಕೆ ಗುಣಮುಖ ಆಗಲಿಲ್ಲ ರೋಗ. ಡಾಕ್ಟರ್ ಹೇಳಿದ್ರು, ಆಕೆಯನ್ನು ಮನೆ ಕರ್ಕೊಂಡು ಹೋಗಪ್ಪ, 4 ದಿವಸ 1 ವಾರ ಉಳಿತಾಳ ಅಷ್ಟೇ, ಆಮೇಲೆ ಉಳಿಯೋದಿಲ್ಲ. ಮನೆ ಕರ್ಕೊ ಬಂದಿದ್ದಾನೆ. ಒಂದು 15 ದಿವಸ ಕಳೆದು ಹೋಯಿತು. ಯಾರೋ ಮಿತ್ರರು ಕೇಳಿದರು, ಹೆಂಡತಿ ಹಾಗಿದ್ದಾಳೋ? ಹೆಂಡತಿ ಹಾಗಿದ್ದಾಳೆ ಅಂತ ಹೇಳೋದು, ಡಾಕ್ಟ್ರು ಹೇಳಿದ್ರು 8 ದಿವಸ ಕಳೆಯೋದಿಲ್ಲ ಅಂತ. ಆದರೆ 15 ದಿವಸ ಆಯ್ತು ನೋಡಿ, ಭಾಳ ಗಟ್ಟಿ ಜೀವ, ಇನ್ನೂ ಬಿಡಲಿಲ್ಲ ಅಂದ. ಬಿಡೋದನ್ನೇ ಕಾಯ್ತಾ ಇದ್ದ ಅಲ್ವೇ? ಇತ್ತ ಯಮ ಪ್ರಾಣ ಎಳೀತಾ ಇದ್ದಾನೆ. ಅತ್ತ ತವ್ರ ಕಡೆ ಬಂದಿದ್ದಾರೆ ಪಂಚಾಯತಿಗೆ. 75,000 ವರದಕ್ಷಿಣೆ ಕೊಟ್ಟಿದ್ದು ಹೋದ್ರು ಹೋಗ್ಲಿ, ಆದ್ರೆ 25 ತೊಲ ಬಂಗಾರ ಬರಬೇಕು. ಕಾಢೋನ ಘೇತಿ ಭೂಷಣ ಸರ್ವೇ. ಬಾಂಧೋನಿಯ ದೇತಿ ಯಮಾಚಿಯ ಹಾತಿ.
ತವರು ಕಡೆಯವರು ಪಂಚಾಯತಿಗೆ ಬಂದಿದ್ದಾರೆ, ಯಮ ಪ್ರಾಣ ಎಳೆಯುತ್ತಾ ಇದ್ದಾನೆ, ಇವನೇನು ನೋಡೋದುಂಟು, ಏನ್ ಮಾಡೋದುಂಟು? ಹೆಣ್ಮಕ್ಳಿಗೆ ಏನಾದರೂ ಅಪಾಯ ಆದ್ರೂ ಗಂಡಸರು ಮಾಡು ಅಷ್ಟೇ ಅಂತ ತುಕಾರ. ಅದಕ್ಕೆ ಪುರಂದರದಾಸರಂತಾರೆ, ಮಾಳಿಗೆಯ ಮನೆಯೆಂದು ಮತ್ತೆ ಸತಿಸುತ್ತದೆಂದೋ, ಮಾಳಿಗೆಯ ಮನೆಯೆಂದು ಮತ್ತೆ ಸತಿಸುತ್ತದೆಂದೋ, ಗಾಳಿಗೆ ಧನ ಧಾನ್ಯ ಪಶುಗಳೆಂದು, ಬೇಳೆ ತಪ್ಪದೆ ತಿಂದು ಕೂಡುತನಗುಂಟೆಂದು, ಗಾಳಿಗಿಕ್ಕಿದ ದೀಪ ಈ ಬಾಳು ಬದುಕು, ಉಪ್ಪದಿರು ಉಪ್ಪದಿರು ಎಡೆ ಮಾನವ, ಉಪ್ಪದಿರು ಉಪ್ಪದಿರು ಎಡೆ ಮಾನವ. ರೂಪಮದ, ಕುಲಮದ, ವಿದ್ಯಾಮದ, ಧನಮದ, ಯೌವನಮದ, ಅಧಿಕಾರಮದ, ಅಹಂಕಾರಾದಿ ಅಷ್ಟ ಮದಗಳಿದೆ ಅಂತ ಬೇಡ. ಒಂದೊಂದು ಮದವು ದೇವ ದಾನವರ ಕಾರಣ ನಾಶಕ್ಕೆ ಕಾರಣವಾದ ಮೇಲೆ ಮಾನವ ನಿನ್ನ ಪಾಡೇನು ಎಂಬುದಾಗಿ ಪರೋಕ್ಷಗಳಾದಂತಹ ಪುರಂದರದಾಸರು ಇಡೀ ಮಾನವ ಕೋಟಿಗೆ ಮಾರ್ಗದರ್ಶನ ಮಾಡ್ತಾರೆ. ಸಂಪತ್ತಿದೆ ಅಂತ ಅಹಂಕಾರ ಪಡಬೇಡ, ಸಂಪತ್ತನ್ನು ಸಮರ್ಪಣೆ ಬಾಳ ಭಗವತ್ ಸೇವಾ ಕೈಂಕರ್ಯಕ್ಕೆ. ಯೌವನ ಇದೆ ಅಂತ ಅಹಂಕಾರ ಪಡಬೇಡ, ಯೌವನವು ಶಾಶ್ವತ ಆದದ್ದಲ್ಲ. ಕೌಮಾರೋ ಆಚರೇತ್ ಪ್ರಾಜ್ಞೋ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಪರಮಾತ್ಮ ಗೀತೆಯಲ್ಲಂತಾನೆ ಯೌವನವು ಶಾಶ್ವತವಾದದ್ದಲ್ಲ. ಬಾಲ್ಯ, ಯೌವನ, ಕೌಮಾರ, ವಾರ್ಧಿಕ್ಯಗಳೆಂಬ ಚತುರಾವಸ್ಥೆ ಶರೀರಕ್ಕೆ ಉಂಟು. ಹಾಗೆ ಅಹಂಕಾರ ಪಡಬೇಡ. ಅಧಿಕಾರ ಬಂತು ಅಂತ ಅಹಂಕಾರ ಪಡಬೇಡ ಅಂತಾರೆ. ಅಧಿಕಾರ ಇದ್ದಾಗ ಬೆಲ್ಲು ಒತ್ತಿದರೆ 10 ಸೇವಕರು ಎದುರಿಗೆ ಬಂದು ನಿಂತಾರೋ, ಅಧಿಕಾರದ ಮುಗ್ದು ಮರುದಿವಸ ನೀನು ಬೆಲ್ಲು ಒತ್ತಿದರೆ ಯಾರು ಬರೋದಿಲ್ಲ. ಮನೆಯಲ್ಲಿ ಹೆಂಡತಿ ಹೇಳಿದ್ದು, ಇಲ್ಲಿ ನಿಮ್ಮ ಅಧಿಕಾರ ಮುಗ್ದಿದೆ ಅಂತಂದವಳು. ಯಾಕೆ? ಅಭ್ಯಾಸ ಬಲದಿಂದ ಬೆಲ್ಲು ಒತ್ತಿದ, ಯಾರು ಬರೋರಿಲ್ಲ ಅಲ್ಲಿ. ಯಾಕೆ? ಆಗಿದೆ, ಅಧಿಕಾರ ಮುಗ್ದೋಗಿದೆ ಯಾವುದೇ ಅಂತ. ಅಧಿಕಾರವು ಶಾಶ್ವತ ಆದದ್ದಲ್ಲ. ಅಹಂಕಾರ ಪಡ್ತೀಯ? ಅಹಂಕಾರ ಮದದಿಂದ ಮೆರೆದಂಥ ಮಹಿಷಾಸುರ, ರಕ್ತಬೀಜಾಸುರ, ಅಶುಂಭ, ನಿಶುಂಭ, ಮಧುಕೈಟಭರಾದಿಗಳನ್ನು ಸಂಹಾರ ಮಾಡಿದಂತಹ ಜಗಜ್ಜನನಿಯ ವೈಭವ ದುರ್ಗಾ ಸಪ್ತಶತಿ ಮಾರ್ಗದರ್ಶನ ಮಾಡ್ತಿದೆ. ಅಂತಹ ಸಪ್ತಶತಿಯ ಕೈಂಕರ್ಯವನ್ನು ಸಾಮೂಹಿಕವಾಗಿ ಸಂಕಲ್ಪ ಮಾಡಿ ಆ ಲೋಕಮಾತೆಯ ವೈಭವವನ್ನು ನಾವೆಲ್ಲ ಶ್ರವಣ ಮಾಡೋಣವಂತೆ. ನಾವು ಒಂದು ಭಟ್ಟರನ್ನು ಕರೆಸಿ ಮನೆಯಲ್ಲಿ ಒಂದು ದುರ್ಗಾ ಸಪ್ತಶತಿ ಮಾಡ್ತೀವಿ ಸಂಕಲ್ಪ ಮಾಡಿ. ಆದರೆ ತಾಯಿಯ ಸಮ್ಮುಖದಲ್ಲಿ ಗ್ರಾಮದ ಅಧಿದೇವತೆಯಲ್ಲಿ ವಿಶ್ವ ಕುಟುಂಬಕ್ಕೆ ಹಿತವಾಗಲಿ, ಸನ್ಮಂಗಲ ಉಂಟಾಗಲಿ, ಲೋಕ ಕಲ್ಯಾಣವಾಗಲಿ, ಸುಭಿಕ್ಷೆ ಉಂಟಾಗಲಿ, ಶಾಂತಿ ಉಂಟಾಗಲಿ, ಲೋಕಾಹ ಸಮಸ್ತಃ ಸುಖಿನೋ ಭವಂತು ಎಂಬ ಸಂಕಲ್ಪವನ್ನು ತೊಟ್ಟು ನಾವೆಲ್ಲ ಸಂಕಲ್ಪ ಮಾಡಿ ಮುಂದಿನ ಮಹಿಮೆಯನ್ನು, ತಾಯಿಯ ವೈಭವವನ್ನು, ದುರ್ಗಾ ಸಪ್ತಶತಿಯ ವೈಭವವನ್ನು ಶ್ರವಣ ಮಾಡೋಣವಂತೆ. ಸಂಕಲ್ಪವನ್ನು ಮಾಡಿ ಆಮೇಲೆ ಮಾಡೋಣ ಅಲ್ವೇ? ನಮ್ಮಲ್ಲಿ ಪ್ರತಿಯೊಂದಕ್ಕೂ ಸಂಕಲ್ಪ ಇದೆ ನೋಡಿ. ಶರನ್ನವರಾತ್ರಿ ಪ್ರಾರಂಭ ಆಯಿತು ಅಂದರೆ ಸಂಕಲ್ಪ ಮಾಡಿ ನಾವು ಅಲ್ಲಿ ಘಟಸ್ಥಾಪನೆ ಮಾಡ್ತೀವಿ. ಗ್ರಾಮದಿಂದ ಸಮ್ಮುಖ ಎಲ್ಲರೂ ಸೇರಿ, ಗ್ರಾಮಸ್ಥರೆಲ್ಲ ಸೇರಿ ಗ್ರಾಮದ ಅಧಿದೇವತೆಯಲ್ಲಿ ಘಟಸ್ಥಾಪನೆ ಮಾಡ್ತೀವಿ. ಹಾಗಾದ್ರೆ ತಾಯಿ ಸಾನ್ನಿಧ್ಯದಲ್ಲಿ ಇಲ್ವೇ? ಉಂಟು. ಆಗಚ್ಚ, ಇನ್ನೊಮ್ಮೆ ಬಾ, ಮತ್ತೊಮ್ಮೆ ಬಾ, ಮಗದೊಮ್ಮೆ ಬಾ ಭಕ್ತರ ಕರೆಗಾಗಿ ಎಂಬುದಾಗಿ ಘಟಸ್ಥಾಪನೆಯನ್ನು ಮಾಡಿ ಅಂಕುರವನ್ನು ಹಚ್ಚುತ್ತಾರೆ ಅಲ್ವೇ? ಅಂದರೆ ಬೀಜವನ್ನು ಹಾಕ್ತಾರೆ. ಈಗೆಲ್ಲ ಸಮೃದ್ಧಿಯಾಗಿ ಆ ಭೂಮಿಯಲ್ಲಿ ಸಮೃದ್ಧಿಯಾಗಿ ಬೆಳೆಯುವ ಕಾಲ, ಎಲ್ಲ ಬೆಳೆಗಳು ಬೆಳೆದು ನಿಲ್ಲುವ ಕಾಲ ಶರನ್ನವರಾತ್ರಿ, ಶರದ್ ಋತು ಅಲ್ವೇ? ಎಲ್ಲಂದರಲ್ಲಿ ಭೂ ಸಂಪತ್ತು ಹಸಿರಾಗಿ ಇರುತ್ತದೆ. ತೋಟಕ್ಕೆ ಹೋಗಿ ಅಡಿಕೆ ಕೊನೆ ತುಂಬಿರುತ್ತದೆ, ಗದ್ದೆಗೆ ಹೋದರೆ ಭತ್ತದ ತೆನೆಗಳು ತುಂಬಿರುತ್ತವೆ. ಈಗ ದಶಮಿಗೆ ಅನುಕೂಲ ಕಡೆ ಎಲ್ಲ ಹೊಸ ಕದರನ್ನು ತಂದು ಅತಿ ವೈಭವವಾಗಿ ಒಳ್ಳೆ ಡೊಂಬರಾಟದಿಂದ, ವಾದ್ಯಮೇಳದಿಂದ ತಾಯಿಯ ಸಮ್ಮುಖದಲ್ಲಿ ಸಮರ್ಪಣೆ ಮಾಡುವಂಥ ಕೈಂಕರ್ಯ ಇರ್ತದೆ. ನೀವು ಘಟದ ಕೆಳಗೆಲ್ಲ ಈಗ ದಶಮಿ ಬಹಳ ವೈಭವ ಇರ್ತದೆ. ಶರನ್ನವರಾತ್ರಿ ವಿಜಯದಶಮಿಯಂದು ಎಲ್ಲ ಹೊಸ ಬೆಳೆಯನ್ನೆಲ್ಲ ತಾಯಿಯ ಸಮ್ಮುಖದಲ್ಲಿ ಸಮರ್ಪಣೆ ಮಾಡುವಂಥ ಅಂಕುರದ ವೈಭವ ಇವೆಲ್ಲವನ್ನೂ ನಮ್ಮ ಹಿರಿಯರು ಚಿಂತನೆ ಮಾಡಿದ್ದಾರೆ. ತಾಯಿಗೆ ಸಮರ್ಪಣೆ ಮಾಡಿ ಲೋಕಮಾತೆ ಜಗಜ್ಜನನಿ ಆದಿಶಕ್ತಿ ಮಹಾಮಾಯೆ ಆಕೆ ಅಲ್ವೇ ಏಕಸೂತ್ರತೆಯಿಂದ ಈ ಪ್ರಪಂಚವನ್ನು ರಕ್ಷಣೆ ಮಾಡುವವಳು. ಆದ್ದರಿಂದ ಆ ಸಂಕೇತವಾಗಿ ಇದನ್ನೆಲ್ಲ ನಮ್ಮ ಹಿರಿಯರು ಮಾರ್ಗದರ್ಶನ ಮಾಡಿದ್ದಾರೆ. ಅದರಲ್ಲಿಯೂ ದುರ್ಗಾ ಸಪ್ತಶತಿಯಲ್ಲಿ ವರ್ಣನೆ ಮಾಡುವಂತೆ ದೇವಮ್ಮನ ಶಕ್ತಿಯೊಂದು ದುಷ್ಟ ಶಕ್ತಿಯನ್ನು ನಾಶ ಮಾಡುವುದಕ್ಕೆ
ಆ ಕೀಳು ಶಕ್ತಿಯ ಸೃಷ್ಟಿ, ಆಕೆ ಕಾಳಿಯಮ್ಮ. ಹಾಗೆ ಯಲ್ಲಾಪುರದ ಒಂದೇ ಪೀಠದಲ್ಲಿ ಎರಡೂ ದೇವತೆಗಳನ್ನಿಟ್ಟು ಅರ್ಚಿಸುವಂಥ ವೈಭವದ ಈ ಕ್ಷೇತ್ರ, ಮಹಾಘಟಾಘಟಿ ಇರುವಂಥ ಸ್ಥಳ. ಭಕ್ತರು ಬಂದು ಪ್ರಾರ್ಥನೆ ಮಾಡಿ ಅಂತಾರೆ. ಎಲ್ಲ ಕೇಳ್ತೇನೆ ನಾನು, ಅದು ಪ್ರಾರ್ಥನೆ ಮಾಡೋರು ಯಾರಿಲ್ಲ. ಬಂದು ಘಟಘಟ ತಿರುಗಿದ್ರು, ಹೋದ್ರು, ಒಂದಿಷ್ಟು ಕುಂಕುಮ ಹಚ್ಚಿಕೊಂಡ್ರು, ಆರ್ತಿ ಬಟ್ಟೆ ಎತ್ತರಿ ಎಂದು ಹೋಗ್ತಾ ಉಳಿತಾರೆ. ನಿಂತು ಪ್ರಾರ್ಥನೆ ಮಾಡಿ ಕೂರಿಸುತ್ತಿಲ್ಲ. ಅಂದರೆ ಫುಡ್ ಈಸ್ ಫಾರ್ ಅವರ್ ಬಾಡಿ, ಪ್ರೇಯರ್ ಈಸ್ ಫಾರ್ ಅವರ್ ಮೈಂಡ್ ಅಂತೇಳಿ. ನಿಮ್ಗೆ ಏನು ಬೇಕು ಪ್ರಾರ್ಥನೆ ಕೇಳ್ಕೊಳ್ಳಿ ತಾಯಿಯ ಸಮ್ಮುಖದಲ್ಲಿ ನಿಂತು ಅಂತ. ಅದು ಕುಡಿಸೋದೇ ಇಲ್ಲ ಮಂದಿಗೆ. ಆ ದಿವ್ಯವಾದಂಥ ಲೋಕಮಾತೆ ವೈಭವ, ದುರ್ಗಾ ಸಪ್ತಶತಿಯ ಕಥಾಶ್ರವಣ ಮಾಡುವ ಎಲ್ಲ ಭಕ್ತವರಿಂದ ನಮ್ಮ ಪುರೋಹಿತರು ಸಂಕಲ್ಪ ಮಾಡ್ತಾರೆ. ನೀವೆಲ್ಲ ಧ್ಯಾನಸ್ಥರಾಗಿ ಕೂತ್ಕೊಳ್ಳಿ, ಕೈ ಮುಗಿದು ಕೂತು ಅದನ್ನೆಲ್ಲ ಸ್ಮರಣೆ ಮಾಡಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಲ್ವೇ, ಇವನ್ನೆಲ್ಲ ಸ್ಮರಣೆ ಮಾಡಬೇಕು. ಪಿತೃಲೋಕದಲ್ಲಿ ಸಂತೋಷ ಪಡ್ತಾರಂತೆ. ಭಾಗವತ ವರ್ಣನೆ ಮಾಡ್ತೀವಿ. ನೃತ್ಯಂತಿ ಪಿತರ, ನನ್ನ ಕುಲದಲ್ಲಿ, ಕುಟುಂಬದಲ್ಲಿ, ಗ್ರಾಮದಲ್ಲಿ ಆ ದೇವಿಯ ಸನ್ನಿಧಿಯಲ್ಲಿ ದುರ್ಗಾ ಸಪ್ತಶತಿ ನಡೆಯುತ್ತದೆ, ಭಾಗವತ ನಡೆಯುತ್ತದೆ. ಹೀಗೊಂದು ಪಿತೃಗಳು ಸಂತೋಷ ಪಡ್ತಾರಂತೆ. ಇಲ್ಲಿ ಕೀರ್ತನೆ ಬರುತ್ತಿದ್ದು ಸಂತೋಷ ಪಡಲಿ ಬಿಡಲಿ, ಅಲ್ಲೇ ಬಂದ್ಕೊಳ್ರಿ, ಏನು ಪರವಾಗಿಲ್ಲ, ನಮಗೇನು ಆಗೋದೇ ಹೋಗೋದು ಏನಿಲ್ಲ. ಅದರಲ್ಲಿ ಪಿತೃಲೋಕದಲ್ಲಿ ಪಿತೃಗಳು ಸಂತೋಷ ಪಡ್ತಾರೆ, ನಮ್ಮ ಸಂತೋಷ ಅಲ್ವೇ. ಹಾಗಾಗಿ ಸಂಕಲ್ಪದ ಮೂಲಕವಾಗಿ ಮುಂದೆ ನಾವು ಕಥಾಶ್ರವಣ ಮಾಡೋಣವಂತೆ. ಸಂಕಲ್ಪ ಬಹಳ ಪ್ರಧಾನವಾಗಿದ್ದು, ಮೊದಲು ಗಣೇಶನನ್ನು ಸ್ಮರಿಸೋಣ, ಗುರುವನ್ನು ಸ್ಮರಿಸೋಣ, ಮಾತಾಪಿತರನ್ನು ಸ್ಮರಿಸೋಣ, ಮುಂದೆ ಪುರೋಹಿತರ ಮಾರ್ಗದರ್ಶನ ಮಾಡ್ತಾರೆ. विष्णोराज्ञया प्रवर्तमानस्याद्य ब्रह्मणः द्वितीयपरार्धे श्रीहरेः श्वेतवाराहकल्पे वैवस्वतमन्वन्तरे कलियुगे प्रथमपादे जम्बूद्वीपे भरतखण्डे भारतवर्षे महामेरोः दक्षिणे पार्श्वे श्रीमद्गोदावर्याः शुभदक्षिणे तीरे गोकर्णमण्डले गोराष्ट्रदेशे भास्करक्षेत्रे सह्यपर्वते शालिवाहनशकाब्दे अस्मिन् वर्तमानकालनामव्यावहारिके विश्वावसनाम संवत्सरस्य दक्षिणायने शरदृतौ आश्वयुजमासे शुक्ले पक्षे नवम्यां तिथौ सौम्यवासरयुक्तायाम् एवं गुणविशेषणविशिष्टायां पुण्यायां पुण्यकाले महापुण्यसु शुभतिथौ. ಎಲ್ಲರೂ ಕೈಯನ್ನು ಮುಕ್ಕೊಂಡು ಕೂತ್ಕೊಳ್ಳಿ. ಸಂಕಲ್ಪಕ್ಕೆಲ್ಲ ತಯಾರಿ ಇರಬೇಕು ಅಂತ. ಯಜಮಾನ್ರೆ ಭಟ್ಟರೆಲ್ಲ ಹೇಳೋದಿಲ್ಲ ನಿಮ್ಗೆ, ಯಜಮಾನ್ರೆ ಹೀಗಿರಿ, ಹೀಗೆ ಕೂತ್ಕೊಳ್ಳಿ, ಹೀಗೆ ಸ್ಮರಣೆ ಮಾಡಿ ಅಂತ. ನೀವು ಸಾಮೂಹಿಕವಾಗಿ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಗೋದೀಪ ದೇವಿ ನಮೋಸ್ತುತೆ, ದೇವರ ಮುಂದೆ ದೀಪ ಹಚ್ಚಿಟ್ಟಿದ್ದಾರೆ. ಆ ದೀಪವನ್ನು ಸ್ಮರಣೆ ಮಾಡಿ ಕೈ ಮುಗಿದು ಮುಂದಿನ ಕೈಂಕರ್ಯ ಮಾರ್ಗದರ್ಶನ ಮಾಡ್ತಾರೆ. समस्त शिष्य भक्तजनानां कुटुंबानां योगक्षेमस्थैर्य विजय शुभाभयाभ्युदय आयुष्य आनंद आयुरारोग्य ऐश्वर्याभिवृद्ध्यर्थं सकल दोष निवारण द्वारा समस्त सन्मंगलावाप्त्यर्थं धर्मार्थ काम मोक्ष चतुर्विध पुरुषार्थ फलसिद्ध्यर्थं आरोग्य निर्विघ्न ऐश्वर्य ज्ञान मोक्ष सिद्ध्यर्थं गृहे धनकनकारसिद्ध्यर्थं गोष्ठे क्षीरादि अभिवृद्ध्यर्थं मनोभीष्टकामनासिद्ध्यर्थं श्री महाकाली महालक्ष्मी महासरस्वती अनुग्रहसिद्ध्यर्थं श्री ग्रामदेवता अनुग्रहसिद्ध्यर्थं श्री दुर्गा सप्तशती हरिकथाश्रवणाख्यं कर्म करिष्ये तन्निर्विघ्नतासिद्ध्यर्थं गणपति प्रार्थनं करिष्ये. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. जय गणेश जय गणेश जय गणेश पाहि मां. जय गणेश जय गणेश जय गणेश पाहि मां. श्री गणेश श्री गणेश श्री गणेश रक्ष मां. श्री गणेश श्री गणेश श्री गणेश रक्ष मां. जय गणेश पाहि मां. श्री गणेश रक्ष मां. जय गणेश पाहि मां. श्री गणेश रक्ष मां. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. श्री गणेश श्री गणेश श्री गणेश रक्ष मां. श्री गणेश श्री गणेश श्री गणेश रक्ष मां. सिद्धि विनायक स्वामी की ಜಗಜ್ಜನನಿ ಗ್ರಾಮ ಮಾತಾ ಕಿ ಗ್ರಾಮದ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವ ಕುಟುಂಬ
ಸಕುಟುಂಬ ಅಲ್ಲ, ವಿಶ್ವ ಕುಟುಂಬಕ್ಕೆ ಸಕಲ ಸನ್ಮಂಗಲ ಉಂಟಾಗಲಿ, ಸೌಮಾಂಗಲ್ಯ ಪ್ರಾಪ್ತಿಯಾಗಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಪ್ರಾಪ್ತಿಯಾಗಲಿ, ಆದಿತ್ಯಾದಿ ನವಗ್ರಹಗಳ ಪೀಡಾ ಪರಿಹಾರ ಆಗಲಿ, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ದೇವತೆಗಳ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಲಿ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಗಣೇಶನ ಸ್ತುತಿಗೈದು ಮುಂದೆ ಕವಚ ಅರ್ಗಲ ಕೀಲಕಾದಿಗಳನ್ನು ಸ್ಮರಿಸುತ್ತಾ ಪ್ರಥಮ ಚರಿತ್ರೆಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಥಮ, ಮಧ್ಯಮ, ಉತ್ತಮ 3 ವಿಭಾಗ ಮಾಡಿದ್ದಾರೆ ಮಾರ್ಕಂಡ ಮಹರ್ಷಿ. ಪ್ರಥಮ ಚರಿತ್ರೆ ಏನಿದೆ? ಇಡೀ ಪ್ರಪಂಚ ಜಲದಲ್ಲಿ ಆವೃತವಾಗಿತ್ತು, ಎಲ್ಲೆಡೆಯಲ್ಲಿ ಜಲ ಪ್ರಳಯ. ಭಗವಂತ ಶೇಷಶಾಹಿ ಶೇಷನನ್ನೇ ಹಾಸಿಗೆಯಾಗಿಸಿಕೊಂಡು ಯೋಗ ನಿದ್ರೆಯಲ್ಲಿ ಮಲಗಿದ್ದಾನೆ. ಪ್ರಥಮ ಅಧ್ಯಾಯ ಪ್ರಾರಂಭ ಆಗ್ತದೆ. ಕ್ಷೀರಾಬ್ಧಿಶಯನ ನಾರಾಯಣ, ಕ್ಷೀರಾಬ್ಧಿಶಯನ ನಾರಾಯಣ, ಶ್ರೀಲಕ್ಷ್ಮೀರಮಣ ನಾರಾಯಣ, ಶ್ರೀಲಕ್ಷ್ಮೀರಮಣ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ಹರ ಹರಿ ರೂಪ ನಾರಾಯಣ, ಹರ ಹರಿ ರೂಪ ನಾರಾಯಣ, ವೈಕುಂಠವಾಸ ನಾರಾಯಣ, ವೈದೇಹಿ ಮೋಹನ ನಾರಾಯಣ, ವೈಕುಂಠವಾಸ ನಾರಾಯಣ, ವೈದೇಹಿ ಮೋಹನ ನಾರಾಯಣ, ಶ್ರೀರಾಧಿಜಯ ನಾರಾಯಣ, ಶ್ರೀಲಕ್ಷ್ಮೀರಮಣ ನಾರಾಯಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಭಗವಂತ ಯೋಗ ನಿದ್ರೆಯಲ್ಲಿದ್ದಾನೆ. ಪ್ರಪಂಚದ ಸೃಷ್ಟಿ ಆಗಿಲ್ಲ. ಶೇಷನನ್ನೇ ಹಾಸಿಗೆಯಾಗಿಸಿಕೊಂಡು ಮಲಗಿರುವಂತಹ ಸಮಯ. ಎಷ್ಟೋ ಯುಗಗಳು ಕಳೀತಾ, ಹೀಗೆ ಎಷ್ಟೋ ಕಲ್ಪಗಳು ಕಳೆದು ಹೋಗ್ತಾವೆ ಭಗವಂತನ ಇಚ್ಛೆಯಂತೆ. ಅಂಥ ಸಮಯದಲ್ಲಿ ಶ್ರೀಹರಿಯ ಕಿವಿಯಿಂದ 2 ರಕ್ಕಸರು ಪ್ರಕಟರಾಗ್ತಾರೆ, ಮಧುಕೈಟವರು. ದುಷ್ಟರಾದ ರಕ್ಕಸರು ಪ್ರಕಟರಾದ್ದು ಮಾತ್ರ ಅಲ್ಲ, ಮಹಾವೀರ ಸಂಪತ್ತನ್ನು ಹೊಂದಿದಂತ ದುಷ್ಟರು ಬ್ರಹ್ಮಾದಿ ದೇವತೆಗಳನ್ನ ತಿನ್ನಬೇಕೆಂಬುದಾಗಿ ಭಾವಿಸ್ತಾರೆ. ಅಷ್ಟು ಉಗ್ರವಾದ ಕೈಂಕರ್ಯವನ್ನ ಮಾಡಬೇಕೆಂಬುದಾಗಿ ಹೊರಟ್ರೆ, ಬ್ರಹ್ಮಾದಿ ದೇವತೆಗಳು ಲೋಕಮಾತೆ ಜಗಜ್ಜನನಿ ಆದಿಶಕ್ತಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತ ಯೋಗ ನಿದ್ರೆಯಲ್ಲಿದ್ದಾನೆ. ದುಷ್ಟರಾದಂಥ ಮಧುಕೈಟವರ ಪ್ರಾಕಟ್ಯವಾಗಿರೋಣ. ಭಗವಂತನ ಕರ್ಣದಿಂದ ಹುಟ್ಟಿದಂಥವ್ರು ಮಧುಕೈಟವರು. ಕಿವಿಯಲ್ಲಿ ಹುಟ್ಟವರಿದ್ದಾರ ಪ್ರಶ್ನೆ ಮಾಡಬಹುದು ತಾಯಿಂದ್ರು, ಅಲ್ವೇ ಅಲ್ವೇ? ಕಿವಿಯಲ್ಲಿ ಮಕ್ಕಳು ಹುಟ್ಟೋದುಂಟು? ಉಂಟು. ಅಂಗುಟದಲ್ಲಿ ಹೆಣ್ಣನ್ನ ಪಡೆದವರುಂಟೆ, ನಾಭಿಯಲ್ಲಿ ಗಂಡನ್ನ ಪಡೆದವರುಂಟೆ. ನಾಭಿಕಮಲದಲ್ಲಿ ಬ್ರಹ್ಮದೇವರನ್ನು ಪಡೆದ ಭಗವಂತ, ಅಂಗುಟದಲ್ಲಿ ಗಂಗೆಗೆ ಜನ್ಮ ಕೊಟ್ಟ. ಪರಮಾತ್ಮನಿಗೆ ಸಂಕಲ್ಪವಾಯ್ತು ಅಂತಂದ್ರೆ ಅದರೊಳಗೆ ಸೃಷ್ಟಿಗೆ ಯಾವ ಅಸಾಧ್ಯ ಅನ್ನೋದೇ ಇಲ್ಲ ಈ ಪ್ರಪಂಚದಲ್ಲಿ. ಸಂಕಲ್ಪ ಮಾತ್ರದಿಂದ ಸೃಷ್ಟಿ, ವಿಕಲ್ಪ ಮಾತ್ರದಿಂದ ನಾಶ. ಹಾಗೆ ಮಧುಕೈಟವರೆಂಬ ದೈತ್ಯರು ಬಲವಂತರಾಗಿದ್ದಾರೆ. ಬ್ರಹ್ಮಾದಿ ದೇವತೆಗಳನ್ನು ನುಂಗೋದಕ್ಕಾಗಿ ಹೊರಟಂತಹ ಸಮಯ ಇವನನ್ನು ಪ್ರಾರ್ಥನೆ ಮಾಡಿದ ಯೋಗ ನಿದ್ರೆಯಲ್ಲಿದ್ದಾನೆ. ಆಗಲಿ ಜಗಜ್ಜನನಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಲೋಕಮಾತೆ ಜಗಜ್ಜನನಿಯನ್ನ ಸಮಸ್ತ ದೇವಾದಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಈ ದುಷ್ಟಬಾಧೆಯನ್ನು ದೂರವಾಗಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದಂತಹ ಸಮಯ
ತಾಮಸಿ ಎನಿಸಿಕೊಳ್ತಾಳೆ. ತಾಮಸಿ ದೇವಿ ತಾನು ಭಗವಂತನ ಹೃದಯಾಂಗಣವನ್ನು ಪ್ರವೇಶ ಮಾಡಿ ಕಣ್ಣುಗಳ ಮೂಲಕವಾಗಿಯೋ ಮೂಗಿನ ಮೂಲಕವಾಗಿಯೋ ತಾನು ಅಂತ ಒಳಗೆ ಸೇರಿಕೊಂಡಿದ್ದೇನೆ ಎಂಬುದನ್ನು ಬ್ರಹ್ಮಾದಿ ದೇವತೆಗಳಿಗೆ ಗೋಚರಿಸಿಕೊಳ್ತಾಳೆ. ಭಗವಂತನನ್ನು ಜಾಗೃತಗೊಳಿಸುತ್ತಾಳೆ. ದುಷ್ಟರ ಸಂಹಾರಕ್ಕೋಸ್ಕರವಾಗಿ ಭಗವಂತನನ್ನ ತಾಮಸಾದೇವಿ ಭಗವಂತನನ್ನ ಎಚ್ಚರಗೊಳಿಸಿದಂತಹ ಸಮಯ ಭಗವಂತ ನೋಡಿದ, ವಿಷ್ಣು ನೋಡಿದ. ದುಷ್ಟರಾದಂಥ ಮಧುಕೈಟವರು ಭಗವಂತನ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ಬಂದರು. ವಿಷ್ಣುವಿನ ಮೇಲೆ 5,000 ವರ್ಷ ಯುದ್ಧ ಮಾಡಿದಂತೆ ಮಧುಕೈಟವರು ಭಗವಂತನೊಡಗೂಡಿ. ದುರ್ಗಾ ಸಪ್ತಶತಿ ವರ್ಣನೆ ಮಾಡ್ತದೆ ಮಾರ್ಕಂಡಿ ಪುರಾಣದಲ್ಲಿ. ತನ್ನ ತೋಳನ್ನೇ ಆಯುಧವಾಗಿಸಿಕೊಂಡು ಶ್ರೀಹರಿ ಮಧುಕೈಟವರೊಡಗೂಡಿ ಯುದ್ಧ ಮಾಡ್ತಾನೆ. ಒಂದಲ್ಲ ಎರಡಲ್ಲ 5,000 ವರ್ಷ ಯುದ್ಧ ಮಾಡಿದರು. ಆ ದೈತ್ಯರಿಗೆ ಸೋಲಿಲ್ಲ. ಆಗ್ಲೇ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಜಗಜ್ಜನನಿ ತಾನಿದ್ದು ಮಧುಕೈಟವರ ಬುದ್ಧಿಯೊಳಗೆ ಹೋಗಿ ಭ್ರಮಿಸಿದಳಂತೆ, ಭ್ರಮಣೆ ಮಾಡಿದ್ಲು. ಅವರಂದ್ರು ವಿಷ್ಣುವಿಗೆ ಹೇಳಿದ್ರಂತೆ, ಅಯ್ಯ ನಿನ್ನ ಈ ಯುದ್ಧ ಚತುರತೆಯಲ್ಲಿ ಕಂಡು ನಾವು ಸಂತೋಷ ಪಟ್ಟಿದ್ದೀವಿ, ಬೇಕಾದ ವರ ಕೇಳು ಎಂಬುದಾಗಿ ವಿಷ್ಣುವಿಗೆ ಹೇಳಿದ್ರಂತೆ ಮಧುಕೈಟವ. ಆಗಲೇ ಭಗವಂತ ಅಂದ, ನಿಮ್ಮಿಂದ ನನಗೆ ಆಗೋದು ಏನಿದೆ, ಆದ್ರೂ ಹೇಳಿದ್ದಿರಲ್ಲ ವರ ಕೇಳಿ ಅಂತ ಹೇಳಿ, ನನ್ನ ಕೈಯಿಂದ ನಿಮಗೆ ಸಾವು ಉಂಟಾಗಲಿ ಅಂತ ಕೇಳ್ಕೊಂಡ. ಈ ದುಷ್ಟ ಭಾರಿ ಪ್ರಪಂಚಕ್ಕೆ ಬೇಡ, ನಿಮ್ಮನ್ನ ಸಂಹಾರ ಮಾಡುವಂತ ಶಕ್ತಿ ನನ್ನ ಪಾಲಿ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊಂಡ. ಆಗಲೇ ಅವರಂದ್ರು ಅದು ಕೊಡ್ತೀವಿ ನಾವು, ಆದ್ರೆ ಎಲ್ಲಿ ನೀರಿಲ್ಲವೋ ಅಲ್ಲಿ ನಮ್ಮ ಸಾವಾಗಬೇಕು ಅಂತ ಕೇಳ್ಕೊಂಡ್ರು ಅವರು. ಎಲ್ಲೆಡೆಯಲ್ಲಿ ಜಲವೃತವಾಗಿದೆ, ಮತ್ತೆಲ್ಲೂ ಸ್ಥಳವೇ ಇಲ್ಲ, ಹಾಗಾಗಿ ನಮ್ಮನ್ನು ಕೊಲ್ಲಲಿಕ್ಕೆ ಅಸಾಧ್ಯ, ಹೀಗಂದು ಕೇಳ್ಕೊಂಡಿದ್ದಂಥದ್ದು. ಜಲ ಇಲ್ಲದ ಸ್ಥಳದಲ್ಲಿ ನಮ್ಮನ್ನು ಸಂಹಾರ ಮಾಡುವಂತ ಭಗವಂತ ಆಗಲೇ ತನ್ನ ತೊಡೆಯನ್ನು ವಿಸ್ತಾರಗೊಳಿಸಿಬಿಟ್ಟ, ಭೂಮಿ ಆಕಾರ ಮಾಡಿದ. ದೈತ್ಯರನ್ನ ತನ್ನ ತೊಡೆಯ ಮೇಲೆ ಇಟ್ಟು ಚಕ್ರದಿಂದ ರುಂಡ ಮುಂಡ ಬೇರ್ಪಡಿಸಿಬಿಟ್ಟ. ಮಧು ಮಧುರೇ ಮಧು ಕೈಟಭ ಭಂಜಿನಿ ಕೈಟಭ ಭಂಜಿನಿ ನಾಸರತೆ ಹೇ 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 ಮಹಿಷಾಸುರ ಮರ್ದಿನಿ ರಮ್ಯಕ ಪತ್ನಿ ಶೈಲಸುತೆ. ಐರಿ ನಂದಿ ನಂದಿ ಮೇದಿನಿ ವಿಶ್ವ ವಿನೋದಿನಿ ನಂದಿಯುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪತ್ನಿ ಶೈಲಸುತೆ. जगदम्ब मदम्ब कदम्ब वनं प्रिय वासिनि रासरते जय जय हे महिषासुर मर्दिनि रम्यक पत्नि शैलसुते. सुमनः 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 सुमनोहर कान्तिते रजनी 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 करवते सुनयन विभ्रमर भ्रमर 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 भ्रमराधिपते जय जय हे महिषासुरमर्दिनि रम्यकपर्दिनि शैलसुते. मधु मधुरे मधुकैटभ वंदिनि कैटभ वंदिनि रासरते जय जय हे महिषासुरमर्दिनि रम्यकपर्दिनि शैलसुते. जय जय हे महिषासुरमर्दिनि रम्यकपर्दिनि शैलसुते. जगज्जननी महामाता की जय. ಆ ಮಧುಕೈಟವರ ಸಂಹಾರಕ್ಕೆ ಜಗಜ್ಜನನಿ ತಾನು ಅವರ ಬುದ್ಧಿಯಲ್ಲಿ ಹೋಗಿ ಭ್ರಮಣೆಯನ್ನು ಉಂಟು ಮಾಡಿಬಿಡುತ್ತು. ಆ ನಿಮಿತ್ತವಾಗಿ ಅವರು ಸಾವಿಗೆ ಕಾರಣೀಭೂತರಾದರು. ಅಟ್ಟಹಾಸನ್ನು ಮೆರೆದಂತ ದೈತ್ಯರು. ಮಾರ್ಕಂಡಿ ಪುರಾಣೆ ಸಾವರ್ಣಿಕಮನ್ವಂತರೆ ಮಧುಕೈಟಭ ರಕ್ಕಸ ವಧೋ ನಾಮ ಪ್ರಥಮೋಧ್ಯಾಯ. ಕಶ್ಯಪನಿಗೆ ದಿತಿ ಅದಿತಿ ಎಂಬ ಇಬ್ಬರು ಹೆಂಡತಿಯರು 2ನೇ ಅಧ್ಯಾಯವನ್ನು ವರ್ಣನೆ ಮಾಡ್ತಾರೆ. ದಿತಿಯಲ್ಲಿ ದೈತ್ಯರು, ಅದಿತಿಯಲ್ಲಿ ಆದಿತ್ಯರು ಪ್ರಕಟರಾಗ್ತಾರೆ.
ದಿತಿಗೆ ಏಕಮೇವ ಪುತ್ರಿ ಸ್ಫುರದ್ರೂಪಿ ಮಾಲಿನಿ. ದಿತಿಯಲ್ಲಿ ದೈತ್ಯ ಕುಲ ಪ್ರಕಟವಾಯಿತು. ಸುರರು ಮತ್ತು ಅಸುರರು ಅಣ್ಣ ತಮ್ಮಂದಿರು, ಅಪ್ಪ ಒಂದೇ ಕಶ್ಯಪ. ದಿತಿ ಅದಿತಿ ಎಂಬ ಇಬ್ಬರು ಹೆಂಡತಿಯಲ್ಲಿ ದಿತಿಯಲ್ಲಿ ದೈತ್ಯರು ಪ್ರಕಟರಾಗ್ತಾರೆ, ಆಮೇಲೆ ಅದಿತಿಯಲ್ಲಿ ದೇವತೆಗಳು. ಹಾಗಾಗಿ ಇಬ್ಬರು ಸಹೋದರರು. ದಿತಿಗೆ ಏಕಮೇವ ಪುತ್ರಿ ಸ್ಫುರದ್ರೂಪಿ ಮಾಲಿನಿ. ಆಕೆ ಪ್ರಾಯ ಪ್ರಬುದ್ಧಳಾಗ್ತಾಳೆ. ಆಕೆ ಒಂದು ಪ್ರಬಲವಾದ ಸಂಕಲ್ಪ ಮಾಡಿದ್ದು, ದೇವದಾನವರಿಗೆ ಮಿಗಿಲಾದ ಸಂತತಿಯನ್ನು ತಾನು ಪಡೆಯಬೇಕೆಂಬ ಸಂಕಲ್ಪವನ್ನು ಮಾಡ್ತಾಳೆ ಮಾಲಿನಿ. ಆ ನಿಮಿತ್ತವಾಗಿ ತಪಸ್ಸಿಗಾಗಿ ಧಾವಿಸಿದ್ಲು. ಸುಪಾರ್ಶ್ವ ಮುನಿಗಳ ಆಶ್ರಮದತ್ತ ಧಾವಿಸ್ತಾಳೆ. ಸುಪಾರ್ಶ್ವ ಮುನಿಗಳ ಆಶ್ರಮದತ್ತ ಧಾವಿಸುವಂತಹ ಕಾಲ. ಆಶ್ರಮವಾಸಿಗಳಿಂದ ಆಕೆಗೆ ತಪಭಂಗ ಉಂಟಾಯಿತು. ಹಾಗಾಗಿ ಅಲ್ಲಿ ಅವಳು ತನ್ನ ರೂಪವನ್ನು ಮರೆಮಾಚಿದಳು. ಮಹಿಷ ರೂಪವನ್ನು ಧರಿಸಿ ಘೋರ ಕಾನನವನ್ನು ಸೇರ್ತಾಳೆ. ಆಕೆ ಆಸೆ ಏನು? ಆಕೆ ಸಂಕಲ್ಪ ಏನು? ದೇವದಾನವರಿಗೆ ಮಿಗಿಲಾದ ಸಂತತಿಯನ್ನು ತಾನು ಪಡೆಯಬೇಕು ಅಂತ. ಮಕ್ಕಳು ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಎಂಥ ಮಕ್ಕಳು ಅನ್ನೋದು ಮುಖ್ಯ ಅಲ್ವೇ? ಹಾಗೆ ಈಕೆ ಸಂಕಲ್ಪ ಮಾಡಿದ್ಲು, ದೇವ ಮತ್ತು ದಾನವರಿಗೆ ಮಿಗಿಲಾದ ಸಂತತಿ ಅಂತ ಸಂತತಿಯನ್ನು ಪಡೆಯೋದಕ್ಕೋಸ್ಕರವಾಗಿ ಘೋರ ಕಾನನವನ್ನು ಸೇರ್ತಾಳೆ. ಅಲ್ಲಿ ತಪಕ್ಕೆ ಭಂಗ ಉಂಟಾಗ್ಬಿಡ್ತು. ಆ ನಿಮಿತ್ತವಾಗಿ ತನ್ನ ರೂಪವನ್ನು ಮರೆಮಾಚಿ ಮಹಿಷ ರೂಪವನ್ನು ಧರಿಸಿ ಘೋರ ಕಾನನವನ್ನು ಸೇರಿಬಿಟ್ಟು ಬ್ರಹ್ಮನ ಕುರಿತು ತಪ ಮಾಡ್ತಾಳೆ. ಓಂ ಬ್ರಹ್ಮದೇವಾಯ ನಮಃ, ವಾಣಿ ಹಿರಣ್ಯ ಗರ್ಭಾಭ್ಯಾಂ ನಮಃ. ಕಠಿಣವಾದ ತಪ ಕಾನನದಲ್ಲಿ ಮಾಡ್ತಾಳೆ ಮಹಿಷ ರೂಪದಿಂದ. ಇದೇ ಸಮಯದಲ್ಲಿ ಧನುಜಪುತ್ರರಾದ ರಂಭಕರಂಬರು ಅದೇ ಕಾನನದಲ್ಲಿ ಬ್ರಹ್ಮನ ಕುರಿತು ತಪಗೈತಾ ಇದ್ದಾರೆ. ಕರಂಬ ತಪದ ಜ್ವಾಲೆಯಲ್ಲಿ ಸತ್ತೋದ, ತೀರ್ಕೊಂಡ್ಬಿಟ್ಟ, ದಹಿಸಿ ಹೋದ ತಪದ ಜ್ವಾಲೆ. ರಂಭ ಬ್ರಹ್ಮನ ಕುರಿತು ತಪಗೈಯುವಂತಹ ಕಾಲ. ಆಗಲೇ ಸಂಕಲ್ಪ ಮಾಡಿದಂತೆ ರಂಭ ನೊಡಗೂಡಿ ಮಾಲಿನಿಗೆ ಗಂಧರ್ವ ವಿವಾಹವಾಗ್ತದೆ. ಇದು ಬ್ರಹ್ಮನ ಸಂಕಲ್ಪ. ದೈವಿ ಭಾಗವತ ವರ್ಣನೆ ಮಾಡ್ತಾರೆ. ಇವರ ಉದರದಲ್ಲಿ ಜನಿಸಿದಂತ ಸಂತತಿ ಮಹಿಷಾಸುರ. ಕಿಡಿಗಿಡಿಲು ಚಿಟಿ ಚಿಟಿಲು ಕಳಿಲನ ಸಿಡಿಲಂತೆ ಸಿಡಿದಿಯ ಖಳನ ಗರ್ಜನದ ಆರ್ಭಟಗೆ ಬ್ರಹ್ಮಾಂಡವನ್ನು ನಡುಗೆ ವಿಲಯ ರುದ್ರನೇ ಮಹಿಷ ಮುಖನಿವ ಬಳಿಯೊಳಿದ್ದನು ರಕ್ತ ಬೀಜನು ಅಗ್ನಿ ಮುಖದೊಳಗೆ ಎದ್ದ ಛಲಬದ್ದ. ಈ ಅಸುರ ಮಹಿಷಾಸುರನ ಪ್ರಾಕಟ್ಯ ವರ್ಣನೆ ಮಾಡ್ತಾರೆ. ಥರ ಥರ ಗುಟ್ಟಿತು ಧರಣಿ ಮಂಡಲ, ಧಿಮ್ ಗುಟ್ಟಿತು ದಿಗ್ಗಜ ಸಂಕುಲ. ಥರ ಥರ ಗುಟ್ಟಿತು ಧರಣಿ ಮಂಡಲ, ಧಿಮ್ ಗುಟ್ಟಿತು ದಿಗ್ಗಜ ಸಂಕುಲ. ಗಲಗಲ ನದಿಯಿತು ಪರ್ವತ ಮೂಲ, ಅಲೆ ಅಲೆ ಸಾಗರದಲ್ಲಿ ಕೋಲಾಹಲ, ಅಸಲ ವಿದಲ ಪಾತಾಳದಲ್ಲಿ ನಡುವರು ಭಾರೀಕಗಳು ಉಂಟಾಗ್ಬಿಡ್ತು. ಅಸುರನ ಪ್ರಾಕಟ್ಯ ಆಗುವಾಗಲೇ ಅಲ್ಲೋಲ ಕಲ್ಲೋಲ ಉಂಟಾಗ್ಬಿಡ್ತು. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ, ಭೂರ್ಲೋಕ ಭೋರ್ಲೋಕ ಸ್ವರ್ಲೋಕ ಮಹರ್ಲೋಕ ಜನರ್ಲೋಕ ತಪೋಲೋಕ ಸತ್ಯಲೋಕ ಎಂಬ ಚತುರ್ದಶ ಭುವನಗಳು ನಡಗಿರುವಂತೆ ಆದಿಕೂರ್ಮ ತಲೆ ತಗ್ಗಿಸಿದ. ಅಸುರನ ಪ್ರಾಕಟ್ಯ ಆಗುವಾಗ ಅಲ್ಲೋಲ ಕಲ್ಲೋಲ ಉಂಟಾಗ್ಬಿಡುತ್ತೆ. ನಮ್ಮ ಕೆಳಗೆ 7 ಲೋಕ ಉಂಟು. ನಾವು ಚಂದ್ರಲೋಕ ಸೂರ್ಯಲೋಕ ಮೇಲೆ ಹಾರ್ತಾ ಇದ್ದೀವಿ. ನಮ್ಮ ಕೆಳಗೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಮೇಲೆ ಎಷ್ಟಿದೆ ಅಂತ ಗೊತ್ತಿಲ್ಲ ಅಲ್ವೇ? ಇಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ ಈಗೆಲ್ಲ ನಾವು ಚಂದ್ರಲೋಕಕ್ಕೆ ಜಾಗ ಹುಡುಕ್ತಾ ಇದ್ದೇವೆ, ಸೈಟ್ ತಗೊಳ್ತಾ ಇದ್ದೇವೆ ಅಲ್ವೇ? ಈ ಭೂಮಿಯಲ್ಲಿ ಸೈಟ್ ಸಿಗೋದಿಲ್ಲ ಅಂತೇಳಿ ಕೆಳಗೆ 7 ಲೋಕ ಮೇಲೆ 7 ಲೋಕ ಅಲ್ಲೋಲ ಕಲ್ಲೋಲ ಉಂಟಾಗ್ಬಿಡುತ್ತೆ ಈ ಅಸುರನ ಪ್ರಾಕಟ್ಯ ಆಗುವಾಗ. ಅಟ್ಟಹಾಸದಿಂದ ಬಾಲ ಬೆಳೆಯುತ್ತಿರುವಂತೆ ಮಹಿಷನಾದರೂ ಬ್ರಹ್ಮನ ಕುರಿತು ತಪವನ್ನು ಗೈದ. ಓಂ ಬ್ರಹ್ಮದೇವಾಯ ನಮಃ, ಓಂ ವಾಣಿ ಹಿರಣ್ಯ ಗರ್ಭಾಭ್ಯಾಂ ನಮಃ.
ಬ್ರಹ್ಮನ ಕುರಿತು ತಪವಹಿತಾ ಇದ್ದಾನೆ. ಕಠಿಣವಾದ ತಪಸ್ಸು. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಜಲಸ್ತಂಭನಾದಿ ಮಂತ್ರದಿಂದ ನೀರಿನಲ್ಲಿ ಮುಳುಗಿ ತಪವನ್ನಗೈತಾ ಇದ್ದಾನೆ. ಪಂಚಾಗ್ನಿಯ ಮಧ್ಯದೊಳ ಉನ್ನತ ಶಿಲೆಯ ಮೇಲ್ ಬೇಸಿಗೆಯ ಬಿಸಿಲಿನಲ್ಲಿ ಕಳನು ಅಜನ ಭಜಿಸೆ ಇಳೆ ನಡುಗೆ. ದೈತ್ಯನ ಕೃತಿಯಿಂದ ಏನಾಯ್ತು ಅಂತ ವರ್ಣನೆ ಮಾಡ್ತಾರೆ. ಅಸುರನಾದಂತಹ ಮಹಿಷ ಅಟ್ಟಹಾಸದಿಂದ ಇಡೀ ಭೂಮಂಡಲ ತನ್ನದಾಗಬೇಕೆಂಬುದಾಗಿ ಬ್ರಹ್ಮದೇವನ ಕುರಿತು ತಪವನ್ನಗೈದು ಸುತ್ತ ಪಂಚಾಗ್ನಿ ಹೊತ್ತಿಸಿದ್ದಾನೆ. ಎತ್ತರವಾದ ಬಂಡೆಯನ್ನು ಏರಿದ್ದಾನೆ. ಒಂಟುಗಾಲಲ್ಲಿ ನಿಂತಿದ್ದಾನೆ. ಸೂರ್ಯಮಂಡಲವನ್ನು ನೋಡ್ತಾ ಇದ್ದಾನೆ. ಪಂಚಾಗ್ನಿಯ ಮಧ್ಯದೊಳ್ ಉನ್ನತ ಶಿಲೆಯ ಮೇಲ್ ಬೇಸಿಗೆಯ ಬಿಸಿಲಿನಲ್ಲಿ ಖಳನು ಅಜನ ಭವಿಸೆ ಇಳೆ ನಡುಗೆ. ಮರಣ ಬಾರದ ಕೆರ ವರವ ಕರುಣಿಸೋ, ಮರಣ ಬಾರದ ಕೆರ ವರವ ಕರುಣಿಸೋ, ಧರೆಯೊಳಗೆನ್ನನು ಶಾಶ್ವತ ಇರಿಸೋ. ಅಸುರನಾದ ಮಹಿಷ ವರ ಕೇಳಿದ ಅಟ್ಟಹಾಸದಿಂದ ತಪವನ್ನಗೈದು ಓಂ ಬ್ರಹ್ಮದೇವಾಯ ನಮಃ ವಾಣಿ ಹಿರಣ್ಯ ಗರ್ಭಾಭ್ಯಾಂ ನಮಃ. ಬ್ರಹ್ಮನ ಕುರಿತು ತಪವನ್ನು ಗೈದರೆ ಆ ತಪದ ಜ್ವಾಲೆ ಸತ್ಯಲೋಕವನ್ನು ಮುಟ್ತಾ ಇದೆ. ಬ್ರಹ್ಮದೇವರು ಧಾವಿಸಿದ್ರು, ಯಾ ನಿನ್ನ ತಪಕ್ಕೆ ಮೆಚ್ಚಿದ್ದೇನೆ, ಬೇಕಾದ ವರ ಕೇಳು. ಎಂಥ ವರ ಕೇಳ್ಕೊಂಡಾಗುತ್ತೆ? ಮರಣ ಬಾರದ ವರವ ಕರುಣಿಸೆಂದ, ನನಗೆ ಸಾವೇ ಬರಬಾರದು ಅಂತ ಕೇಳ್ಕೊಂಡ. ನೋಡಿ, ಯಾವಾಗಲೂ ರಾಕ್ಷಸರು ಏನ್ ಕೇಳ್ಕೊಳ್ತಾರೆ? ಸಾವು ಬೇಡ ಅಂತ ಕೇಳ್ಕೊಳ್ತಾರೆ. ನೀವು ಯಾವುದೇ ರಾಕ್ಷಸರ ಚರಿತ್ರೆ ನೋಡಿ, ಮಹಿಷಾಸುರನ್ ಕೇಳಿ, ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪರು ನೋಡಿ, ಶುಂಭ ನಿಶುಂಭರು ಚಂಡಮುಂಡರು ಎಲ್ಲ ಕೇಳಿದ ವರ ಯಾಗುತ್ತೆ? ಮರಣ ಬಾರದ ವರವ ಕರುಣಿಸೆಂದ. ರಾಕ್ಷಸರು ಮರಣ ಬೇಡ ಅಂತ, ಸಾವು ಬೇಡ ಅಂತ. ದೇವತೆಗಳಿಗೆ ಸಾವಿಲ್ಲ, ಅಮರರು. ಈ ಸಮಸ್ಯೆ ಯಾರಿಗೆ? ಯಾರು? ನಮಗೆ ಅಂದ್ರು. ಹೌದು, ಮೇಲ್ನವರಿಗಿಲ್ಲ, ಕೆಳಗಿನವರಿಗಿಲ್ಲ, ಮಧ್ಯಮದವರಿಗೆ ಉಂಟು ವ್ಯವಸ್ಥೆ ಅಲ್ವೇ? ಮೇಲ್ನವರಿಗೆ ಏನು ಸಮಸ್ಯೆ ಇಲ್ಲ, ಅನುಕೂಲ ಇದೆ. ಕೆಳಗಿನವ್ರಿಗೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಹಿಂದುಳಿದವ್ರು ಮುಂದೆ ಮಾಡ್ತಾರೆ, ಮುಂದಿದ್ದವ್ರು ಹಿಂದೆ ಮುಂದೆ ಮಾಡಿ ಬೇಕಾದ ವ್ಯವಸ್ಥೆ ಮಾಡುವಂಥ ಕೈಂಕರ್ಯ ಸಿದ್ಧ ಇದೆ ಈಗ ಅಲ್ವೇ? ಸಮಸ್ಯೆ ಯಾರಿಗೆ? ಈಗ ಮಧ್ಯಮದವರಿಗೆ. ಅದು ಮಧ್ಯಮದವರು ಭೂಖಂಡದಲ್ಲಿ ಇದ್ದವರಿಗೆ ಅಂತ, ಭೂಮಿಯಲ್ಲಿ ಇದ್ದವರಿಗೆ. ಅದು ಆ ಅರ್ಥ ಬೇರೆ, ಈ ಅರ್ಥ ಬೇರೆ ಅಲ್ವೇ? ಸಾವು ಬೇಡ ಅಂತ ಕೇಳ್ಕೊಂಡ್ರೆ ನಾವು ರಾಕ್ಷಸ ಸಾಲಿ ಸೇರ್ತೀವಿ, ಸುಮ್ಮನೆ ಇದ್ರು ಒಂದು ದಿವಸ ಸಾಯ್ತೀವಿ. ಅದಕ್ಕೆ ನಾವು ಇಷ್ಟೇ ಕೇಳಬಹುದು ಬ್ರಾಹ್ಮಣನಲ್ಲಿ, ಸ್ವಾಮಿ ಈ 24ನೇ ಇಸ್ವಿ 25ನೇ ಇಸ್ವಿ ಯಾವ ತಿಂಗಳ? ಅಕ್ಟೋಬರ್ ತಿಂಗಳ. ನಾಳೆ ಅಂದರೆ 2ನೇ ತಾರೀಕು ಬಂತು ಗಾಂಧಿ ಜಯಂತಿ. ಈ ತಿಂಗಳ ಅಥವಾ ಮುಂದಿನ ತಿಂಗಳೆಲ್ಲ ಬೇಡ. 26ನೇ ಇಸ್ವಿ ಜನವರಿ ಆದರೂ ಪರವಾಗಿಲ್ಲ, ಸ್ವಲ್ಪ ತಿಂಗಳಾದರೂ ಹಿಂದೆ ಮುಂದೆ ಹಾಕು, ಅಥವಾ ಇಸ್ವಿ ಆದರೂ ಹಿಂದೆ ಮುಂದೆ ಹಾಕು ಅಂಥೇಳಿ ಕೇಳ್ಕೊಳ್ಬಹುದು. ನಾವು ಇನ್ನೂ ಪರ್ಯಾಯ ವ್ಯವಸ್ಥೆ ಬೇರೆ ಇಲ್ಲ. ತಿಂಗಳ ಮುಂದೆ ಮಾಡೋ ಅಥವಾ ಹಿಂದೆ ಮುಂದೆ ಮಾಡು ಅಷ್ಟೇ ಅಲ್ವೇ? ಅದು ರಕ್ಕಸ ಕೇಳ್ಕೊಂಡ, ಸಾವೇ ಬೇಡ ಅಂತ ಕೇಳ್ಕೊಂಡ. ಬ್ರಹ್ಮದೇವರಿಂದ ನನ್ನ ಸೃಷ್ಟಿಯಿಂದ ನಿನಗೆ ಸಾವಿಲ್ಲ, ಅದು ನನ್ನನ್ನೇ ಸೃಷ್ಟಿ ಮಾಡಿದವನೊಬ್ಬ ಬಂದಿದ್ದ, ಅವನಿಂದ ನೋಡ್ಕೊಳ್ಳಿ ಎಂಬುದಾಗಿ ಕೇಳಿದಂಥ ವರ ಎಲ್ಲ ತಥಾಸ್ತಂದು ಬಿಟ್ಟ. ವರಬಲಗರೀತರಾದಂಥ ಮಹಿಷಾಸುರ ರಕ್ತಬೀಜಾಸುರರು ಅಟ್ಟಹಾಸದಿಂದ ಮೆರೆದರು, ಪಾತಾಳವನ್ನು ಸೇರಿದರು. ಸಪ್ತ ಪಾತಾಳವನ್ನು ತಮ್ಮ ವಶವಾಗಿಸಿಕೊಂಡರು. ಅಸುರರ ದಿಂಡನ್ನೇ, ಅಸುರರ ಆ ದಿವ್ಯವಾದಂತಹ ಅವರ ಒಂದು ಪಂಗಡವನ್ನೇ ಸಿದ್ಧ ಮಾಡಿಕೊಂಡರು. ಅಸುರರ ಗಂಡು ಸಿದ್ಧವಾಯಿತು. ಅಷ್ಟೇ ಅಲ್ಲ, ಭೂಖಂಡದಲ್ಲಿ ನೋಡಿದರು, ಎಲ್ಲದರಲ್ಲೂ ಹೋಮ ಹವನ ಜಪ ತಪ ಅನುಷ್ಠಾನ ಕೀರ್ತನೆ ನಾಮಸ್ಮರಣೆ ಇದೆಲ್ಲ ನೋಡ್ತಾ, ಇದೆಲ್ಲ ಯಾತಕ್ಕೋಸ್ಕರ ಮಾಡ್ತೀರಿ ಅಂತ ಕೇಳಿದ್ರು. ಯಾತಕ್ ಮಾಡ್ತೀರಿ ಹೇಳಿ, ಒಬ್ಬರಾದ್ರೂ ಹೇಳಿ. ಕೀರ್ತನೆ ಯಾತಕ್ ಮಾಡ್ತೀರಿ, ಯಾತಕ್ ಕೇಳ್ತೀರಿ ಹೇಳಿ. ಮಾಡೋದು ಹೇಗೆ? ಯಾತಕ್ ಹೇಳ್ಬೋದು? ಇಡೀ ಭೂಖಂಡವನ್ನೆಲ್ಲ ಸಂಚರಿಸಿ ಬಿಟ್ರು ದೈತ್ಯರು. ಹೋಮ ಹವನ ಜಪ ಅನುಷ್ಠಾನ ಇದನ್ನೆಲ್ಲ ನಿಲ್ಲಿಸ್ಬಿಟ್ರು. ಇದು ಯಾರಿಗೆ ಮಾಡೋದು? ದೇವತೆಗಳ ಪುಷ್ಟಿಗೋಸ್ಕರವಾಗಿ ಮಾಡೋದು ಅಂತಂದ್ರು ಋಷಿ ಮುನಿಗಳು.
ಅದರಲ್ಲಿ ನಮ್ದು ಸ್ವಾರ್ಥ ಇರ್ತದೆ ಅಲ್ವೇ? ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧಾರ್ಥಂ ಅಂತೇಳಿ ನಮ್ಮ ಸ್ವಾರ್ಥ ಇರ್ತದೆ. ಆದರೆ ಅದರ ನಿಯಮ ಏನಿದೆ? ಪರಸ್ಪರಂ ಭಾವಯಂತಹ, ನೀ ನನಗಿದ್ದರೆ ನಾ ನಿನಗೆ, ನೆನಪಿರಲಿ ಇದು ನಮ್ಮೊಳಗೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾತ್ಸತ. ಪರಮಾತ್ಮ 3ನೇ ಅಧ್ಯಾಯ ಗೀತೆಯಲ್ಲಿ ಅಂತಾನೆ, ಬ್ರಹ್ಮ ಮನುಷ್ಯರನ್ನು ಸೃಷ್ಟಿ ಮಾಡಿದನಂತೆ. ಸೃಷ್ಟಿ ಮಾಡಿದ ಮೇಲೆ ನೀವೇನ್ ಮಾಡ್ತೀರಿ ಅಂತ ಕೇಳಿದ. ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು. ನೀವು ಭಕ್ತಿಯಿಂದ ಭಾವನೆಯಿಂದ ಭಗವಂತನನ್ನು ಸ್ಮರಿಸಿ, ಅವ ಪ್ರತಿಯಾಗಿ ನಿಮಗೆ ಅನುಗ್ರಹ ಮಾಡ್ತಾನೆ, ನಿಮ್ಮ ಇಚ್ಛಿಸಿದ ಫಲ ಕೊಡುತ್ತಾನೆ ಅಂತೇಳಿ ಪರಮಾತ್ಮ ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಮಾರ್ಗದರ್ಶನ ಮಾಡ್ತಾನೆ. ಪರಸ್ಪರಂ ಭಾವಯಂತಹ. ಹಾಗಾಗಿ ನಾವು ಶರನ್ನವರಾತ್ರಿ ವೈಭವ ಮಾಡ್ತೀವಿ, ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ, ಸತ್ಚಂಡಿ ಯಾಗ ಮಾಡ್ತೀವಿ, ಸಾಮೂಹಿಕವಾದ ದುರ್ಗಾ ಸಪ್ತಶತಿಯನ್ನು ಮಾಡ್ತಾ ಇದ್ದೀವಿ ಈಗ ಅಲ್ವೇ? ಯಾಕೆ ಮಾಡೋದು? ದೇವತೆಗಳ ಪುಷ್ಟಿಗೋಸ್ಕರವಾಗಿ. ದೇವತೆಗಳು ಪುಷ್ಟಿ ಆದರು ಅಂತಂದ್ರೆ ನಮಗೆ ಸಮೃಷ್ಟಿಯನ್ನು ಕೊಡ್ತಾರೆ, ಸುವೃಷ್ಟಿಯನ್ನು ಕೊಟ್ಟು ಆಮೇಲೆ ನಮ್ಮ ಕ್ಷೇತ್ರದಲ್ಲೆಲ್ಲ ಸಮೃದ್ಧಿಯಾಗಿಸ್ತಾರೆ. ಪರಸ್ಪರಂ ಭಾವಯಂತ ಗೀತೆಯಲ್ಲಿ ಭಗವಂತ ಅದನ್ನು ಹೇಳ್ತಾನೆ. ತೇ ದೇವ ಭಾವಯಂತು. ಅದಕ್ಕೆ ಭಾವನೆ ಪ್ರಧಾನ. ನ ದೇವೋ ವಿದ್ಯತೆ ಕಾಷ್ಟೆ ನ ಪಾಷಾಣೆ ನ ಮೃಣ್ಯತೆ ಭಾವೇಶು ವಿದ್ಯತೆ ದೇವ ತಸ್ಮಾತ್ ಭಾವೋ ಹಿ ಕಾರಣಂ. ಸುಭಾಷಿತ ವರ್ಣನೆ ಮಾಡ್ತದೆ. ಕಟ್ಟಿಗೆಯಲ್ಲೂ ದೇವರಿಲ್ಲ, ಕಲ್ಲಲ್ಲೂ ದೇವರಿಲ್ಲ. ಮತ್ತೆ ನ ದೇವೋ ವಿದ್ಯತೆ ಕಾಷ್ಟೆ ನ ಪಾಷಾಣೆ ನ ಮೃಣ್ಯತೆ, ಮಣ್ಣಿನಲ್ಲೂ ದೇವರಿಲ್ಲ. ಹಾಗಾದರೆ ಎಲ್ಲಿದ್ದಾನೆ ದೇವರು? ಭಾವನೆಯಲ್ಲಿ ಇದೆ ಅಂತ ಆದರೆ ಕಲ್ಲಲ್ಲೂ ಉಂಟು, ಮಣ್ಣಲ್ಲೂ ಉಂಟು, ಕಟ್ಟಿಗೆಯಲ್ಲೂ ಉಂಟು. ಭಾವೇಶು ವಿದ್ಯತೆ ದೇವ ತಸ್ಮಾತ್ ಭಾವೋ ಹಿ ಕಾರಣಂ. ನಿನ್ನ ಭಾವನೆ ಇದೆ ಅಂತಾದ್ರೆ ಕಟ್ಟಿಗೆಯಲ್ಲೂ ದೇವರನ್ನು ನೋಡಬಹುದು, ಕಲ್ಲಿನಲ್ಲೂ ದೇವರನ್ನು ನೋಡಬಹುದು, ಮಣ್ಣಿನಲ್ಲೂ ದೇವರನ್ನು ನೋಡಬಹುದು. ಅದಕ್ಕೆ ನಮ್ಮ ಹಿರಿಯರು ಏನ್ ಚಿಂತನೆ ಮಾಡಿದ್ರು ಗೊತ್ತೇ? ಒಂದು ಪೂರ್ಣಾವತಾರ, ಇನ್ನೊಂದು ಅಂಶಾವತಾರ, ಇನ್ನೊಂದು ಅರ್ಚಾವತಾರ, ಇನ್ನೊಂದು ಆವೇಶಾವತಾರ. ಹೀಗೆ 4 ಅವತಾರ ಕೈಂಕರ್ಯವನ್ನು ನಮ್ಮಲ್ಲಿ ನಿತ್ಯ ಪೂಜೆಗಾಗಿ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದು. ಪೂರ್ಣಾವತಾರ ಯಾವುದು? 10 ಅವತಾರ. दो जलचर दो बनचर दो बम्मन दो राजा एक नंगा एक बिंगा 10 अवतार किया राम ने 10 अवतार किया. ಹತ್ತು ಅವತಾರ ಪೂರ್ಣಾವತಾರ ಭಾಗವತವು ವರ್ಣನೆ ಮಾಡಿದೆ. ಪೂರ್ಣಾವತಾರದಿಂದ ಭಗವಂತ ಪ್ರಕಟನಾದ ಈ ಭೂಖಂಡದಲ್ಲಿ ಒಂದೇ ರೂಪದಿಂದ ಬರಲಿಲ್ಲ ಅವ. ನೋಡಿ ಅವ ಎಷ್ಟು ಬುದ್ಧಿವಂತ ಇದ್ದ. ಒಂದೇ ರೂಪದಿಂದ ಬರಲಿಲ್ಲ. ದೋ ಜಲಚರ, ಜಲಚರ ಪ್ರಾಣಿಗಳ ರೂಪ ಮೊದಲೇ 2 ಅವತಾರ. ಕಬೀರದಾಸ್ ಅಂತಾರೆ 10 ಅವತಾರ ಎತ್ತಿದ ಭಗವಂತ ಪೂರ್ಣಾವತಾರ, ಆದ್ರೆ ಒಂದೇ ರೂಪದಿಂದ ಬಂದಿಲ್ಲ ಅವ. ಮೊದಲ 2 ಅವತಾರ ಎಲ್ಲಿ ಜನಿಸಿದ? ದೋ ಜಲಚರ, ಜಲಚರ ಪ್ರಾಣಿಗಳಲ್ಲಿ ಜನ್ಮವೆತ್ತಿದ ಭಗವಂತ. ಯಾವ್ಯಾವುದು? ಮತ್ಸ್ಯಾವತಾರ, ಕೂರ್ಮಾವತಾರ, ಜಲಚರ ಪ್ರಾಣಿಗಳಿರುವಂತಹ ರೂಪದಲ್ಲಿ ಬಂದ. ಹಾಗಾಗಿ ಅಲ್ಲಿರುವ ಪ್ರಾಣಿಗಳಿಗೆ ಬಹಳ ಸಂತೋಷ ಆಯಿತು. ದೇವರು ನಮ್ಮವನೇ, ಸೈಜ್ ಸ್ವಲ್ಪ ದೊಡ್ಡ. ನೋಡಿ ಎಲ್ಲ ಉಪಯೋಗ ಕೊಡ್ತಾರೆ, ಹೌದಲ್ವ? ದೋ ವನಚರ, ವರಾಹಾವತಾರ, ನರಸಿಂಹಾವತಾರ, ಕಾಡಿನಲ್ಲಿರುವ ಪ್ರಾಣಿಗಳ ರೂಪದಲ್ಲಿ ಅವತಾರ ತಾಳಿದ. ಒಂದೇ ರೂಪದಲ್ಲಿ ಬಂದಿಲ್ಲ. ಯಾಕೆಂದ್ರೆ ಈಗ ಮುಂದೆ ಹಿಂದುಳಿದವ್ರ ಪಂಗಡ, ದೇವರು ಆ ಜಾತಿಯವ ಈ ಜಾತಿಯವ ಅಂತ ದೇವರನ್ನೇ ಹಿಂದ್ಮುಂದ್ ಮಾಡಿಬಿಟ್ಟಾರ ಮಂದಿ ಅಂತ ಹೇಳಿ. ಆ ಗಣತಿ ಈ ಗಣತಿ ಸೇರಿಸಿ ಜಾತಿ ಗಣತಿ ಒಳಗೆ ದೇವರು ಆ ಗಣತಿಯವ ಈ ಗಣತಿಯವ ಅಂತ ಅವನು ಸೇರಿಸಿಬಿಟ್ಟಾರ ಅತ್ತ ಇತ್ತ ಪಂಗಡಕ್ಕೆ ಅಂತ ಹೇಳಿ ಅವ ಎಲ್ಲರ ಪಂಗಡಕ್ಕೂ ಸೇರು ಹಾಗೆ ಮಾಡ್ಕೊಂಡಿದ್ದಾನವ. ದೋ ಬನಚರ ಯಾವ ಅವತಾರ? ವರಾಹಾವತಾರ, ನರಸಿಂಹನ ಅವತಾರ. ಎಲ್ಲಿ? ಕಾಡಿನಲ್ಲಿರುವ ಪ್ರಾಣಿಗಳ ರೂಪದಲ್ಲಿ ಅವತಾರ ಎತ್ತಿದ. ಅಲ್ಲಿರುವ ಪ್ರಾಣಿಗಳಿಗೆ ಬಹಳ ಸಂತೋಷ ಆಯ್ತು. ದೇವರು ನಮ್ಮವನೇ, ಸೈಜ್ ಸ್ವಲ್ಪ ದೊಡ್ಡ ಅಷ್ಟೇ. ದೋ ರಾಜ, ರಾಮಾವತಾರ, ಕೃಷ್ಣಾವತಾರ, ಕ್ಷತ್ರಿಯರಲ್ಲಿ ಜನ್ಮ ಎತ್ತಿದ. ದೋ ಬೊಮ್ಮನ, ವಾಮನಾವತಾರ, ಪರಶುರಾಮ ಅವತಾರ,
ಬ್ರಾಹ್ಮಣರ ಕುಲದಲ್ಲಿ ಜನ್ಮ ಇರ್ತೀರ, ದೇವರು ಬ್ರಾಹ್ಮಣರು, ದೇವರು ನಮ್ಮವನೇ ಅನ್ನೋ ಏಕನಂಗ ವೈಶಾವತಾರನಾಗಿ ಬುದ್ಧನಾಗಿ, ಕಲ್ಕಿಯ ಶೂದ್ರಾವತಾರನಾಗಿ ಕಲ್ಕಿ 10 ಅವತಾರ ಕಿಯ ರಾಮನ, 10 ಅವತಾರ ಕಿಯ, 10 ಅವತಾರ ಪೂರ್ಣಾವತಾರ ಭಗವಂತನದು. ಮುಂದೆ ಜಾತ್ಯಾತೀತ ರಾಷ್ಟ್ರದಲ್ಲಿ ದೇವರನ್ನು ಹಿಂದುಳಿದ ಪಂಗಡಕ್ಕೆ ಮುಂದುಳಿದ ಪಂಗಡಕ್ಕೆ ಸೇರಿಸಿಬಿಟ್ಟಾರಂತ ಅವ ಎಲ್ಲ ಜಾತಿಯಲ್ಲಿ ಜನಿಸಿ ಜಾತ್ಯಾತೀತ ರಾಷ್ಟ್ರದಲ್ಲಿ ಜಾತ್ಯಾತೀತ ದೇವರು ಒಬ್ಬನೇ, ಬಾಕಿ ಅವರೆಲ್ಲ ನಮ್ಮ ಪಂಗಡಕ್ಕೆ ಅವ್ರು ಹೀಗೆ ಇದೆಯಾ ಹೊಡ್ಕೊಳ್ಳೋರು ಬೇಕಾದ ಹೆಚ್ಚಿ ತಪ್ಪಾಗಿ ಬ್ಯಾಡ ಅಂತ ನನಗೆ ಏನಾಗ ಅಂದರೆ ಅವರು ಜಾತಿ ಪಂಗಡ ಹೊಡೆದಾಕೊಳ್ಳೋದೆ. ಆದರೆ ಜಾತ್ಯಾತೀತನಾದವ ದೇವರು ಒಬ್ಬನೇ, ಅವ ಎಲ್ಲ ಜಾತಿಯಲ್ಲಿ ಅದೇ ಜಾತಿ ಇದ್ದರೂ ಅನುಗ್ರಹ ಮಾಡ್ತಾನೆ. ತೇ ದೇವಾ ಭಾವಯಂತು ಅಹ, ಅದಕ್ಕಾಗಿ ಕಟ್ಟಿಗೆಯಲ್ಲೂ ದೇವರಿದ್ದಾನೆ, ಕಲ್ಲಿನಲ್ಲೂ ದೇವರಿದ್ದಾನೆ. ಹಾಗಾಗಿ ನೋಡಿ ಎಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಜಗನ್ನಾಥಪುರಿ ದೇವರು ಕಟ್ಟಿಗೆ ದೇವರು, ಇಲ್ಲಿ ನೋಡಿ ಒಳಗಡೆ ಹೊರಗೆ ನೋಡ್ಲಿಕ್ಕೆ ದಿವ್ಯವಾದಂಥ ತೇಜಸ್ಸು. ಶ್ರೀ ಮಾರಿಕಾಂಬೆ ಬನ್ನಿ, ಜಾತ್ರೆ ಬರುವಾಗ ಅಷ್ಟು ಕಳಚಿ ಬರ್ತಾರೆ, ನಿಮ್ಗೆ ಭಾವನೆನೇ ಇರುವುದಿಲ್ಲ. ಯದ್ ಭಾವಂ ತದ್ಭವತಿ, ಅದಕ್ಕಾಗಿ ಭಾವನೆ ಬಹಳ ಶ್ರೇಷ್ಠವಾದದ್ದು. ಒಬ್ಬಾತ ಅಂಗಡಿ ಪಕ್ಕದಲ್ಲೊಂದು ಕವಳ ತುಪ್ಪಿ ಇಡ್ತಾರೆ, ಒಂದು ಕಲ್ಲು ಹುಗಿದು ಏನ್ ಮಾಡಿದ, ರಾತ್ರಿ ಬೆಳಗಾದೊಳಗೆ ಅರಿಶಿನ ಕುಂಕುಮ ಮಾಲೆ ಎಲ್ಲ ಹಾಕಿಬಿಟ್ಟ. ಮಾರನೇ ದಿವಸದಿಂದ ಅಕ್ಕಪಕ್ಕದವರೆಲ್ಲ ಅಲ್ಲಿ ರಂಗೋಲಿ ಇಡೋದು, ಅರಿಶಿನ ಕುಂಕುಮ ಹಾಕೋದು, ಮಾಲೆ ಎಲ್ಲ ಹಾಕೋದು, ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲ ಜಾಗ ಎಲ್ಲ ಬಿಡಿಸಿ ದೇವಸ್ಥಾನ ಸಿದ್ಧಾಗಿ ನಿಂತು ಬಿಡ್ತು. ಒಂದು ಕಲ್ಲು ಇಷ್ಟು ಕೆಲಸ ಮಾಡ್ತು, ಕವಳ ತುಪ್ತಾರೆ ಅಂತೇಳಿ ಅಲ್ವೇ. ಯದ್ ಭಾವಂ ತದ್ಭವತಿ, ನಿನ್ನ ಭಾವನೆ ಏನಿದೆಯೋ ಇವಷ್ಟು ಅಲಂಕಾರ ಮಾಡಿದ್ಮೇಲೆ ಯಾರಿಗಾದ್ರೂ ಕವಳ ತುಪ್ಪಲಿಕ್ಕೆ ಮನಸ್ಸು ಬರ್ತದ? ಹಿಂದಿದ್ದವನು ಅಲ್ಲೇ ತುಪ್ತಿದ್ದ, ಆದ್ರೆ ಈಗ ಬರ್ತದ ಅವನಿಗೆ? ಇಲ್ಲ, ಅಲ್ಲಿ ಒಂದು ಕಲ್ಲಿಟ್ಟಿದ್ದಾರೆ, ಹೂ ಹಾಕ್ತಾರೆ, ಅರಿಶಿನ ಕುಂಕುಮ ಹಾಕ್ತಾರೆ, ರಂಗೋಲಿ ಇಡ್ತಾರೆ, ಅವೆಲ್ಲ ಬಂದು ಪ್ರದಕ್ಷಿಣೆ ಮಾಡ್ತಾರೆ ಅಂದಾಗ ಮಾಡ್ತಾನವ? ಇಲ್ಲ. ಯದ್ ಭಾವಂ ತದ್ಭವತಿ. ಹಾಗಾಗಿ ನಿನ್ನ ಭಾವನೆ ಇದ್ರೆ ಎಲ್ಲವೂ ಸಮೃದ್ಧಿ ಆಗ್ತದೆ, ಅನುಗ್ರಹ ಆಗ್ತದೆ. ಹಾಗಾಗಿ ಹೃದಯವಂತಿಕೆಯಿಂದ ಭಾವನೆಯಿಂದ ಪ್ರಾರ್ಥನೆ ಮಾಡು. ನಿನಗಾಗಿ ಕಾತರಿಸಿ ನಿಂತಿದ್ದೇನೆ, ನಿನ್ನ ಪ್ರಾರ್ಥನೆ ಬಂದಿದ್ದು ನಾನೇನು ಕೊಡಲಿ ನಿನಗೆ? ದೈತ್ಯ ಅಟ್ಟಹಾಸದಿಂದ ಭೂಮಂಡಲವನ್ನೆಲ್ಲ ಬೆರೆದು ಬಿಟ್ಟ. ಎಲ್ಲಿದ್ದೀರಿ ನೀವೀಗ? ಹರಿ ಓಂ. ಎಲ್ಲಿದ್ದೀರಿ? ದುರ್ಗಾ ಸಪ್ತಶತಿಯಲ್ಲಿದ್ದೀರಿ. ಅಸುರನಾದ ದೈತ್ಯ ಎಲ್ಲಿ ಬಂದಿದ್ದಾನೆ? ಭೂಮಂಡಲಕ್ಕೆ ಬಂದಿದ್ದಾನೆ. ಎಲ್ಲರೂ ಹೋಮ ಹವನಗಳು, ಯಜ್ಞಯಾಗಾದಿಗಳು ನಡೀತಾ ಇವೆಲ್ಲವನ್ನು ನೆನೆಸ್ಬಿಟ್ಟ. ಮಗನ್ಯೋ ಜಗದೀಶ್ವರ, ನನ್ನ ಹೊರತು ಈ ಪ್ರಪಂಚದಲ್ಲಿ ಬೇರೊಂದು ಈಶ್ವರನೇ ಇಲ್ಲ ಅಂದ್ಬಿಟ್ಟ. ಇದು ಅಟ್ಟಹಾಸ, ಇದು ಅಧಿಕಾರದ ಮದ. ಆ ನಿಮಿತ್ತವಾಗಿ ದಾಳಿ ಇಟ್ಟನು ಅಮರಪುರಕ್ಕೆ. ಈ ಭೂಮಂಡಲ ಮಾತ್ರ ಅಲ್ಲ, ಸುಧರ್ಮ ಸಭೆ ನನ್ನದಾಗಬೇಕು, ಅಮರಾವತಿ ಪಟ್ಟಣ ನನ್ನದಾಗಬೇಕು, ದೇವರ ವೈಭವ ನಮ್ಮದಾಗಬೇಕು, ಹೀಗಂದುಕೊಂಡು ಸಮಸ್ತ ವೈಭವವನ್ನು ತನ್ನ ಸೇನೆಯಿಂದ ಒಡಗೂಡಿ ಅಮರಾವತಿ ಪಟ್ಟಣಕ್ಕೆ ನುಗ್ಗಿ ದಾಳಿ ಇಟ್ಟಿದ್ದ. ದೇವತೆಗಳೆಲ್ಲ ಧಾವಿಸಿಬಿಟ್ರು. ಇವನ ಅಟ್ಟಹಾಸವನ್ನು ಸಹಿಸಲಿಕ್ಕಾಗಲಿಲ್ಲ. ಅವರೆಲ್ಲ ಭೂಖಂಡ ಬಂದ್ಬಿಟ್ರಂತೆ. ಭಾಗವತ ದೇವಿ ಭಾಗವತ ಹೇಳುತ್ತದೆ, ದುರ್ಗಾ ಸಪ್ತಶತಿಯು ಹೇಳುತ್ತದೆ, ಅವನ ಅಟ್ಟಹಾಸವನ್ನು ಕಂಡು ದೇವತೆಗಳೆಲ್ಲ ಸಾಮಾನ್ಯ ಮನುಷ್ಯರಂತೆ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲಿ? ಭೂಖಂಡದಲ್ಲಿ ಇರ್ಬೋದು. ಕೆಲವು ಜನ ಸಿರಿಸಿ ಬದಿ ಹೋಗಿರ್ಬೋದು, ಕೆಲವು ಎಲ್ಲ ಕಡೆ ಬಂದಿರ್ಬೋದು, ಎಲ್ಲ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ. ಭೂಖಂಡದಲ್ಲಿ ಸಾಮಾನ್ಯ ಮನುಷ್ಯರಂತೆ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ದುರ್ಗಾ ಸಪ್ತಶತಿ ವರ್ಣನೆ ಮಾಡ್ತದೆ. ಏನ್ ಮಾಡೋದು ಮುಂದೆ? ಏನ್ ಮಾಡೋದು? ದೇವತೆಗಳೆಲ್ಲ ಒಂದು ಕಡೆ ಸೇರಿ ತ್ರಿಮೂರ್ತಿಗಳನ್ನ ಒಂದು ಉಳಿಸಿದ್ರು. ಏಕದಿನಿ ರಜತಾಚಳ ಶಿಖರಿ कोठी अर्क समाधिक पीठावली, कोठी अर्क समाधिक पीठावली, एकदिनी रजताचल शिखरी, एकदिनी रजताचल शिखरी, एकदिनी रजताचल शिखरी. लक्ष्मी रमण ಗೋವಿಂದ ಗೋವಿಂದ. ತ್ರಿಮೂರ್ತಿಗಳೆಲ್ಲ
ಈ ದುರುಳನ ಬಾಧೆಯನ್ನು ಸಹಿಸಲಾರದೆ ಹೇಗಾದರೂ ಮಾಡಿ ಶಿಕ್ಷೆ ಆಗಬೇಕೆಂಬುದಾಗಿ ನಿರ್ಣಯಿಸಿ ತ್ರಿಮೂರ್ತಿಗಳೆಲ್ಲ ಒಂದು ಕಡೆ ಸೇರಿದ್ದಾರೆ. ದೇವತೆಗಳು ಒಂದು ಕಡೆ ಸೇರಿದರು. ಮುಂದೇನ್ ಮಾಡಬೇಕು? ತತೋತಿ ಕೋಪಪೂರ್ಣಸ್ಯ ಚಕ್ರಿಣೋ ವದನಾತ್ ತತಃ. ದುರ್ಗಾ ಸಪ್ತಶತಿ ವರ್ಣನೆ ಮಾಡ್ತದೆ. ತತೋತಿ ಕೋಪಪೂರ್ಣಸ್ಯ. ಪುರೋಹಿತರೆಲ್ಲ ಬಂದಿದ್ದಾರೆ ದುರ್ಗಾ ಸಪ್ತಶತಿ ಓದುವರೆ. ಸಮಸ್ತ ದೇವತೆಗಳೆಲ್ಲ ಕೋಪದಿಂದ ಈ ದೈತ್ಯನ ಅಟ್ಟಹಾಸವನ್ನ ಮುರಿಯೋದಕ್ಕೋಸ್ಕರವಾಗಿ ತ್ರಿಮೂರ್ತಿಗಳ ಕ್ರೋಧ ಅಗ್ನಿ ರೂಪವನ್ನು ತಾಳಿತು. ಬಹಳ ಸಿಟ್ಟು ಬಂದ್ರೆ ಯಾವ ರೂಪ ತಾಳ್ತದೆ? ನಮ್ಗೆ ಸಿಟ್ಟು ಬಂದಾಗ ಯಾವ ರೂಪ ತಾಳ್ತದೆ? ಅಗ್ನಿ ರೂಪ ತಾಳ್ತದೆ. ಅದು ಕ್ರೋಧಾಗ್ನಿ ಅನಿಸಿಕೊಳ್ಳುತ್ತದೆ. ಹಾಗಾಗಿ ಆ ದುಷ್ಟನ ಬಾಧೆಯನ್ನು ದೂರವಾಗಿಸೋದಕ್ಕೋಸ್ಕರವಾಗಿ ದೇವತೆಗಳೆಲ್ಲ ಕ್ರೋಧಾಗ್ನಿ ಜಾಗೃತವಾಯಿತು. ಒಂದೆಡೆಯಲ್ಲಿ ಸೇರಿದಂತ ದೇವತೆಗಳೆಲ್ಲ ಆ ದುಷ್ಟನ ಬಾಧೆಯನ್ನು ದೂರವಾಗಿಸುವುದಕ್ಕೆ ಯೋಚನೆ ಮಾಡ್ತಾರೆ. ಆಗಲೇ ದೇದೀಪ್ಯಮಾನವಾದ ಕೋಟಿ ಸೂರ್ಯ ಪ್ರಭೆ ಆಕಾಶ ಮಂಟಪದಲ್ಲಿ ಸಮಸ್ತ ದೇವತೆಗಳು ನೋಡುತ್ತಿರುವಂತೆ ಯಾರು? ಲೋಕಮಾತೆ, ಜಗಜ್ಜನನಿ, ಆದಿಶಕ್ತಿ, ಮಹಾಮಾಯೆ ತಾನು ವಿರಾಟ ರೂಪದಿಂದ ಗೋಚರಳಾಗ್ತಾ ಇದ್ದಾಳೆ ದೇವತೆಗಳಿಗೆ. ಆ ಭಯವನ್ನು ಕೊಟ್ಟರು ದೇವತೆಗಳಿಗೆ. ಆಗಲೇ ಆ ದುಷ್ಟ ದಮನಕ್ಕೋಸ್ಕರವಾಗಿ ತಮ್ಮದಾದಂತಹ ತೇಜಸ್ಸನ್ನ ಆ ದಿವ್ಯವಾದ ನಾರಿಗೆ ಶಕ್ತಿ ರೂಪಕ್ಕೆ ತಮ್ಮದಾದ ತೇಜಸ್ಸನ್ನ ಎಲ್ಲ ದೇವತೆಗಳು ಧಾರೆ ಎರಿತಾ ಇದ್ದಾರೆ. ವಿಷ್ಣು ತನ್ನ ತೇಜಸ್ಸನ್ನು ಆಕೆಯ ಭುಜಕ್ಕೆ ಕೊಟ್ಟ. ಯಮ ತನ್ನ ತೇಜಸ್ಸನ್ನು ಆಕೆಯ ಕೂದಲಿಗೆ ಇಟ್ಟ. ಸೂರ್ಯ ತನ್ನ ತೇಜಸ್ಸನ್ನು ಆಕೆಯ ಕಣ್ಣಿಗೆ ಇಟ್ಟ. ರೋಮ ರೋಮಕ್ಕೆ ರಶ್ಮಿಯನ್ನ ಕೊಟ್ಟಂತೆ ಭಗವಾನ್ ಭಾಸ್ಕರ ದಿವ್ಯವಾದ ಕಿರಣವನ್ನು ಕೊಟ್ಟ. ಹೀಗೆ ಸಮಸ್ತ ದೇವತೆಗಳು ತಮ್ಮದಾದಂತಹ ಶಕ್ತಿಯನ್ನ ಆ ಲೋಕಮಾತೆ ಜಗಜ್ಜನನಿ ಆದಿಶಕ್ತಿಯಲ್ಲಿ ಒಂದುಗೂಡಿಸ್ತಾ ಇದ್ದಾರೆ. ಸೋಮದೇವತೆಗಳು ಸ್ತನಕ್ಕೆ ಇಟ್ಟರಂತೆ, ಬ್ರಹ್ಮದೇವರು ತೋಳಿಗೆ ಆ ಶಕ್ತಿಯನ್ನ ಇಟ್ಟ. ತತಃ ಸಮಸ್ತ ದೇವಾನಾಂ ತೇಜೋ ರಾಶಿ ಸಮುದ್ಭವಾನ್. ದುರ್ಗಾ ಸಪ್ತಶತಿ ವರ್ಣನೆ ಮಾಡ್ತದೆ. ಸಮಸ್ತ ದೇವತೆಗಳು ತಮ್ಮದಾದಂತಹ ತೇಜಸ್ಸನ್ನ ಆ ದಿವ್ಯವಾದಂತಹ ಶಕ್ತಿಯಲ್ಲಿ ಆದಿಶಕ್ತಿಯಲ್ಲಿ ಒಂದುಗೂಡಿಸಿದ್ದಾರೆ. ಭೂಮಂಡಲ ಆಕಾಶ ಮಂಟಪ ಮುಟ್ಟುವಷ್ಟು ಎತ್ತರವಾಗಿ ಬೆಳೆದು ನಿಂತಹ ದೇದೀಪ್ಯಮಾನವಾದ ಕೋಟಿ ಸೂರ್ಯ ಪ್ರಭೆಯಿಂದ ಒಡಗೂಡಿರುವಂತಹ ಮಹಾಮಾತೆಯನ್ನು ಕಂಡು ಉಘೇ 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 ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ ಸಮಸ್ತ ದೇವತೆಗಳು. ಆಗ್ಲೇ ತಮ್ಮ ಶಕ್ತ್ಯಾಯುಧವನ್ನ ಸಹ ದೇವತೆಗಳು ದಾರಿ ಎರೆದರು. ಸೂರ್ಯ ತನ್ನ ದಿವ್ಯವಾದಂತಹ ತೇಜಸ್ಸನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಆಯುಧಗಳನ್ನು ಇತ್ತ. ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಕೌಮೋದಿಕ ಗದೆಯನ್ನು ಕೊಟ್ಟ. ಶಿವ ತನ್ನ ಪಿನಾಕವನ್ನ ಇತ್ತ, ತ್ರಿಶೂಲವನ್ನ ಇಟ್ಟ. ಯಮ ತನ್ನ ಕಾಲದಂಡವನ್ನು ಕೊಟ್ಟನಂತೆ. ಇಂದ್ರ ವಜ್ರಾಯುಧವನ್ನು ಕೊಟ್ಟ. ತಕ್ಷಕ ನಾಗದೇವ ದಿವ್ಯವಾದ ಮಣಿಯುಳ್ಳಂತಹ ನಾಗನಂದನ್ನು ಉಡುಗೊರೆಯಾಗಿ ಕಾಣಿಕೆ ಇತ್ತ ಆ ಮಾತೆಗೆ. ತತಃ ಸಮಸ್ತ ದೇವಾನಾಂ ತೇಜೋ ರಾಶಿ ಸಮುದ್ಭವಾನ್. ಅಷ್ಟಾದಶ ಭುಜಯುಕ್ತಳಾಗಿ ಗೋಚರಳಾಗ್ತಾ ಇದ್ದಾಳೆ ಆಕೆ. ತ್ರಿಶೂಲ, ಢಮರು, ಖಡ್ಗ, ಕಮಂಡಲ, ಧನುರ್ಬಾಣ, ಕಟುವಾಂಗ, ಪರಶು, ಶೃಂಗಾಸನ, ಕಮಲ, ಪಿನಾಕಗಳನ್ನ ಅಷ್ಟಾದಶ ಭುಜಗಳಲ್ಲಿ ಧರಿಸಿದಂತಹ ಲೋಕಮಾತೆಯನ್ನು ಕಂಡು ಸಮಸ್ತ ದೇವತೆಗಳು ಅಚ್ಚರಿ ಪಡುತ್ತಿರುವಂತಹ ಕಾಲ. ಹಿಮವಂತ ತನ್ನಲ್ಲಿರುವಂತಹ ಮಹೋಗ್ರವಾದ ಸಿಂಹವನ್ನ ತರುಣಿಗೆ ಕಾಣಿಕೆಯಾಗಿ ವಾಹನಕ್ಕಾಗಿ ಕೊಟ್ಟ. ವಿಪುಲವಾದ ಕೇಶರಾಶಿರುವಂತಹ ಆ ದಿವ್ಯವಾದಂತಹ ಸಿಂಹ. ಸಮುದ್ರ ರಾಜ ತನ್ನಲ್ಲಿರುವಂತಹ ದಿವ್ಯವಾದಂತಹ ಆಭರಣವನ್ನ, ನವರತ್ನಗಳನ್ನ ಉಡುಗೊರೆಯಾಗಿ ಇಟ್ಟ. ಆಕೆ ಅಲಂಕಾರ ಮಾಡಿಕೊಡ್ತಾಳೆ. ದಿವ್ಯವಾದ ಅಲಂಕಾರವನ್ನ ಸಮುದ್ರ ರಾಜ ಕೊಟ್ಟಂತ ಅಲಂಕಾರವನ್ನು ಮಾಡ್ತಾಳೆ. ಬಂಗಾರದ ಲತೆಯಂತೆ ಬಳಕುವಳು ಬಾಜು ಬಂದಿಗೆಯ ಬಂಡೆ ಕಟ್ಟಿಹಳು ಮುಂದಾನಿಗೆ ಹಾಜರಿಗೆ ಸುಮ್ಮೋಳು ಮುತ್ತಿನ
ಭೃಂಗನೀಲ ಕುಂಡಲದಿ ಮೆರವಳು ಪಾಲದಿ ತಿಲಕವದಿತ್ತಿ ಹಚ್ಚಿಹಳು ತುಂಗಕುಟದ ಭಾರಕ್ಕೆ ತಲೆಯಳು ರಂಗು ಕೇಸರಿಯ ಗಂಧ ಹಚ್ಚಿಹಳು ಹಿಮ್ಮಡಿ ಬಡಿದುದು ಸರ್ಪಾಕಾರ ಅಂಗದ ಸೋಗಂಧಗೆ ಅಳಿದಿಂದ ಆಡುತ್ತಲಿವೆ ಝೇಂಕಾರಗಳಿಂದ ಕನ್ನಡಿ ಅಂಗದಿ ಕೊಳೆವ ಕಪೋಲ ಕಣ್ಣು ಗೊಪ್ಪುವ ಕನಕ ಸುಕೂಲ ಕಣ್ಣುಗೆ ಹಾಕಿದ ಚಂದದ ಕುಪ್ಪಸ ಕಣ್ಣಾಯಿತ ನೇತ್ರಗಳ ವಿಲಾಸ ಹರಡಿ ಕಂಕಣ ದ್ವಾರ ಹಿಂದೊಪ್ಪು ಹೆರಳ ಬಂಗಾರ ಭರ್ಜರಿಯ ಶರಗಿ ಒಯ್ಯಾರ ಅರೆದಿರಿದ ಮಲ್ಲಿಕಾಹಾರ ಆದಿಗಿದ ಕುಪ್ಪ ಸಾಸರಿಗೆ ಮುಕ್ತಿ ನಿಮ್ಮೆರೆಯು ಬೈಸಲೆ ಮುಖದ ಮೇಲೆ ಹಣೆಬಟ್ಟು ತನ ಹೊರಗೆ ತಗಿಯ ಕರಬಿಟ್ಟು ನವ ತರುಣಿಯರು ಶಶಿ ಕಿರಣಿಯರು ಸುವರ್ಣಿಯರಾರು ಬಂಗಾರದ ಲತೆಯಂತೆ ಬಳಕುವಳು ಬಾಜು ಬಂದಿಗೆಯ ಬಂಡೆ ಕಟ್ಟಿಹಳು ಮುಂಗಾಲಿಗೆ ಆ ನೆರೆಗೆ ಚಿಮ್ಮುವಳು ಮುತ್ತಿನ ಬೈತಲೆಯಿಂದ ನೆನೆಯುವಳು ಭ್ರಂಗ ನೀಲ ಮುಂತಳದಿ ನಂದಿಗಳು ಕಾಲದಿ ತಿಲಕವ ಸಿಕ್ಕಿ ಹಚ್ಚಿಯಳು ತುಂಗಗುಡ್ಡದ ಭಾರಕ್ಕೆ ತಡೆಯಳು ಕಾಮಿನಿ ಎಂದದಿ ತೋರ್ಪಡು ಜಾಲ ಮುಂದುಡಿ ಹಾಕಿದ ಚಂದದ ಮುಪ್ಪ ಸಮುದಿರುಳು ಮಲ್ಲಿಗೆ ಎರಳ ತುಂಬಿಯಳು ಮಂದಸ್ತಿನದಲ್ಲಿ ಮೋಹಿಸಿದಳು ಬೆಡಗಿನಿಂದ ಬಿಡು ನುಡಿಯ ತೋರುವಳು ಬಗೆ ಬಗೆಯ ಆಭರಣಗಳ ನಿತ್ಯಳು ಹರಡಿ ಕಂಕಣ ದ್ವಾರ ಹಿಂದೊಪ್ಪು ಹೆರಳ ಬಂಗಾರ ಭರ್ಜರಿಯ ಶರಗಿ ಒಯ್ಯಾರ ಅರೆದಿರಿದ ಮಲ್ಲಿಕಾಹಾರ ಆಬಿಗಿದ ಕುಪ್ಪ ಸಾಸರಿಗೆ ಮುಕ್ತಿ ನಿಮ್ಮೆರೆವ ಬೈತಲೆ ಮುಖದ ಮೇಲೆ ಹಣೆಬಟ್ಟು ತನ ಹೊರಗೆ ಗಡಿಯ ಕರಬಿಟ್ಟು ನವ ತರುಣಿಯರು ಶಶಿ ಕಿರಣಿಯರು ಸುವರ್ಣಿಯರಾರು ಗುಡಿಯರು ಜಗಜ್ಜನನಿ ಮಹಾಮಾತಾ ಕೀ ಎಂತದು ಹೇಳಿ ಲೋಕಮಾತೆ ಅಲಂಕಾರದ ವೈಭವ ದಾಸರ ಸಾಹಿತ್ಯದಲ್ಲಿ ಬಹಳ ಸುಂದರವಾಗಿ ಕಟ್ಟಿ ಎಬ್ಬಿಸಿದ್ದಾರೆ. ಅದು ಹೋಗುವಾಗಲೇ ಅಂಥ ಅಲಂಕಾರ ವೈಭವ ಕಾಣಬೇಕು ಅಲ್ವೇ. ಬಂಗಾರದ ಲತೆಯಂತೆ ಬಳಕುವಳು ಬಾಜು ಬಂದಿಗೆ ಎಗೊಂಡೆ ಕಟ್ಟಿಹಳು ಮುಂಗಾಲಿಯ ನೆರೆಯ ಚಿಮ್ಮುವಳು ಹರಡಿ ಕಂಕಣ ದ್ವಾರ ಹಿಂದೊಪ್ಪು ಹೆರಳ ಬಂಗಾರ ಭರ್ಜರಿಯ ಶರಗಿನ ವಯ್ಯಾರ. ಇದೆಲ್ಲವನ್ನು ತಾಯಿ ಅಲಂಕಾರದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇದೇ ಭವ್ಯವಾದ ಅಲಂಕಾರ ಕಂಡೇ ವರ್ಣನೆ ಮಾಡಿದ್ದಾರೆ ಜ್ಞಾನಿಗಳು ದಾಸರು. ಲೋಕಮಾತೆ ಅಲಂಕಾರ, ಲೋಕಮಾತೆ ಅಲಂಕಾರವೇ ನಮ್ಮಲ್ಲಿ ಲೌಕಿಕ ಸೌಮಾಂಗಲ್ಯವತಿಯಲ್ಲಿ ಇದೇ ಅಲಂಕಾರ ಶಾಸ್ತ್ರ ಹೇಳಿದೆ. ಹರಡಿ ಕಂಕಣ ದ್ವಾರ ನೋಡಿ, ಎರಡು ಕೈ ತುಂಬಾ ಬಳೆ ಇಡ್ಬೇಕಂತ ನೋಡಿ. ಆಕೆ ಅಷ್ಟಭುಜ ಒಂದೊಂದು ಡಜನ್ ಹಸಿರು ಬಳೆ. ಇನ್ನೊಂದು ಶಿರ್ಸಿ ಕಡೆ ಎಲ್ಲ ಒಂದ್ ಕೈ ಬಳೆ ಇಡ್ತಾರೆ, ಒಂದ್ ಕೈಗೆ ವಾಚ್ ಕಟ್ತಾರೆ. ನಾವು ಕೇಳಿದ್ವಿ, ವಾಚ್ ಕಟ್ಟಿದ ಕೈಗೆ ಯಾಕೆ ಬಳೆ ಇಡೋದಿಲ್ಲ ಅಂತ ಕೇಳಿದ್ವಿ. ಇಲ್ರಿ, ಅದು ವಾಚ್ ಕಟ್ಟಿದ್ ಕಾಣೋದಿಲ್ಲ ಅಂದ್ರು. ಅಂದೆ ನಾನು. ಎಂತ ದುರಂತ ಅಲ್ಲ. ಎರಡೂ ಕೈ ತುಂಬ ಬಳೆ ಇಡ್ಬೇಕಂತ ಅಲಂಕಾರ ಶಾಸ್ತ್ರ ಹೇಳ್ತಾರೆ. ನಮ್ಮ ಭಾರತೀಯ ಅಲಂಕಾರ, ನಮ್ಮ ಗುರುಗಳ ಸೋದರರು ಕೇಶವದಾಸರು ಅಮೇರಿಕಾದಿಂದ ಬರುವಾಗ ಒಂದು 100 ದೊಡ್ಡ ಎಲ್ಲ ಡಾಕ್ಟರ್ಸು ಇಂಜಿನಿಯರ್ಸ್ ಎಲ್ಲ ಬರ್ತಿದ್ರು. ಅವ್ರು ಬರುವಾಗ ಚಪ್ಪಲಿ ಹಾಕೋದಿಲ್ಲ ಈ ಭೂಮಿಗೆ. ಇದು ಪುಣ್ಯ ಭೂಮಿ, ಇದು ದೇವಭೂಮಿ, ಇದು ಧರ್ಮಭೂಮಿ. ಪಾಂಡುರಂಗನ ಸ್ಥಾಪನೆ ಮಾಡಿದ್ದಾರೆ ನೆಲಮಂಗಲದಲ್ಲಿ. ಬೆಂಗಳೂರಿಗೆ ಹೋಗುವಾಗ ಕಾಣ್ತಾರೆ. ಅಲ್ಲಿ ಪಾಂಡುರಂಗನ ಸುತ್ತ ನಿಂತು ಹೊರಗೆ ವಿಠೋಲ್ 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 ಅಂತ ಕುಣಿತಾರೆ. ಆಮೇಲೆ ಇಲ್ಲಿ ಭಾರತೀಯ ಉಡುಪನ್ನು ಉಡಿಸಿಕೊಳ್ಳೋದು ಆಶ್ರಮವಾಸಿಗಳಿಗೆ. ನಾವೆಲ್ಲ ಅವಾಗ ಕೆಲಸದಲ್ಲಿ ಮಾಡ್ತಾ ಇರೋದು, ಸೇವೆ ಮಾಡ್ತಾ ಇರೋದು, ಅವರಿಗೆಲ್ಲ ಏನು ತಿಂಡಿ ಕೊಡೋದು ಅದನ್ನೆಲ್ಲ ಮಾಡೋದು ನಾವು. ಅವ್ರು ಇಲ್ಲಿ ಬಂದು ಆಶ್ರಮವಾಸಿಗಳಿಂದ ಸೀರೆ ಎಲ್ಲ ಉಡಿಸ್ಕೊಳ್ಳೋದು, ಆಮೇಲೆ ಜಡೆ ಎಲ್ಲ ಕಟ್ಟಿಸ್ಕೊಳ್ಳೋದು, ಆಮೇಲೆ ಮಾಲೆ ಎಲ್ಲ ಸುರಿಸ್ಕೊಳ್ಳೋದು, ಆಮೇಲೆ ಆ ಸೆರಗಿ ಒಂದು ಗಂಟೆ ಕಟ್ಕೊಂಡು ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ಪಾಂಡುರಂಗನ ಸಮ್ಮುಖದಲ್ಲಿ ವಿಠೋಲ್ ವಿಠೋಲ್ ವಿಠೋಲ್. ಆ ಗುರುಗಳು ಹೇಳ್ತಿದ್ರು, ಈಸ್ಟ್ ಹೋಗಿ ವೆಸ್ಟ್ ಆಯ್ತು, ವೆಸ್ಟ್ ಹೋಗಿ ಈಸ್ಟ್ ಆಯ್ತು ಅಲ್ಲೇ. ನಮ್ಮ ಪರಂಪರೆಯನ್ನು ಅವರು ಬಯಸ್ತಾರೆ, ಅವ್ರ ಪರಂಪರೆಯನ್ನು ನಮ್ಮವರು ಅರ್ಧ ಚಡ್ಡಿ ಹಾಕೊಂಡು ಓಡಾಡ್ಕೊಂಡು ಶೃಂಗೇರಿಯಲ್ಲಿ ಒಳ ಪ್ರವೇಶವೇ ಇಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮೊನ್ನೆ. ಹೌದು ಹೌದ್ರಿ, ಒಳ ಪ್ರವೇಶವೇ ಇಲ್ಲ. ಇಂಥ ದುರಂತ. ನಮ್ಮ ವಸ್ತುವನ್ನು ಕಳ್ಕೊಂಡ್ಬಿಟ್ಟು ನಾವು ಬಹಳ ದೊಡ್ಡ ಸ್ಥಿತಿ ಅಂತ ಕಾಣಿಸ್ತದೆ ಅವ್ರು ತಾವು ಮಾಡೋ ವ್ಯವಸ್ಥೆ. ನಮ್ಮ ಗುರುಗಳು 25ನೇ ವರ್ಷದಲ್ಲಿ ಸ್ವರ್ಣವಲ್ಲಿಯಲ್ಲಿ ಎಂದರು, ನಮ್ಮ ಭಾರತೀಯ ಉಡುಪನ್ನು ಉಟ್ಟುಕೊಂಡು ಬನ್ನಿ ಮಠಕ್ಕೆ. ಬರ್ದಿದ್ರು ಪರವಾಗಿಲ್ಲ ಅಂತಂದ್ರು. ನೀವು ಬರ್ದಿದ್ರು ಪರವಾಗಿಲ್ಲ ಮಠಕ್ಕೆ, ಆದರೆ ಬರುವಾಗ ಭಾರತೀಯ ಉಡುಪನ್ನು ಉಟ್ಕೊಂಡು ಬನ್ನಿ. ಒಂದು 5 ವರ್ಷದ ಹಿಂದೆ ಮಹಿಳಾ ಆಯೋಗ ಎಲ್ಲವೆಲ್ಲ ಮುಖ್ಯಸ್ಥರಿಗೆ ಒಂದು ಕಾಗದ ಕಳಿಸಿತ್ತು. ಏನು ಕಳಿಸಿತ್ತು? ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಅತ್ಯಾಚಾರ
ಅನಾಚಾರಕ್ಕೆ ಯಾರು ಕಾರಣ, ಪರಿಹಾರ ಏನು? ನಮಗೂ ಕಾಗದ ಬಂದಿತ್ತು. ನೃಪತುಂಗ ರಸ್ತೆ, ಬೆಂಗಳೂರು, ಮಹಿಳಾ ಆಯೋಗ. ನಾವು ಬರೆದ್ವಿ, ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಅನಾಚಾರಕ್ಕೆ ಹೆಣ್ಣು ಮಕ್ಕಳೇ ಕಾರಣ. ಹೆಣ್ಮಕ್ಳು ಚಟವಾಡಿ, ಗಂಡು ಮಕ್ಕಳು ಯಾರು ಹೊಡೆಯೋದಿಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತು. ಭಾರತೀಯ ಹುಟ್ಟು ಉಡುಪೇನು ಹುಟ್ಟು ತಿರುಗಲಿ, ಅವು ಯಾರು ಸಮೀಪ ಬರೋದಿಲ್ಲ. ಸಾಕ್ಷಾತ್ ಭಾರತ ಮಾತೆ ಎಂಬುದಾಗಿಯೂ ಅಥವಾ ಗ್ರಾಮದ ಅಧಿದೇವತೆಯಾಗಿ ಎಂಬುದಾಗಿ ಕೈ ಮುಗಿಯುತ್ತಾರೆ. ಅರೆಬತ್ತಲೆಯಾಗಿ ಸಿನಿಮಾದಲ್ಲಿ ಮೈಮಾಟ ತೋರಿಸಿ ವಿಶ್ವಸುಂದರಿಯರಾಗಬೇಡಿರಿ. ನಮ್ಮ ಭವ್ಯ ಸಂಸ್ಕೃತಿಯ ಪರಂಪರೆ, ನಮ್ಮ ಹಿರಿಯರು ಯಾವುದನ್ನು ಆಚರಣೆ ಮಾಡಿದರೋ ಅದನ್ನು ಮಾಡಿ. ಮತ್ತೆ ನಮಗೆ ಉತ್ತರ ಕಳಿಸಿ ಅಂತ ಹೇಳಿ ಮತ್ತೆ ಉತ್ತರ ಬರಲಿಲ್ಲ. ಹೀಗೆಲ್ಲ ಉಂಟು. ಪಾಠ ಮಾಡೋರು ಯಾರು? ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ನಮ್ಮ ಮಕ್ಕಳು ಒಳ್ಳೆ ಆಂಗ್ಲ ವಿದ್ಯಾ ವಿಶಾರದರಾಗಬೇಕೆಂಬುದಾಗಿ ನಾವು ಕಾನ್ವೆಂಟ್ ಕಲಿಸ್ತೀವಿ. ಕಾನ್ವೆಂಟ್ ಕಲಿಸಿದ್ರೆ ಅಲ್ಲಿ ಜಡೆ ಬಿಡಬಾರ್ದು, ಹೂ ಮುಡಿಯಬಾರ್ದು, ಬಳೆ ತೊಡಬಾರ್ದು, ಕುಂಕುಮ ಇಡಬಾರ್ದು, ಇದೆಲ್ಲ ನಿಯಮ ಉಂಟು. ನಮಗಿಲ್ವೇ? ಹೋಗುವಾಗ ಮೀರಾ, ಬರುವಾಗ ಮೇರಿ ಆಗಿ ಬಂದ್ಬಿಟ್ಲು. ಹೋಗುವಾಗ ಅರ್ಜುನ, ಬರುವಾಗ ಜಾನ್ ಆಗಿ ಬಂದ್ಬಿಟ್ಟ. ನಮ್ಮ ಸಂಸ್ಕಾರ ಇದೆಯೇ? ನಮ್ಮ ಸಂಸ್ಕೃತಿ ಇಲ್ವೇ? ತಿಲಕ ಇಡಬೇಕು. ನಾವು ಇಟ್ಟಂತ ತಿಲಕ 100 ಹೆಜ್ಜೆ ದೂರದಿಂದ ಕಾಣಬೇಕು. ಇದು ಧ್ಯಾನ ಕೇಂದ್ರ. ಪರಮಾತ್ಮ ಗೀತೆಯಲ್ಲಿ ಅಂತಾನೆ, 2 ಭೂಮಧ್ಯೆ ಇದನ್ನು ಧ್ಯಾನ ಕೇಂದ್ರವಾಗಿ ಸಂಕೇತವಾಗಿ ನಮ್ಮಲ್ಲಿ ತಿಲಕ ಇಡುವಂತಹದ್ದು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಇಡಬೇಕು. ಗಂಡಸರು ಅಕ್ಷತ ಅಂತಾರೆ, ಹೆಣ್ಣು ಮಕ್ಕಳು ತಿಲಕ ಅಂತಾರೆ. ಆ ತಿಲಕವನ್ನಿಟ್ಟು ಒಂದು 100 ಹೆಜ್ಜೆ ದೂರದಿಂದ ಆದರೂ ಕಾಣಬೇಕು. ನೋಡಿ, ಹಿಂದೆಲ್ಲ ತಾಯಂದ್ರ ಅಲಂಕಾರ ಮಾಡಿಕೊಂಡು ನಮ್ಮ ಭಾರತೀಯ ಅಲಂಕಾರ ಶಾಸ್ತ್ರದ ವಿಕಾಸ ಕಂಡು ಬರ್ತಿತ್ತು. ಈಗ ವಿಕಾಸ ಅಲ್ಲ, ಮತ್ತೆ ಅಲಿಲಿಕ್ಕಾಗಲಿಲ್ಲ, ಅದಕ್ಕೆ ಸ್ವಲ್ಪ ಕೆಳಗೆ ಹೇಳಿದೆ. ಅಷ್ಟು ಉದ್ದ ವಿಕಾರ. ಗಂಡು ಯಾರು ಹೆಣ್ಣು ಯಾರು ಹೇಳಲಿಕ್ಕಾಗುದಿಲ್ಲ. ಬೆಂಗಳೂರಿಗೆ ಹೋದ್ರೆ ಇಂಥ ದುರಂತ ಕೇಳಲಿಕ್ಕಾಗ್ತದೆ ನೀವು ಗಂಡು ಹೆಣ್ಣು ಅಂತ? ಗಂಡು ಹೆಣ್ಣು ಯಾರಿಲ್ಲ, ಗಂಡ ಹೆಂಡತಿ ಯಾರ್ಯಾರು ಹೇಳೋದು ಬಹಳ ಸಮಸ್ಯೆ ಬಂದ್ಬಿಟ್ಟಿದೆ ಈಗ, ಕೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಸಮಾಜದಲ್ಲಿ ಬಂದಂಥ ಅಪಾಯವನ್ನು ಉಪಾಯದಿಂದ ತಿಳ್ಕೊಳ್ಬೇಕು. ಬೀದಿಯಲ್ಲಿ ಗಂಡಸಾದವನು, ಹೇಳಿದ್ದೇನಲ್ಲ ಹಿಂದೆಲ್ಲ, ಗಂಡಸಾದವನು ಮುಂದೆ ಬರ್ತಾ ಇದ್ದಾನೆ, ಹಿಂದೆ ಈಕೆ ಬೆನ್ನಿ ಬರ್ತಾ ಇರ್ತಾಳೆ ಅಲ್ವೇ? ಗಂಡಸೇ ಮಗುವನ್ನು ಎತ್ಕೊಂಡು ಹಿಂದಿನಿಂದ ಈಕೆ ಕೈ ಬೀಸ್ಕೊಂಡು ಬರ್ತಾ ಇದ್ದಾಳೆ ಅಂದ್ರೆ ಇವ್ರು ಗಂಡ ಹೆಂಡತಿ ಅಂತ ತಿಳ್ಕೊಳ್ಳಿ ಅಲ್ವೇ? ಇಂಥ ಒಂದು ವ್ಯವಸ್ಥೆ ಉಂಟು ಸಮಾಜದೊಳಗೆ, ತಿಳ್ಕೊಳ್ಳುವಂಥ ವ್ಯವಸ್ಥೆ ಇದೆ. ನಮ್ಮ ಸಂಸ್ಕಾರ ಸಂಸ್ಕೃತಿಗಳು ನಮ್ಮಿಂದ ಸಾಕಷ್ಟು ದೂರ ಹೋಗ್ಬಿಟ್ಟಿವೆ. ಪಾತಂಜಲಿ ಯೋಗ ಸೂತ್ರ ವರ್ಣನೆ ಮಾಡ್ತದೆ. ಮೂಲಾಧಾರ, ಮಣಿಪುರ, ಅನಾಹುತ, ವಿಶುದ್ಧ, ಆಜ್ಞಾ. ಈ ಆಜ್ಞಾಚಕ್ರದ ಗುರುತಿಗಾಗಿ 2 ಭ್ರೂ ಮಧ್ಯೆ ಧ್ಯಾನ ಕೇಂದ್ರದ ಸಂಕೇತಕ್ಕಾಗಿ ನಮ್ಮಲ್ಲಿ ತಿಲಕ ಇಡುವಂತಹದ್ದು. ಹಾಗಾಗಿ ನಮ್ಮಲ್ಲಿ ತಿಲಕವನ್ನು ಇಡುವಂತಹ ಸಂಪ್ರದಾಯವನ್ನು ನಮ್ಮ ಹಿರಿಯರು ಕಂಡುಕೊಟ್ಟಿದ್ದು, ಮಾರ್ಗದರ್ಶನ ಮಾಡಿದ್ದು, ಭಗವದ್ಗೀತೆಯು ಅದನ್ನು ಮಾರ್ಗದರ್ಶನ ಮಾಡಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲೇ ಇಡಬೇಕು. ನಾವು ಇಟ್ಟಂಥ ತಿಲಕ 100 ಹೆಜ್ಜೆ ದೂರದಿಂದ ಕಾಣಬೇಕು. ಈ 100 ಹೆಜ್ಜೆ ಹೇಗೂ ಇಲ್ಲಿ 3 ಹೆಜ್ಜೆ ಬಂದು ನೋಡಬೇಕು, ಇಟ್ಟಿದ್ದಾರೋ ಇಲ್ಲೋ ಅಂತ. ಅದರಲ್ಲಿ ಟಿಕ್ಲಿ ಪಿಕ್ಲಿ ಎಂತ ಬಂದಿದೆ ಈಗ. ಬೇಕಾ ಸ್ವಲ್ಪ ನಾಗೆ ತಾಕ್ಸಿ ಹಣೆಗೆ ಒತ್ತಿದ್ರಾಯ್ತು, ಬ್ಯಾಡ್ತಿದ್ರೆ ಬಾತ್ರೂಮಿಗೆ ಗಾಡೆಗೆ ಒತ್ತಿಟ್ರಾಯ್ತು, ಇಲ್ಲಿ ಯಾರು ಇಲ್ಲಿ ಮೂಲೆ ಕಂಬಗೆ ಸಿಕ್ಕರದಲ್ಲೇ ಒತ್ತಿಟ್ರಾಯ್ತು ಅಲ್ವೇ? ಇಂಥ ದುರಂತ ಒಳ್ಳೊಳ್ಳೆ ಚಿಂತನೆಗಳೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗ್ಬಿಟ್ಟಿವೆ ಅಂತ. ಇದಕ್ಕೊಂದು ಆಧಾರ ಇಲ್ಲದೆ ಮಾಡಿಲ್ಲ ನಮ್ಮ ಹಿರಿಯರು. ಲೋಕಮಾತೆ ಜಗಜ್ಜನನಿ ಆದಿಶಕ್ತಿ ಮಹಾಮಾಯೆ ತಾನು ಅಲಂಕಾರ ಮಾಡಿಕೊಳ್ತಾಳೆ. ಬಂಗಾರದ ಲತೆಯಂತೆ ಬಳಕುವಳು ಬಾಜು ಬಂದಿಗೆ ಬಂಡೆ ಕಟ್ಟಿ ಹಣ್ಣು ಮುಂಗಾಲಿಗೆ ಪರಡಿ ಕಂಗಣದ್ವಾರ ಪಿಂದಪ್ಪು ಹೆರಳ ಬಂಗಾರ ಭಜ್ಜರಿಯ ಸರಗಿ ಮೈಯಾರ ಅರೆಬೀದ ಮಲ್ಲಿಕಾಹಾರ ಆಬೀದ ಕುಪ್ಪ ಸಾಧರಿಯ ಮುತ್ತಿ ನಿಂಬೆರೆವ ಬೈತಲೆ ಸುಖದ ಮೇಲೆ ಹಣೆಬಟ್ಟು ಧನ ಭರಕೆ ಗರಿಯ ಕರವಿಟ್ಟು ನವ ತರುಣಿಯರು ಶಶಿಕಿರಣಿಯರು ಸುವರ್ಣಿಯರಾರ ಬಿಡಿಯರು ಜಗಜ್ಜನನಿ ಮಹಾಮಾತಾ ಕೀ
ಲೋಕಮಾತೆ ಅಲಂಕಾರ ಮಾಡಿಕೊಂಡಿದ್ದಾಳೆ. ದೀಪ್ಯಮಾನವಾದ ಕೋಟಿ ಸೂರ್ಯ ಪ್ರಭೆ. ದೇವತೆಗಳೆಲ್ಲ ಆಕೆಯನ್ನು ಹಿಂಬಾಲಿಸ್ತಾ ಇದ್ದಾರೆ. ಒಂದು ಪಾದದಿಂದ ಸಪ್ತ ಪಾತಾಳವನ್ನು ಅದುಮಿ ಬಿಟ್ಲು. ತನ್ನ ಕಿರೀಟದಿಂದ ಸ್ವರ್ಗವನ್ನೇ ಏರುವಂತಹ ಸ್ಥಿತಿಯಲ್ಲಿ ಎಲ್ಲವನ್ನ ವಾರೆ ಮಾಡಿದ್ದಂತೆ ತನ್ನ ಕಿರೀಟದಿಂದ ನಭೋಮಂಡಲವನ್ನು ಭೇದಿಸಿದ್ದು ಒಂದು ದುರ್ಗಾ ಸಪ್ತಶತಿ ಅಣೋರಣೀಯಾನ್ ಮಹತೋ ಮಹಿಯಾನ್. ಅಣುವಲ್ಲಿ ಅಣುವಾಗಿ ಮಹತ್ತಲ್ಲಿ ಮಹತ್ತಾಗಿ ಬೆಳೆದು ನಿಂತ ಲೋಕಮಾತೆ ತಾನು ದೇದೀಪ್ಯಮಾನವಾದ ಕೋಟಿ ಸೂರ್ಯ ಪ್ರಭೆಯಿಂದ ಧಾವಿಸಿ ಬರುವಂತಹ ಸಮಯ ಈ ವಾರ್ತೆ ಮನುಷ್ಯನಿಗೆ ಮುಟ್ಟಿತು. ಅವ ಹೊರಗೆ ಬಂದು ನೋಡೋದ್ರೊಳಗಾಗಿ ಸಮಸ್ತ ದೇವತೆಗಳು ಆಕೆ ಮುಂದಾಳುತನದಲ್ಲಿ ಮುಂದಕ್ಕೆ ಬಂದು ಇದಿಷ್ಟು ದಿವಸ ಎಲ್ಲಿತ್ತಪ್ಪ ಈ ವಿಶೇಷ ರೂಪ, ಓಹೋ ಹೋ ಹೋ ಅಪರೂಪ ಅಲ್ವೇ, ಎಲ್ಲಿದ್ದು ಇವಳು, ಯಾರು ಇವಳು? ಲೋಕಮಾತೆ ಜಗಜ್ಜನನಿ ತಾನು ಸಿಡಿದೆದ್ದು ಬಿಟ್ಲು, ದೈತ್ಯರನ್ನು ಪುಡಿಗಟ್ತಾ ಇದ್ದಾಳೆ. ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ. ಚಂಡ ಮುಂದರ ರುಂಡ ಪಿಡಿದು ಚೆಂಡಾಡಲು ವೈಯಾರಿ. ಇದ ಕಂಡು ಸೈನ್ಯ ಭಯಗೊಂಡು ನಡುಗಿ ತತ್ತರಿಸುತ್ತಲಿದೆ ಕಾಚಿ. ಕಾಳಿ ಕರಾಳಿ ರಣಕಂಕಾಳಿ ಅಸುರರ ಸೀಳಿ ದೈತ್ಯರ ಹೋಳಿ. ರಣದಲ್ಲಿ ರಕ್ತದ ಓಕಳಿ, ರಣದಲ್ಲಿ ರಕ್ತದ ಓಕಳಿ. ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ, ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ, ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ. ಸೊಕ್ಕಿದ ರಕ್ಕಸ ರಸುವಂ ಹಿಂಡಿ, ದಟ್ಟೆ ಡಮರುಗಳು ಬಾರಿಸುತ್ತಿರಲು. ಸೊಕ್ಕಿದೆ ಮರವೇರಿ ಕುಣಿಯಲು, ಕುಕ್ಕಿ ದೈತ್ಯರ ಮೆಕ್ಕಿ ರಕ್ತವನ. ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ. ಚಂಡ ಮುಂದರ ರುಂಡವ ಪಿಡಿದು ಚೆಂಡಾಡಲು ವೈಯಾರಿ. ಈಗ ಕಂಡು ಸೈನ್ಯ ಭಯ ಹೊತ್ತು ನಡುಗಿ ಸತ್ತರಿಸಲಿರುವ ಚೀರಿ. ಕಾಳಿ ಕರಾಳಿ ರಣಕಂಗಾಳಿ ಅಸುರರ ಸೀಳಿ ದೈತ್ಯರ ಹೋಳಿ. ರಣದಲ್ಲಿ ರಕ್ತದ ಓಕಳಿ, ರಣದಲ್ಲಿ ರಕ್ತದ ಓಕಳಿ. ಕುಣಿದಳು ರಣಚಂಡಿ, ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ, ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ. ಕೊರಳಲು ಧರಿಸಿ ಅರುಂಡದ ಮಾಲೆ, ನೇತ್ರದು ಕೂಡಲು ಅಗ್ನಿಯ ಜಾಲೆ. ಕರಾಳವದ ನದಿ ಕರುಳಿನ ಮಾಲೆ, ನರ್ತಿಸುತ್ತಿಪ್ಪಳು ಶವಗಳ ಮೇಲೆ. ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ. ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ. ಜಗಜ್ಜನನಿ ಮಹಾಮಾತಾ ಕೀ ಜೈ. ಒಂದು ಕ್ಷಣ ಮಾತ್ರದೊಳಗಾಗಿ ಲಕ್ಷ ಲಕ್ಷ ಸೇನೆಯನ್ನು ಸಂಹಾರ ಮಾಡ್ತಾ ಜಗಜ್ಜನನಿ ರಣಕಣಕ್ಕೆ ಪ್ರವೇಶ ಮಾಡ್ತಾ ಇದ್ದಾಳೆ. ಹಿಮವಂತ ಕೊಟ್ಟಂತ ಮಹೋಗ್ರವಾದ ಸಿಂಹ, ಕೇಶ ರಾಶಿ ಉಳ್ಳಂತ ಸಿಂಹ. ಸಿಂಹವಾಹಿನಿ ಪ್ರಥಮ ಪೂಜಿತೆ, ಜಯ ದುರ್ಗೆ ದಾಕ್ಷಾಯಿಣಿ. ಜನನಿ ಕಾತ್ಯಾಯಿನಿ, ಜಯ ದುರ್ಗೆ ದಾಕ್ಷಾಯಿನಿ. ಜನನಿ ಕಾತ್ಯಾಯಿನಿ, ಜಯ ದುರ್ಗೆ ದಾಕ್ಷಾಯಿನಿ. ಜನನಿ ಕಾತ್ಯಾಯಿನಿ, ಜಯ ದುರ್ಗೆ ದಾಕ್ಷಾಯಿನಿ. ದುರ್ಗೆ ದುರ್ಗತಿ ಹಾರಿ ಸ್ವರ್ಗಪದೆ ಭರ್ಗಾದಿ ಸುರ ವಿನುತೆ ದುರ್ಗಮೇ. ಶೂಲಪಾಣಿ ಸುಶಿವೆ ಜನನಿ ಕಾತ್ಯಾಯಿನಿ, ಜಯ ದುರ್ಗೆ ದಾಕ್ಷಾಯಿನಿ. ಜನನಿ ಕಾತ್ಯಾಯಿನಿ, ಜಯ ದುರ್ಗೆ ದಾಕ್ಷಾಯಿನಿ. ದುರ್ಗೆ ದುರ್ಗತಿ ಹಾರಿ ಸ್ವರ್ಗಪದೆ ಭರ್ಗಾದಿ ಸುರ ವಿನುತೆ ದುರ್ಗಮೇ. ಜನನಿ ಕಾತ್ಯಾಯಿನಿ, ಜಯ ದುರ್ಗೆ ದಾಕ್ಷಾಯಿನಿ. ಜನನಿ ಕಾತ್ಯಾಯಿನಿ, ಜಯ ದುರ್ಗೆ
ಬರ್ತಾನೆ. ಆಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ದೈತ್ಯರನ್ನ ಸಾವರಿ ಮುಂದಕ್ಕೆ ಬರ್ತಾ ಇದ್ದಾನೆ. ಮಹಿಷಾಸುರನಿಗೆ ಭಯ ಉಂಟಾಗ್ಬಿಡ್ತು. ಎಲ್ಲಿಯೂ ಕಾಣದ ಅಪರೂಪ ವಸ್ತು ಇದು. ಇಷ್ಟು ದಿವಸ ಎಲ್ಲಿದ್ಲು ಇವಳು? ಯಾರು ಇವಳು? ಯೋಚನೆ ಇಲ್ಲ. ಜಗಜ್ಜನನೇ ಅವಳು ಅಲ್ಲೇ. ಆಗಲೇ ದೈತ್ಯ ತನ್ನ ಪರಿವಾರ ಎಲ್ಲ ಕಳುಹಿದ. ಶಿಕ್ಷುರ, ಬಿಡಾಲ, ಅಶಿಲೋಮ, ಒಬ್ಬಿಬ್ಬರಲ್ಲ, ಒಬ್ಬೊಬ್ರು ಕೋಟಿ ಕೋಟಿ ಸೈನ್ಯವುಳ್ಳಂಥವ್ರು ರಾಕ್ಷಸರು. ಅಂಥ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿಬಿಟ್ಲು. ಹೆಣದ ಬಣವೆಗಳು ಬಿದ್ದುವು. ಕಾಕ ಗೂಕ ಜಂಬೂಕಾದಿಗಳ ಕೇಕೆ ನಾದ, ರಕ್ತದ ಕಾಲುವೆಗಳು ಹರಿದುವು. ಇಡೀ ಸೇನೆ ನಾಶವಾಗ್ತಾ ಇದೆ. ಯೋಚನೆ ಮಾಡಿದ ಮಹಿಷ. ತನ್ನ ರೂಪವನ್ನು ಮರೆಮಾಚಿದ. ಮದವೇರಿದ ಆನೆಯ ರೂಪವನ್ನು ಧರಿಸಿ ಮಾತೆಯತ್ತ ಧಾವಿಸಿ ಬಂದ. ಸಿಂಹವನ್ನು ತನ್ನ ಸೊಂಡಿಲಿಂದ ಹಿಡಿದ. ಆಗಲೇ ಲೋಕಮಾತೆ ತನ್ನ ಹರಿತವಾದ ಕಟುಕದಿಂದ ಆತನ ಸೊಂಡಿಲನ್ನು ಖಂಡಿಸಿಬಿಟ್ಲು. ಆಗ ನಿಜ ರೂಪವನ್ನು ಧರಿಸಿ, ಮಹಿಷ ರೂಪವನ್ನು ಧರಿಸಿ ಮುಂದಕ್ಕೆ ಬರ್ತಾನೆ. ಬಿಸಿ ಉಸಿರಿನಿಂದ ಪರ್ವತಗಳಂತನ್ನ ಶೃಂಗದಿಂದ ಸೀಳಿ, ಕಾಲಿನ ಗೊಣಸಿನಿಂದ ಪರ್ವತವನ್ನು ಕೆದರುತ್ತಾ ಭೂಮ್ಯಾಕಾಶಗಳು ಕಳವಳಗೊಳ್ಳುವಂತೆ ಮಾಡಿದಂತೆ ತರ ಹುಟ್ಟಿತು ಧರಣಿ ಮಂಡಲ. ದಿವ್ ಹುಟ್ಟಿತು ದಿಗ್ಗಜ ಸಂಕುಲ. ಈ ದೈತ್ಯನ ಕೃತಿಯಿಂದ ತನ್ನ ಬಾಲದ ಏಟಿನಿಂದ ದೇವಗಣಗಳನ್ನ ಹಿಂದೆ ಓಡಿಸಿದನಂತೆ. ಅಂತ ಪರಾಕ್ರಮಿಯವ. ಆಗಲೇ ಲೋಕಮಾತು ನೋಡ್ತಾಳೆ. ಎಲೆ ಕೂಳ ದೈತ್ಯ, ನಿಜ ರೂಪದಿಂದ ಧಾವಿಸಿವ ಕಾಳಗಕ್ಕೆ ಸಿದ್ಧನಾಗಿ. ಆಗ್ಲೇ ಮಾತೆ ಮಹಿಷರ ಕದನ, ಹಾದಿ ಕದನ. ಅಂಬಿಗೆ ಅಂಬುದಿ ಜರೆದುದು ಅಂಬರವೇ ಅಂಬುಗಳನ್ನ ಕಾರುತ್ತೆಯೋ ಅಂಬುರುಹನೇ ಅಂಬುಗಳನ್ನ ಸಜಿಸಿದನ ಬಳಿ. ಅಂಬರದ ಅಂಬುಗಳಿಗೆ ಇನ್ನಿಲ್ಲವೆಂಬಂತೆ ಹಿಡಿಯುವಾಗ ಒಂದು, ತೊಡುವಾಗ 11, ಹುಟ್ಟುವಾಗ 101 ಎಂಬ ಭಾರೀ ಕದನ. ಸರ್ಪಾಸ್ತ್ರಕ್ಕೆ ಗರುಡಾಸ್ತ್ರ, ಪರ್ಜನ್ಯಾಸ್ತ್ರಕ್ಕೆ ವರುಣಾಸ್ತ್ರ, ಅಸ್ತ್ರಕ್ಕೆ ಪ್ರತ್ಯಸ್ತ್ರ. ಲೋಕಮಾತೆ ನೋಡ್ತಾಳೆ. ದುಷ್ಟನನ್ನು ಕೊಲ್ಲುವ ಸಮಯವನ್ನು ಕಾತರಿಸಿ ತನ್ನ ಹರಿತವಾದ ಖಡ್ಗದಿಂದ ಆತನ ಮುಂಡವನ್ನು ಬೇರ್ಪಡಿಸಿದ್ರು. ಮಾಯಾವಿಯವ ಇನ್ನೊಂದು ರೂಪವನ್ನ ಧರಿಸಿ ಆ ಕೋಣನ ತಲೆಯಿಂದ ಹೊರಗೆ ಬಂದ. ಆಗಲೇ ಆಕೆ ಅವನ ರುಂಡವನ್ನು ಬೇರ್ಪಡಿಸಿಬಿಟ್ಲು. ಬೇರ್ಪಡಿಸುವ ಕಾಲ ಹರಿತವಾದ ಖಡ್ಗವನ್ನ ಎದೆಗೆ ನಾಟಿಸಿದಂತೆ. ಅಯ್ಯ, ನಿನ್ನ ಕೊನೆಯ ಆಸೆ ಏನೆಂಬುದಾಗಿ ಕೇಳಿದ. ಇನ್ನೇನು ರುಂಡ ಬೇರ್ಪಡಿಸಬೇಕು ಅನ್ನೋ ಮೊದಲೇ ಆ ಹರಿತವಾದ ಖಡ್ಗವನ್ನು ಎದೆಗೆ ನಾಟಿಸಿ ನಿನ್ನ ಕೊನೆಯ ಆಸೆ ಏನೆಂಬುದಾಗಿ ಕೇಳಿದ್ರು. ನನ್ನ ಕೊನೆಯ ಆಸೆ ಕೇಳೋರು ಯಾರಿಗೂ? ನೋಡ್ತಾನೆ ಆ ವಿರಾಟ ರೂಪವನ್ನ. ಅಂಬಾ, ಓಹೋ, ಇವಳೇ ಜಗಜ್ಜನನಿ, ಆದಿಶಕ್ತಿ, ಸಕಲ ಜೀವರಾಶಿಗಳ ಪೋಷಣೆ ಮಾಡುವವಳು. ಇಡೀ ರೂಪವನ್ನು ಕಣ್ತುಂಬ ನೋಡಿದ. ಅಂಬಾ, ಭೂತಳದಲ್ಲಿ ನಾನ್ ಈತನಕ್ಕಿರುವೆನೋ, ಪಾತಕದಲ್ಲಿ ಯಮ ಯಾತನೆ ಬಿಡಿಸು, ಕರುಣಿಸು ಅಂಬಾ ಕರುಣಿಸು. ಕರುಣಿಸಿದರೆ ನಿನ್ನೆಂದಿಗೂ ಮರೆಯೇನು, ನೀ ಕರುಣಿಸಿದರೆ ಎಂದಿಗೂ ಮರೆಯೇನು. ಕರುಣಿಸು ತಾಯೇ ಕರುಣಿಸು. ಅಸುರನಾದ ದೈತ್ಯ ಮಹಿಷ ನೋಡಿದ ದಿವ್ಯವಾದ ರೂಪವನ್ನು ನೋಡಿದ. ಕರ ಮುಗಿತಾನೆ. ಅಮ್ಮ, ನನ್ನ ಕೊನೆಯ ಆಸೆ ಇಂದಿನಿಂದ ಮುಂದಕ್ಕೆ ನಿನ್ನನ್ನು ಸ್ಮರಿಸುವ ಭಕ್ತರು ಮೊದಲು ನನ್ನ ಹೆಸರು ಹೇಳಬೇಕು ಅಂದ್ರು. ಕೊನೆಯ ಆಸೆ ಏನಿಲ್ಲ ಕೇಳುವುದಿಲ್ಲ. ಅದಕ್ಕಾಗಿ ನನ್ನ ಆಸೆ ಇದು ಅಂದ್ರು.
ನೋಡಿ ಯಾರಿಗಾದ್ರೂ ಹೊಳಿತದ? ಅಟ್ಟಹಾಸದಿಂದ ಇಡೀ ಪ್ರಪಂಚವಲ್ಲೇ ತನ್ನ ಇಷ್ಟದಂತೆ ದುಷ್ಟ ಕಾರ್ಯದಲ್ಲಿ ತೊಡಗಿರುವಂತ ದೈತ್ಯ ಕೇಳಿಕೊಂಡ, ನಿನ್ನ ಕೊನೆ ಆಸೆ ಏನೆಂಬುದ ಕೇಳಿದ್ನಲ್ಲ ಮಾತೆ, ಕೊನೆ ಆಸೆ ಹೇಳಿಕೊಂಡ, ಇಂದಿನಿಂದ ಮುಂದಕ್ಕೆ ನಿನ್ನನ್ನು ಸ್ಮರಿಸುವ ಭಕ್ತರು ಮೊದಲು ನನ್ನ ಹೆಸರು ಹೇಳುವಾಗಲಿ ಅಂತ ಕೇಳ್ಕೊಂಡ. ಹಾಗಾಗಿ ತಾಯಿ ತನ್ನ ಭಕ್ತನ ಮಾತನ್ನ, ಮಗನ ಮಾತನ್ನು ನಡೆಸುವುದಕ್ಕೋಸ್ಕರವಾಗಿ ಅಂದಿನಿಂದ ಮಹಿಷಾಸುರ ಮರ್ದಿನಿ, ಮೊದಲು ಮಹಿಷಾಸುರನ ಹೆಸರಿಟ್ಕೊಂಡ್ಳು ಅವಳು. ತನ್ನ ಭಕ್ತರ ಮನಸ್ಸನ್ನ, ಯಾಕಂದ್ರೆ ದುಷ್ಟರೂ ಮಕ್ಕಳಲ್ವೇ ದೇವಿಗೆ, ಶಿಷ್ಟರೂ ಮಕ್ಕಳು ಅಲ್ವೇ, ಅದಕ್ಕಾಗಿ ಆಚಾರ್ಯ ಅಂತಾರೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಹೊಟ್ಟೆಯಲ್ಲಿ ಕೆಟ್ಟ ಮಕ್ಕಳು ಹುಟ್ಟ್ಯಾರೋ, ಅದು ಕೆಟ್ಟ ತಾಯಿ ಅಂತಿಲ್ಲ ಅಲ್ವೇ ಪ್ರಪಂಚದಲ್ಲಿ. ಅದನ್ನು ಆಚಾರ್ಯ ಶಂಕರರು ಅಂತಾರೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಹಾಗೆ ಅಂತ್ಯಕಾಲದಲ್ಲಿ ಆ ತಾಯಿಯ ದಿವ್ಯವಾದ ರೂಪವನ್ನು ನೋಡ್ತಾನೆ. ಅಂಬಾ, ಅಮ್ಮ ಎಂಬ ಶಬ್ದ ಅಂಬಾ ಅಲ್ವೇ, ಇದೆಲ್ಲ ಅರ್ಥ ಆಗೋದಿಲ್ಲ ಮಕ್ಕಳಿಗೆಲ್ಲ. ಈ ಡ್ಯಾಡಿ ಮಮ್ಮಿ ಕಾಲದಲ್ಲಿ ಅಂಬಾ ಆದ್ರೆ ಎಲ್ಲ ಅರ್ಥ ಆಗ್ತದೆ ಅಲ್ವೇ. ಇದನ್ನೆಲ್ಲ ನಾವು ಪ್ರಾಣಿಗಳಿಂದ ನಾವು ಕಲಿಬೇಕು, ಹಸುಗಳಿಂದ ಕಲಿಬೇಕು. ನೋಡಿ, ಹಸು ಕರು ಹಾಕಿ 7 ಗಾಳಿ ಬೀಸೋದ್ರೊಳಗಾಗಿ ಆ ಕರು ಏನ್ ಮಾಡ್ತದೆ, ಆ ಕಡೆ ಈ ಕಡೆ ಹೊಳ್ಳಿ, ಆ ಕಡೆ ಈ ಕಡೆ ಹೊಳ್ತಾ ಅಂಬಾ ಅಂಬಾ ಅಂತದೆ. ಅದೇ ಯಲ್ಲಾಪುರದ ಯಾವ್ದಾದ್ರು ಕರು ಮಮ್ಮಿ ಮಮ್ಮಿ ಇಲ್ವೇ ಅಲ್ವೇ. ಹಾಗಾಗಿ ಒಂದು ಪ್ರಾಣಿಗಳಿಂದ ನಾವು ಪಾಠ ಕಲಿಯುವಂತಹದ್ದಿದೆ. ಹಾಗಾಗಿ ನೋಡಿ, ನಮ್ಮ ಹಿರಿಯರು ಕ್ರೆಡಿಟ್ ಇಡಿ ಎಲ್ಲಿ, ಯಾರ ಮೇಲೆ? ದೊಡ್ಡ ದೊಡ್ಡ ಬ್ಯಾಂಕಿಗೆಲ್ಲ ಹೆಸರು ಇಟ್ಟಿದ್ದಾರೆ ನೋಡಿ, ಯಾವ್ದು ಹೇಳಿ, ಸಿಂಬಲ್ ಗುರುತಿಟ್ಟಿದಾರಲ್ಲ. ಪ್ರಾಮಾಣಿಕತೆಯಲ್ಲಿ ನಾಯಿ ಬಹಳ ಶ್ರೇಷ್ಠವಾದ ಪ್ರಾಣಿ, ಹಾಗಾಗಿ ನಮ್ಮ ಮೇಲೆ ಕ್ರೆಡಿಟ್ ಇಡಿ ಎಂಬುದಾಗಿ ಗುರುತಿಟ್ಟರು. ಹಾಗಾಗಿ ಪ್ರಾಣಿಗಳನ್ನು ನೋಡಿ ಕಲಿಯುವಂತ ಪಾಠ ಇವತ್ತು ಮನುಷ್ಯನಿಗೆ ಬೇಕಾಗಿದೆ. ಅಂಬಾ ಎಂಬ ಶಬ್ದ ತಾಯಿ, ಇವತ್ತು ಅದೆಲ್ಲ ದೂರವಾಗ್ತಾರೆ. ಕರುಣಿಸಿದರೆ ನಿನ್ನೆಂದಿಗೂ ಮರೆಯನು, ಅಂಬಾ ಕರುಣಿಸು ತಾಯೇ ಕರುಣಿಸು. ಅಂದ್ರೆ ತಾಯಿಯನ್ನು ಶರಣಾಗಿ ಎಲ್ಲಾ ಕೆಲಸವೂ ಸುಲಭ ಆಗ್ತದೆ. ರಾಮಕೃಷ್ಣ ಬಹಳ ಸುಂದರವಾದ ದೃಷ್ಟಾಂತವನ್ನು ಜನಮನಕ್ಕೆ ಮುಟ್ಟಿಸ್ತಾರೆ. ಮನೆಯಲ್ಲಿ ಒಬ್ಬನೇ ಮಗ, 2 ಜನ ಇಲ್ಲ, ಒಬ್ಬನೇ ಮಗ. ಅವ SSLC ಕೂತ್ಕೊಂಡಿದ್ದಾನೆ. ಅಪ್ಪನ ಬಳಿ ಬಂದ, ಅಪ್ಪ ನಾನು ಈ ಸಾರಿ SSLC ಪರೀಕ್ಷೆ ಕೂತ್ಕೊಳ್ತಾ ಇದ್ದೇನೆ, ನಾವೊಂದು ರಿಸ್ಟ್ ವಾಚ್ ಬೇಕು ಅಂದ. ಅಪ್ಪ ಹೇಳಿದ ರಿಸ್ಟ್ ವಾಚ್ ಕೊಡಿಸ್ರಿ, ಗಡ್ಡಿಲ್ಲ ಆದ್ಮಿ ಫಸ್ಟ್ ಕ್ಲಾಸ್ ಬರಬೇಕು ಅಂದ. ಇವಾಗ ಫಸ್ಟ್ ಕ್ಲಾಸ್ ಬಂದದ್ದೇ ಇಲ್ಲ, ಇನ್ನು ಅಪ್ಪನ ಬಳಿ ಹೋಗಿ ಕೆಲಸ ಆಗೋದಿಲ್ಲ ಅಂತ ಅಮ್ಮನ ಬಳಿ ಬಂದ. ಅಮ್ಮ ವಾಚು ವಾಚು ಅಂತ ಅಮ್ಮ ಎಲ್ಲೆಲ್ಲಿ ಓಡಾಡ್ತಾಳೋ ಅಮ್ಮನನ್ನೇ ವಾಚ್ ಮಾಡ್ತಾ ಇದ್ದ. ಅಮ್ಮ ಹೇಳಿದ್ರು, ತಿಂಗಳದ ಮೊದಲನೇ ವಾರ ಎಲ್ಲಿ ಕೊಡ್ತಾರೆ ಸಂಬಳ ಬಂದಾಗ ನಾವು ತಿಂಗಳದ ಮೊದಲನೇ ವಾರ ಸಂಬಳ ಬಂದಾಗ ಸಂಬಳವನ್ನು ಕೋಟಿನ ಕಿಸಿಯಲ್ಲಿಟ್ಟು ಕೋಟನ್ನ ಊಟಕ್ಕೆ ನೇತಾಡಿಸಿ, ಯಜಮಾನ ಊಟಕ್ಕೆ ಬಂದಾಗ ಅವ್ರು ನಗನಗ್ತಾ ಇರುವಾಗ ನಾನು ಎಲೆ ಮಡಿಸಿ ಕೊಡುವಾಗ ಮೆತ್ತಗಿರುವಲ್ಲಿ ಗುದ್ಲಿ ಹೊಡಿಬೇಕು ಮಗ, ಯಾವಾಗ ಕೇಳಿ ದುಡ್ಡು ಸಿಗೋದಿಲ್ಲ ಅಂದವಳು ಅಲ್ವೇ. ತಿಂಗಳದ ಮೊದಲನೇ ವಾರ ಬಂದಿದೆ, ಸಂಬಳವನ್ನು ಕೋಟಿನ ಕಿಸಿಯಲ್ಲಿಟ್ಟು ಯಜಮಾನರು ಊಟಕ್ಕೆ ನೇತಾಡಿಸಿ ಬಂದಿದ್ದಾರೆ. ಅಡುಗೆ ಮನೆಯಿಂದ ಅಮ್ಮೋರು ಜಗಲಿಗೆ ಹೋಗಿ ಅವ್ರು ಊಟ ಕೂತಾಗ ಜಗಲಿಗೆ ಹೋಗಿ ಕೋಟಿನ ಕಿಸಿ ಕೈ ಹಾಕಿ ಒಂದು 500 ರೂಪಾಯಿ ಎತ್ತಿಟ್ರು. ಅವತ್ತೇ ಎತ್ತಿಟ್ಟಿದ್ದಿಲ್ಲ, ಅವತ್ತು ಆಗಾಗ ಎತ್ತಿಡೋ ಅಭ್ಯಾಸ, ಕಿಸಿ ಕೈ ಹಾಕೋ ಅಭ್ಯಾಸ ಇತ್ತು. ಕಿಸಿ ಕೈ ಹಾಕೊಂಡು 500 ರೂಪಾಯಿ ಎತ್ತಿಟ್ಲು. ಯಾಕೆ? ಕೋಟಿಗೆ ಅರ್ಧ ಅಂಗಿ ಅಲ್ಲಿ ಅವಳು, ಜವಾಬ್ದಾರಿ ಇಲ್ಲಿ ಅವಳಿಗೆ. ಅದಕ್ಕೆ ಅವರನ್ನು ಅರ್ಧ ಅಂಗಿ ಅಂತಾರೆ. ಅರ್ಧ ಅಂಗಿ ಜವಾಬ್ದಾರಿ ಅವರದ್ದೇ. ಹಾಗಾಗಿ ನೋಡಿ, ಗಂಡಸಿಗೆ ಕಿಸಿಯ ಯಾವ ಭಾಗ ಇರ್ತದೆ ಗೊತ್ತಾ? ಎಡಬದಿಗೆ. ವಾಮಾಂಕಾವರಿ ಶ್ರೀ ಜಗದಂಬಾ, ವಾಮ ಭಾಗದಲ್ಲಿ ಕಿಸಿಗೆ ಇರ್ತದೆ. ಯಾರಾದ್ರೂ ಬಲಭಾಗದಲ್ಲಿ ಇಟ್ಟರೆ ಹೇಳಿ ದೇವರಾಣೆ. ನಮ್ಮ ಶಿರ್ಸಿ ಕಡೆಯನ್ನು ಎಡಭಾಗದಲ್ಲಿ ಹೆಚ್ಚಿಗೆ, ಬಲಭಾಗದಲ್ಲಿ ಯಾರೂ ಇಟ್ಟಿಲ್ಲ. ಇಲ್ಲಿ ಯಲ್ಲಾಪುರದಲ್ಲಿ ಆಗೋ ಗೊತ್ತಿಲ್ಲ, ನೀವೇ ಕಿಸಿಗೆ ನೋಡ್ಕೊಳ್ಬೇಕಾದ್ರೆ ಎಡಭಾಗದಲ್ಲೇ ಇರ್ತದೆ ಜಾಸ್ತಿ. ಯಾಕಂದ್ರೆ ಟೇಲರ್ಗೆ ಹೇಳಿರ್ತಾರೆ, ಮೇಲವ್ರು ಹೇಳಿರ್ತಾರೆ. ನನಗೆ ಏನರ್ಥ ಅಂದ್ರೆ ಅರ್ಧಾಂಗಿಗೆ ಅರ್ಧ ಜವಾಬ್ದಾರಿ ಅಂತ. ಈಕೆ ಒಂದು 500 ರೂಪಾಯಿ ಎತ್ತಿಟ್ಲು ಕಿಸಿ ಕೈ ಹಾಕಿ. ಅವತ್ತು ಕಿಸಿ ಕೈ ಹಾಕಿದಲ್ಲ, ಆಗ ಕಿಸಿ ಕೈ ಹಾಕೋ ಅಭ್ಯಾಸ ಇತ್ತು. ಆ 500 ರೂಪಾಯಿ ಎತ್ತಿ ಮಗನ ಕೈಯ ಕೊಟ್ಲು, ಹೋಗಬೇಕಾದ ವಾಚನ್ನು ಕಟ್ಕೊಂಡು ಬಾರು ಅಂತ ಕಳಿಸಿದ್ಲು. ಆತ ವಾಚಿನ ಅಂಗಡಿ ಹೋಗಿ ಆ 500 ರೂಪಾಯಿ ಕೊಟ್ಟು ಒಳ್ಳೆ ವಾಚನ್ನು ಕಟ್ಕೊಂಡು ಸಂಜೆ ಆಫೀಸಿಂದ ಬರೋದನ್ನೇ ಕಾಯ್ತಾ ಇದ್ದ ಜಗಲಿ ಮೇಲೆ.
ಅಪ್ಪ ಬರೋದನ್ನೇ ಕಾಯ್ತಾ ಇದ್ದ. ಅಪ್ಪ ಜಗಲಿ ಬಂದ ಆ ಕ್ಷಣ ಕೇಳಿದ, ಅಪ್ಪ ಇವತ್ತು ಇಷ್ಟೆಲ್ಲ ತಡ ಯಾಕೆ ಅಂತ ಕೇಳಿದ. ಆಫೀಸಿಂದ ಬರ್ಲಿಕ್ಕೆ ವಾಚ್ ನೋಡಿ ಕೇಳಿದ, ಬರೀ ಕೈ ನೋಡಿ ಅಲ್ಲ, ವಾಚ್ ನೋಡಿ ಕೇಳಿದ. ಅಪ್ಪನ ಸಿಟ್ಟು ಬಂದ್ಬಿಡ್ತು. ಎಲ್ಲಿತ್ತು ವಾಚು? ಯಾರು ಕೊಟ್ರು ಹಣ? ಹ್ಯಾಕ್ ತಂದ್ಯೋ? ಜೋರ್ ಮಾಡ್ತಾ ಜಗಲಿಗೆ ಬಂದ. ನೀವು ಯಾವುದಕ್ಕೂ ಮಾತಾಡ್ಲಿಲ್ಲ, ಯಾಕಂದ್ರೆ ಎಲ್ಲ ಅಮ್ಮ ನೋಡ್ಕೊಳ್ತಾಳೆ ಅಂತ ಅವ್ನಿಗೆ ಗೊತ್ತುಂಟು. ಅಡಿಗೆ ಮನೆ ನಮ್ಮವ್ರು ನಿಧಾನ ಜಗಲಿಗೆ ಬಂದ್ರು. ಏನ್ರಿ ಇವತ್ತು ಆಫೀಸಿಂದ ಬರುವಾಗಲೇ ಬಹಳ ಜೋರ್ ಮಾತಾಡ್ತಿರಲ್ರಿ? ಇದ್ವ ಮಗ, ಅವನಿಗೆ ಒಂದು ವಾಚ್ ಕೊಡಿಸ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಬರ್ಬೇಕಿಂತ. ಹೌದೇನ್ರಿ? ನಿಮ್ಮ ಫಸ್ಟ್ ಕ್ಲಾಸ್ ನನಗೆ ಗೊತ್ತು, ಸುಮ್ಮನೆ ಇರ್ರಿ ಅಂದ್ರು. ಉಸಿರು ಎತ್ತಲಿಲ್ಲ. ನಮ್ಮಲ್ಲಿ ಸಂಸಾರದ ಒಂದು ಚಿತ್ರಣ ಇದೆ. ಮದುವೆ ಆಗ ಒಂದು 10 ವರ್ಷ ಗಂಡ ಜೋರ್ ಮಾತಾಡೋದು, ಹೆಂಡತಿ ಮುಗಿರೋ ನೋಡಿ ಮುಂದಿನ ಅವರೇ ಹೇಳ್ತಾರೆ. 10 ವರ್ಷದ ನಂತರ ಹೆಂಡತಿ ಜೋರ್ ಮಾತನಾಡೋದು, ಗಂಡ ಸುಮ್ಮಗಿರೋ, ಸುಮ್ಮನೆ ಇದ್ರಿ ನಾನು ಯಾವ್ದು ಹೇಳ್ತೇನೆ ಕೇಳ್ತೇನೆ ಅಂತ. ಇಬ್ರು ವಯಸ್ಸಾದ್ಮೇಲೆ ಇಬ್ರು ಜೋರ್ ಮಾತನಾಡೋದು, ಪಕ್ಕದ ಮನೆಯವ್ರು ಕೇಳೋದು. ಈ ಮುದುಕರ ಪ್ರಾಲಾಪ ಹೇಗಿರ್ತದೆ? ರಾಮಕೃಷ್ಣರಂತಾರೆ, ಲೌಕಿಕ ದೃಷ್ಟಾಂತದ ಮೂಲಕ ಆದಿಶಕ್ತಿ ಜಗನ್ಮಾತೆಯನ್ನು ನೀನು ಶರಣಾದೆ ಅಂತಂದ್ರೆ ನಿನ್ನ ಮನದಿಚ್ಛೆ ಪೂರ್ತಿ ಆಗೋದಕ್ಕೆ ಸಂಶಯವೇ ಇಲ್ಲ. ಅದಕ್ಕಾಗಿ ಬ್ರಹ್ಮಾದಿ ದೇವತೆಗಳು ದುರ್ಗಾ ಸಪ್ತಶತಿಯ ಪ್ರಾರ್ಥನೆ ಮಾಡ್ತಾರೆ. ಯಾ ದೇವಿ ಸರ್ವಭೂತೇಷು, ಯಾ ದೇವಿ ಸರ್ವಭೂತೇಷು. ಎಲ್ಲರೂ ಹೇಳಿ ಸಾಮೂಹಿಕ ಇದು ದುರ್ಗಾ ಸಪ್ತಶತಿ. ಅಪರಾಜಿತ ಸ್ತೋತ್ರದಲ್ಲಿ ಬ್ರಹ್ಮಾದಿ ದೇವತೆಗಳು ಬ್ರಹ್ಮಾಂಡಕ್ಕೆ ಬಂದಂತ ಸಂಕಟ ಎಲ್ಲ ದೂರ ಆಯಿತು, ಮಹಿಷಾಸುರನ ವಧೆ ಆಗುವಾಗಲೇ. ಅದಕ್ಕಾಗಿ ಸ್ತೋತ್ರ ಮಾಡಿದಂತಹದ್ದು 28 ಶ್ಲೋಕ ಇದೆ. ಎಲ್ಲ ಹೇಳು ಸಮಯ ಇದೆ, ಅದಕ್ಕಾಗಿ ಹೇಳಿದಷ್ಟು ಹೇಗೆ ಕೊಟ್ಟಾರು ಹೇಳಿ. ಯಾ ದೇವಿ ಸರ್ವಭೂತೇಷು, ಯಾ ದೇವಿ ಸರ್ವಭೂತೇಷು. ಮಾತೃರೂಪೇಣ ಸಂಸ್ಥಿತಾ, ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮಸ್ತಸ್ಯೈ. ನಮಸ್ತಸ್ಯೈ ನಮೋ ನಮಃ. ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು, ಯಾ ದೇವಿ ಸರ್ವಭೂತೇಷು. ವಿಷ್ಣು ಮಾಯೇತಿ ಶಬ್ದಿತಾ, ವಿಷ್ಣು ಮಾಯೇತಿ ಶಬ್ದಿತಾ. ನಮಸ್ತಸ್ಯೈ 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 ನಮಸ್ತಸ್ಯೈ. ನಮಸ್ತಸ್ಯೈ ನಮೋ ನಮಃ. ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು, ಯಾ ದೇವಿ ಸರ್ವಭೂತೇಷು. ಶಾಂತಿರೂಪೇಣ ಸಂಸ್ಥಿತಾ, ಶಾಂತಿರೂಪೇಣ ಸಂಸ್ಥಿತಾ. ಭ್ರಾಂತಿರೂಪೇಣ ಸಂಸ್ಥಿತಾ, ಭ್ರಾಂತಿರೂಪೇಣ ಸಂಸ್ಥಿತಾ. ನಿದ್ರಾರೂಪೇಣ ಸಂಸ್ಥಿತಾ, ನಿದ್ರಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮಸ್ತಸ್ಯೈ. ನಮಸ್ತಸ್ಯೈ ನಮೋ ನಮಃ. ನಮಸ್ತಸ್ಯೈ ನಮೋ ನಮಃ. ಇಷ್ಟಿದೆ ಗೊತ್ತೆ. ನಿದ್ರಾರೂಪ ಅಂತ ಕೆಲವು ತಾಯಿಗೆ ಸ್ವಲ್ಪ ಎಚ್ಚರ ಆಯ್ತದೆ. ನಿದ್ರಾರೂಪದಲ್ಲೂ ಬಂದ್ರಲ್ಲ ತಾಯಿಯವರು. ಹಾಗಾಗಿ ನಿಮಗೆ ಮನೆಯಲ್ಲಿ ನಿದ್ರೆ ಬರೆದಿದ್ರೆ ಒಂದು 10 ಸಾರಿ ಹೇಳಿ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ. ಡಾಕ್ಟರ್ ಕೊಟ್ಟು ಉಳಿ ನುಂಗೋದೇ ಬೇಡ, ನಿದ್ರೆ ರೂಪದಲ್ಲಿಯೂ ಅವಳಿದ್ದಾಳೆ ಅಂತ ತಾಯಿಗೆ ವಿಶೇಷ ವೈಭವ ಅದು. ಯಾ ದೇವಿ ಸರ್ವಭೂತೇಷು, ಯಾ ದೇವಿ ಸರ್ವಭೂತೇಷು. ದಯಾರೂಪೇಣ ಸಂಸ್ಥಿತಾ, ದಯಾರೂಪೇಣ ಸಂಸ್ಥಿತಾ. ಬುದ್ಧಿರೂಪೇಣ ಸಂಸ್ಥಿತಾ, ಬುದ್ಧಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮಸ್ತಸ್ಯೈ. ನಮಸ್ತಸ್ಯೈ ನಮೋ ನಮಃ. ನಮಸ್ತಸ್ಯೈ ನಮೋ ನಮಃ. ಇನ್ನು ಬಹಳ ಇದೆ, ಅದನ್ನು ನಿಮಗೆ ಓದಲಿಕ್ಕೆ ಅಂತೇಳಿ ಹಿಂದಿನ ಸರಿ ಸುಮಾರು 300 ಪ್ರತಿ ಕೊಟ್ಟಿದ್ದೆ, ದುರ್ಗಾ ಸ್ತುತಿ ಸ್ತೋತ್ರ ಮಾಡಿ ಅಂತ. ಯಾರಾದ್ರೂ ಒಬ್ಬರಾರು ಓದ್ತಾ ಇದ್ದೀರಾ? ಎದ್ದು ಕೈ ಎತ್ತಿ ಹೇಳಿ. ಯಾರಾದ್ರೂ 300 ಪುಸ್ತಕ ಕೊಟ್ಟಿದ್ದೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಬುದ್ಧಿರೂಪೇಣ ಸಂಸ್ಥಿತ. ಪರಾಯಿತ ಸ್ತೋತ್ರ ಇದು. ಸಮಸ್ತ ಬ್ರಹ್ಮಾದಿ ದೇವತೆಗಳು ಮಾಡಿದ ಸ್ತೋತ್ರ ಮನೆಯಲ್ಲಿ ಸ್ಮರಣೆ ಮಾಡಿದರೆ ಮಕ್ಕಳಿಗೆ ಸಿಗ್ತದೆ. ಇದು ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇವೆಲ್ಲ ಮಕ್ಕಳಿಗೆ ಸಿಗ್ತದೆ. ಹಾಗಾಗಿ ಇವು ಮನೆಯಲ್ಲಾದ್ರೂ ಇಟ್ಕೊಂಡಿದ್ದೀರಾ ಅಥವಾ ಅಟ್ಟಕ್ಕೆ ಒಗ್ದಿದ್ದೀರಾ? ಉಂಟಲ್ಲ, ದೇವ್ರ ಮುಂದೆ ಇಟ್ಟು ದರ್ಶನ ಕುಂಕುಮ ಹಾಕಿದ್ರು ಆ ಪುಣ್ಯ ಫಲ ಇದೆ. ಇನ್ನು ನಾಳೆಯಿಂದ ಆದರೂ ಓದಿ, ವಿಶೇಷ ಇದೆ. ಅದು ದುರ್ಗಾ ಸಪ್ತಶತಿಯ ದೇವಾದಿ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದಂತಹ ಸ್ತುತಿ ಅದು. ಹಾಗಾಗಿ
ಅಂಥ ವೈಭವವಾದ ಮಾತೆಯನ್ನ ಸಮಸ್ತ ಋಷಿಮುನಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಸುರತ ಸಮಾಧಿಯಲ್ಲಿ ಸುಮೇಧ ಮಹರ್ಷಿಗಳು ವರ್ಣನೆ ಮಾಡಿದಂತಹ ಮಾರ್ಕಂಡೇಯ ಪುರಾಣ, ಸಾವರ್ಣಿಕ ಮನ್ವಂತರ ಆ ದೇವಿಯ ಮಹಾತ್ಮೆ ಇನ್ನೆಷ್ಟು ಉಂಟು ಗೊತ್ತೇ. ಅದಕ್ಕೆ ಒಂದೇ ಹಾಡಿನಲ್ಲಿ ಚಂಡ ಮುಂಡರ ಅರುಂಡವ ಪಿಡಿದು ಚಂಡಾಡಲು ವಯ್ಯಾರಿ, ಇದ ಕಂಡು ಸೈನ್ಯ ಭಯಗೊಂಡು ನಡುಗಿ ತತ್ತರಿಸುತ್ತೆ ನಿರ್ಕಾಚೀರಿ, ಕಾಳಿ ಕರಾಡಿ ರಣಕಂಗಾಡಿ ಅಸುರನ ಸೀಳಿ ದೈತ್ಯರ ಹೋಳಿ ರಣದ ರಕ್ತದ ಓಕಳಿ ರಣದಲ್ಲಿ ರಕ್ತದ ಓಕಳಿ. ಚಂಡಮುಂಡರು ಶುಂಭರು ರಕ್ತ ಬೀಜಾಸುರನ ಕಥೆ ಅಂತೂ ಇನ್ನೂ ಭಯಾನಕ ಆದದ್ದು. ಜಗಜ್ಜನನಿಗೆ ಆ ರಕ್ತ ಬೀಜಾಸುರನ ಕೊಲ್ಲಿಗೆ ಅಸಾಧ್ಯವಾಯಿತು, ಭಯಾನಕ ವಾತಾವರಣ ಉಂಟಾಗ್ಬಿಡ್ತು. ಅಂಥವರ ಪಡೆದವ ಏನು ಅಂತಹ ವಿಶೇಷ, ರಕ್ತದ ಬಿಂದುಗಳು ಒಂದು ಬಿದ್ದರೆ ಅಂತಹ ಆಕೃತಿಯೇ ಸಿದ್ಧವಾಗಿರ್ತಿತ್ತಂತೆ, ಅಂಥವರ ಪಡ್ಕೊಂಡವ. ಇಲ್ಲಿ ಒಂದು ಕಡಿದ್ರೆ ರಕ್ತದ ಬಿಂದು ಬಿತ್ತು ಅಂದ್ರೆ 106 ಆಕೃತಿ, ಮತ್ತೊಬ್ಬಂದು ಕಡಿದ್ರೆ 1000 ಆಕೃತಿ, ಹೀಗೆ ಇಡೀ ಭೂಮಂಡಲ ಅಲ್ಲ ಭೂಮಿ ಆಕಾಶಗಳು ತುಂಬಿ ಹೋಯ್ತಂತೆ. ಹಾಗೇನ್ ಮಾಡಿದ್ಲು ಲೋಕಮಾತೆ, ತನ್ನಿಂದ ಒಂದು ಕೀಳು ಶಕ್ತಿಯನ್ನು ಸೃಷ್ಟಿ ಮಾಡಿದ್ಲು. ಅವಳೇ ಕಾಳಿಯಾಗಿ ನಿಂತಳು, ಆಜ್ಞೆ ಮಾಡಿದ್ಲು, ಕ್ಷಣವೂ ಯೋಚನೆ ಮಾಡಬೇಡ, ಇವನ ರಕ್ತದ ಒಂದು ಬಿಂದನ್ನು ಭೂಮಿಗೆ ಬೀಳ್ತಿದ್ದ ಹಾಗೆ ಚಾಚಿ ನಾಲಿಗೆಯನ್ನು ಚಾಚಿ ಹೀರಿಬಿಡು ಅಂತು. ಅದಕ್ಕಾಗಿ ಕುಣಿದಳು ರಣಚಂಡಿ, ಕೆದರು ಮಂಡೆ ಆ ಬಾಯಿ ಜೊಲ್ಲಿನ ಗದ ಗದಪ ಕೆಂಗಣ್ಣ ಕೋರೆಯ ಧರಿಸಿ ನಿಂತಳೋ ಕಾಳಿ, ಧರಿಸಿ ನಿಂತಳೋ ಕಾಳಿ, ಧರಿಸಿ ನಿಂತಳೋ ಕಾಳಿ, ಧರಿಸಿ ನಿಂತಳೋ ಕಾಳಿ. ದಿವ್ಯವಾದಂಥ ರೂಪವನ್ನು ಧರಿಸಿದಳು. ತನ್ನಿಂದಲೇ ಒಂದು ಕೀಳು ಶಕ್ತಿಯನ್ನ ದೇವಿ ಸಿದ್ಧ ಮಾಡಿಬಿಟ್ಲು, ಆಜ್ಞೆ ಮಾಡಿದ್ಲು. ರಕ್ತ ಬೀಜಾಸುರನ ಒಂದು ರಕ್ತದ ಬಿಂದು ಭೂಮಿಗೆ ಬೀಳುತ್ತಿದ್ದ ಹಾಗೆ ನಾಲಿಗೆ ಚಾಚಿ ಹೀರಿ ಅಂದ್ಬಿಟ್ಲು. ಹೀರುತ್ತಿದ್ದಂತೆ ಅವನ ಆಕೃತಿಗಳು ನಿಂತವು. ಆಮೇಲೆ ಉಳಿದಂತಹ ದೈತ್ಯರನ್ನೆಲ್ಲ ಬೇರೆ ಬೇರೆ ರೂಪದಿಂದ ವಾರಾಹಿಯಾಗಿ, ಇಂದ್ರಾಣಿಯಾಗಿ, ನಾರಸಿಂಹಿಯಾಗಿ, ಶಿವೆಯಾಗಿ ಆಕೆ ತನ್ನ ವಿರಾಟ ರೂಪವನ್ನು ಬಿಚ್ಚಿದ್ಲು. ಒಂದಲ್ಲ ಎರಡಲ್ಲ 106 ರೂಪದಿಂದ ಅಸುರನ್ನ ಹಿಂಡಿ ಅಲ್ಲಲ್ಲಿ ಜಗದ್ ತಿಂದಂತೆ. ಹೀಗೆ ಆ ರಕ್ತ ಬೀಜಾಸುರನ್ನ ವಧೆ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟಳು. ಆಗಲಿ ದೇವಾದಿ ದೇವತೆಗಳ ಸಹಾಯದಿಂದ ರಕ್ತದ ಬಿಂದುವನ್ನು ಬೀಳದಿದ್ದ ಹಾಗೆ ಆಕೆ ಕಾಳಿ ಸಹಕರಿಸಿ, ಆಮೇಲೆ ಚಂಡಮುಂಡರನ್ನ ಸಂಹಾರ ಮಾಡಲಿಕ್ಕೆ ನೀನೇ ಕಾರಣ ಆಗಬೇಕು ಅಂದು ಆಗಲೇ ಚಂಡಮುಂಡರ ರುಂಡವನ್ನು ಹಿಡಿದು ತಂದಿಟ್ಲು ದೇವಿ ಬಳಿಯಲ್ಲಿ. ಆದ್ದರಿಂದ ನೀನು ಚಾಮುಂಡಿ ಎನಿಸಿಕೋ. ಚಾಮುಂಡಿಯಿಂದ ಹೇಗೆ ಆ ರುಂಡವನ್ನು 2 ಚಂಡಮುಂಡರನ್ನ ತಂದು ಇಟ್ಲು, ರುಂಡವನ್ನು ಕಡ್ದು ಶುಂಭರನ್ನು ನೀನೇ ಸಂಹಾರ ಮಾಡಬೇಕೆಂಬುದಾಗಿ ದೇವಿ ಆಜ್ಞೆ ಮಾಡಿದ್ದು ಕಾಳಿಗೆ. ಹಾಗೆ ರಕ್ತ ಬೀಜಾಸುರ ವಧೆ, ಶುಂಭರ ವಧೆ ಒಂದೊಂದು ಅಧ್ಯಾಯ ವರ್ಣನೆ ಬರುತ್ತದೆ. ಕೊನೆಯದಾಗಿ ಫಲಶ್ರುತಿ ವರ್ಣನೆ ಬರ್ತದೆ. ಸುರತ ಸಮಾಧಿಯರು ಭವಜೀವನದಲ್ಲಿ ಬಂಧನದಲ್ಲಿದ್ದಂತಹ ಸಮಯ ಎಲ್ಲವನ್ನೂ ಕಳ್ಕೊಂಡಿದ್ದರು. ಸುರತ ಈ ಭೂಮಂಡಲದ ದೊರೆಯಾಗಿದ್ದ. ಕೋಲಾಧ್ವಂಸಿಗಳು ಆತನ ಸಮಸ್ತ ಸೇನೆಯನ್ನೆಲ್ಲ ದೂರವಾಗಿಸಿ ಅವನ ವೈಭವವನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದರು. ಆ ನಿಮಿತ್ತವಾಗಿ ಆ ಮಾತೆಯ ವೈಭವವನ್ನು ಶ್ರವಣ ಮಾಡಿ ಮಾತೆಯ ಅನುಗ್ರಹವನ್ನು ಪ್ರಾಪ್ತಿಯಾಗಿಸಿಕೊಂಡರು ಸುರತ ಮತ್ತು ಸಮಾಧಿ ಎಂಬ ವೈಶ್ಯ. ಸುಮೇಧ ಮಹರ್ಷಿಗಳು ಅತಿ ಸುಂದರವಾದ ದುರ್ಗಾ ಸಪ್ತಶತಿಯನ್ನು ವರ್ಣನೆ ಮಾಡ್ತಾ ಮತ್ತೆ ಹೇಳಿದರು, ಇದನ್ನು ಕಥಾಶ್ರವಣ ಮಾಡೋದ್ರಿಂದ ಫಲಪ್ರಾಪ್ತಿ ಏನು, ಅದನ್ನು ಫಲಶ್ರುತಿ ವರ್ಣನೆ ಮಾಡ್ತಾರೆ. ನವಮಿ ಅಷ್ಟಮಿ ಚತುರ್ದಶಿಯಲ್ಲಿ ಭುವನ ಮಾತೆಯ ಚರಿತೆ ಕೇಳಲು ಅವಘಡ ದುಸ್ವಪ್ನ ಗ್ರಹ ಪೀಡೆಗಳು ತೊಲಗುವ. ಮಧುಮೈಷಧನುಜಾದಿ ಶುಂಭರ ವಧಿಸಿದ ಚರಿತೆಯನು ಮುದದಿ ಕೇಳುತ್ತ ಕೀರ್ತಿಸಿದ ಬುಧನಿಗೆ ದಿವ್ಯ ಫಲ. ನವಮಿ ಅಷ್ಟಮಿ ಚತುರ್ದಶಿಯಲ್ಲಿ ಭುವನ ಮಾತೆಯ ಚರಿತೆ ಕೇಳಲು ಅವಘಡ ದುಸ್ವಪ್ನ ಗ್ರಹ ಪೀಡೆಗಳು ತೊಲಗುವವು. ಫಲಶ್ರುತಿಯನ್ನು ವರ್ಣನೆ ಮಾಡ್ತಾರೆ ಮಾರ್ಕಂಡೇಯ ಪುರಾಣದಲ್ಲಿ. ಜಗಜ್ಜನನಿ ಆದಿಶಕ್ತಿ ಅಂತಾಳೆ, ತನ್ನನ್ನು ಸ್ತುತಿ ಮಾಡುವುದರಿಂದ ನವಮಿ ಅಷ್ಟಮಿ ಚತುರ್ದಶಿಯಲ್ಲಿ ತನ್ನ ಈ ವೈಭವವಾದ ಸಪ್ತಶತಿ ಪಾರಾಯಣ ಮಾಡುವುದರಿಂದ ಏನಾಗ್ತದೆ, ಗ್ರಹ ಪೀಡೆಗಳು ದೂರವಾಗ್ತವೆ.
ನನ್ನ ಸನ್ನಿಧಿಯಲ್ಲಿ ನೀವು ಪಠಣ ಮಾಡಿದರೆ ಏನೇನಾಗ್ತದೆ? ಬಾಲಗ್ರಹಗಳೆಲ್ಲ ದೂರವಾಗ್ತವೆ, ನನ್ನ ಸಾನ್ನಿಧ್ಯ ಸದಾ ಇಲ್ಲಿ ನೆಲೆಯಾಗಿರ್ತದೆ ಅಂತಾಳೆ. ಹಾಗಾಗಿ ನವಮಿ, ಅಷ್ಟಮಿ, ಚತುರ್ದಶಿ ಈ 3 ದಿವಸ ಬಹಳ ವಿಶೇಷವಾಗಿ ಸಪ್ತಶತಿಯನ್ನು ಮಾಡಿಸಿದರೆ ಮನೆಯಲ್ಲಿ ಎಲ್ಲ ದೋಷ ದುಮ್ಮಾನಗಳು ದೂರ ಹೋಗ್ತವೆ ಎಂಬುದಾಗಿ ಆ ದುರ್ಗಾ ಸಪ್ತಶತಿಯಲ್ಲಿ ವರ್ಣಿತವಾದ ಫಲಶ್ರುತಿ ವರ್ಣನೆ ಬರ್ತದೆ. ನವಮಿ, ಅಷ್ಟಮಿ, ಚತುರ್ದಶಿಯಲ್ಲಿ ಭುವನ ಮಾತೆಯ ಚರಿತೆ ಕೇಳಲು ಅವಘಡ, ದುಸ್ವಪ್ನ, ಗ್ರಹ ಪೀಡೆ ಇವೆಲ್ಲೂ ದೂರವಾಗ್ತವೆ ಎಂಬುದಾಗಿ ಇವತ್ತಿನ ದಿವಸದ ಸಾಮೂಹಿಕವಾದಂತಹ ದುರ್ಗಾ ಸಪ್ತಶತಿಯನ್ನು ಶ್ರವಣ ಮಾಡಿದ ಎಲ್ಲ ಭಕ್ತ ವೃಂದದ ಗ್ರಹ ಪೀಡೆಗಳೆಲ್ಲ ದೂರವಾಗಿ ಸಂಕಲ್ಪದಂತೆ ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಆದಿತ್ಯಾದಿ ನವಗ್ರಹ ಪೀಡಾ ಪರಿಹಾರಾರ್ಥಂ ಅಲ್ವೇ? ಆಗಲೇ ಭಟ್ಟ ಸಂಕಲ್ಪ ಮಾಡಿಸಿದ್ರಲ್ವ ನಿಮ್ಮ ಹತ್ರ. ಆದಿತ್ಯಾದಿ ನವಗ್ರಹ ಪೀಡಾ ಪರಿಹಾರಾರ್ಥಂ, ಸ್ಥಿರಲಕ್ಷ್ಮೀ ಪ್ರಾಪ್ತ್ಯರ್ಥಂ, ಅಲಕ್ಷ್ಮೀ ನಿವಾರಣಾರ್ಥಂ ದುರ್ಗಾ ಸಪ್ತಶತಿ ಪಾರಾಯಣ ಕೀರ್ತನಂ ಕರಿಷ್ಯೆ ಅಂತ ನೀಡ್ಬಿಟ್ಟಿದ್ವಿ ಅಲ್ವೇ? ಈಗ ಸಂಪೂರ್ಣ ಶ್ರವಣ ಆದಮೇಲೆ ತಪ್ಪಿದ್ದಲ್ಲಿ ವಿಷ್ಣವೇ ನಮಃ, ವಿಷ್ಣವೇ ನಮಃ, ವಿಷ್ಣವೇ ನಮಃ, ಸ್ವರಾಕ್ಷರ, ಮಂತ್ರ, ತಂತ್ರ, ಲೋಪ ಪ್ರಾಯಶ್ಚಿತಾರ್ಥಂ ಓಂ ಅಚ್ಯುತಾಯ ನಮಃ ಹೇಳಿ. ಯಾಕಂದ್ರೆ ನಾನೆಲ್ಲಾದರೂ ಮಧ್ಯೆ ನಿದ್ದೆ ಮಾಡಿಟ್ಟೆ, ಮಧ್ಯದಲ್ಲಿ ಕೂತು ಆ ಕಲಿಕೆ ತೆರೆದೆ, ಅದೆಲ್ಲ ದೋಷವೇ. ಅದಕ್ಕಾಗಿ ಈ ತಂತ್ರ ಲೋಪಾದಿಗಳನ್ನು ದೂರವಾಗಿಸೋದಕ್ಕೋಸ್ಕರವಾಗಿ ಓಂ ಅಚ್ಯುತಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ 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 ನಮಃ. ದುರ್ಗಾ ಸಪ್ತಶತಿಯನ್ನು ಸ್ಮರಣೆ ಮಾಡುವುದರಿಂದ ಕಲೌ ತತ್ಕೀರ್ತನಂ ಪುಣ್ಯಂ, ಧನಕಾಮಸ್ಯ ಧನದಂ, ಪುತ್ರಕಾಮಸ್ಯ ಪುತ್ರದಂ, ರೋಗಾರ್ಥಸ್ಯ ಚ ರೋಗಾಗ್ನಂ, ಜ್ಞಾನಿನಾಂ ಜ್ಞಾನ ಸಾಧನಂ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ತಾಯಿ ತಾನು ಸಂಪೂರ್ಣ ಅನುಗ್ರಹ ಮಾಡ್ತಾಳೆ. ಸಪ್ತಶತಿ ಅಂದರೆ 700 ಶ್ಲೋಕವುಳ್ಳಂತಹ ದುರ್ಗಾ ಸಪ್ತಶತಿ. ಭಗವದ್ಗೀತೆಯನ್ನು ಸಪ್ತಶತಿ ಅಂದಿದ್ದಾರೆ, ಭಗವದ್ಗೀತೆಗೆ 700 ಶ್ಲೋಕ. ಹಾಗಾಗಿ ದುರ್ಗಾ ಸಪ್ತಶತಿ ಬೇರೆ, ಭಗವದ್ಗೀತಾ ಸಪ್ತಶತಿ ಬೇರೆ. ಆದರೆ ಇಲ್ಲಿ ಸಾಮೂಹಿಕವಾಗಿ ಇಂದಿನ ದಿವಸ ಇವೆಲ್ಲ ಸೇರಿದ್ದೀರಿ. ಮನೆಯಲ್ಲಿ ಕೂತು ಅದನ್ನು ಮಾಡಲಿಕ್ಕೆ ಆಗಲಿಲ್ಲ, ತಾಯಿಯ ಸನ್ನಿಧಿಯಲ್ಲಿ ಸಾಮೂಹಿಕವಾದಂಥ ಸಪ್ತಶತಿಯ ಈ ಫಲ ವಿಶ್ವ ಕುಟುಂಬಕ್ಕೆ ಆ ಫಲ ಪ್ರಾಪ್ತಿಯಾಗಲಿ ಎಂಬುದಾಗಿ ವಿಷ್ಣುವಿನ ಸ್ಮರಣೆ ಮಾಡ್ತಾ ಸೇರಿದೆಲ್ಲ ಭಕ್ತವೃಂದಕ್ಕೆ ತಾಯಿ ಜಗಜ್ಜನನಿ ದೇವಮ್ಮ ಕಾಳಿಯಮ್ಮ ಪ್ರತ್ಯೇಕ ಅಲ್ಲ, ತನ್ನಿಂದ ಕೀಳು ಶಕ್ತಿಯನ್ನು ಮಾಡಿ ದುಷ್ಟ ಶಕ್ತಿಯನ್ನು ಸಂಹಾರ ಮಾಡೋದಕ್ಕಾಗಿಯೇ ಆಕೆ ಪ್ರಾಕಟಳಾದಂಥ ರೂಪ. ಅಂಥ ರೂಪವನ್ನು ಇಲ್ಲಿ ನಾವು ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮಂಗಳಮೂರ್ತಿಗೆ ಮಂಗಳ ಹಾಡು ಮೊದಲು ನಾವು ನಿನ್ನೆ ದಿವಸ ತಿಳಿಸಿದ ಹಾಗೆ ಭಾಗವತ ಕೈಂಕರ್ಯಕ್ಕೆ ಬಹಳ ಜನ ಸೇವಾ ಕೈಂಕರ್ಯ ಸಮರ್ಪಣೆ ಮಾಡಿದ್ದಾರೆ. ಅವರಿಗೆ, ಅವ್ರ ಮಕ್ಕಳಿಗೆ ಎಲ್ಲ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಗೋಷ್ಠಿಯಲ್ಲಿ ಕೊಟ್ಟಿಗೆಯಲ್ಲೂ ಸಮೃದ್ಧಿ ಆಗಲಿ, ಕೃಷ್ಣನ ಲೀಲಾವಿಶೇಷ ಅದು. ಹಾಗೆ ನಾಳೆ ದಿವಸ ಎಲ್ಲರೂ ಸಹ ಕಲ್ಯಾಣ ಮಹೋತ್ಸವ. ನಮ್ಮ ಭೂಖಂಡದಲ್ಲಿ ಬಹಳ ದೊಡ್ಡ ದೇವರು, ಶ್ರೀಮಂತ ದೇವರು ಅಂದ್ರೆ ಯಾರು ಹೇಳಿ? ತಿಮ್ಮಪ್ಪನ. ಅದನ್ನು ಒಂದೇ ಮಾಡೋಣ, ಶ್ರೀಮಂತ ದೇವರು ವೈಭವ ಮದುವೆ. ಹಾಗಾಗಿ ನಾವೆಲ್ಲ ಶ್ರೀಮಂತರು ಏನು ಮಾಡಬೇಕು? ಅಲಂಕಾರ ಮಾಡ್ಕೊಂಡು ಬರಬೇಕು. ಲೌಕಿಕ ಮದುವೆಗೆ ನೀವು ಎಷ್ಟೆಲ್ಲ ಮಾಡ್ಕೊಂಡು ಹೋಗ್ತೀರಿ. ಅಲ್ವೇ? ಶ್ರೀನಿವಾಸ ತಿರುಪತಿ ತಿಮ್ಮಪ್ಪನ ಕಲ್ಯಾಣ ಮಹೋತ್ಸವಕ್ಕೆ ನಾವೆಲ್ಲ ನಾಳೆ ದಿವಸ ರಕ್ಷಣಾ ದಳ ಇಟ್ಕೊಂಡು ಬನ್ನಿ. ಮತ್ತು ದಾಸರು ಹೇಳಿದ್ದಾರೆ ಅಂತ ಅಲಂಕಾರ ಮಾಡ್ಕೊಂಡು ಬಂದು ಏನಾದರೂ ಕೇಸಾದ್ರೆ ದಾಸರಿಗೆ ಸಂಬಂಧ ಇಲ್ಲ. ಅದಕ್ಕಾಗಿ ನಾವು ಲೌಕಿಕ ಮದುವೆಗೆ ಬಹಳ ಅಲಂಕಾರ ಮಾಡ್ಕೊಂಡು ಹೋಗ್ತೀವಿ. ಶ್ರೀನಿವಾಸನ ತಿರುಪತಿ ತಿಮ್ಮಪ್ಪನ ಕಲ್ಯಾಣ ಮಹೋತ್ಸವ ನಾಳೆ. ಶ್ರೀನಿವಾಸ ಕಲ್ಯಾಣ ಮಂಗಳವಾಗಿ ಲೋಕಕ್ಕೆ ಎಂಬುದಾಗಿ ಸ್ಮರಣೆ ಮಾಡ್ತಾ ಈ ವರ್ಷದ ದಿವ್ಯವಾದ ನವರಾತ್ರಿ ಉತ್ಸವವನ್ನು ಕಲ್ಯಾಣ ಘಟ್ಟದ ಮೂಲಕವಾಗಿ ನಾಳೆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಅಲಂಕಾರ ಮಾಡಿಕೊಂಡು ಬಂದು ಆ ಶ್ರೀನಿವಾಸನ ವೈಭವದ ಕಲ್ಯಾಣ ಮಹೋತ್ಸವ ನಡೆಸೋಣ. ಶರನ್ನವರಾತ್ರಿಯ ವೈಭವ ತಾಯಿಯ ಸನ್ನಿಧಿಯಲ್ಲಿ
ಇನ್ನು ಹೆಚ್ಚಿನದಾದಂಥ ಶಕ್ತಿ ಭಕ್ತಿಯನ್ನು ಕೊಟ್ಟು ಸೇವೆ ಮಾಡುವಂಥ ಭಾಗ್ಯವನ್ನು ಕರುಣಿಸುವುದಾಗಿ ಎಲ್ಲ ಭಕ್ತವರನ್ನು ಪ್ರಾರ್ಥಿಸಬೇಕು ಅಲ್ವೇ. ಪ್ರಾರ್ಥನೆ ಬಹಳ ಮುಖ್ಯ ಇದೆ ಅಂತಾಳೆ. ನಾನು ಕಾತರಿಸಿ ಇದ್ದೇನೆ, ನೀವು ಪ್ರಾರ್ಥನೆ ಮಾಡ್ತಿದ್ರೆ ನಾನು ಕೊಡೋದು ಹೇಗೆ ಅಂತ. ಹಾಗೆ ಅನ್ನದಾನಕ್ಕಿಂತ ಇನ್ನು ದಾನ ಇಲ್ಲ ಅಂತೇಳಿ ತಾಯಿಯ ಸನ್ನಿಧಿಯಲ್ಲಿ ನಿರಂತರ ಅಂತಹ ಸೇವಾ ಕೈಂಕರ್ಯ ಎಲ್ಲ ನಡೀಲಿ. ಈ ವರ್ಷ ಜಾತ್ರೆ ಮಹೋತ್ಸವ ಇದಕ್ಕೆಲ್ಲ ನಮ್ಮ ಪೂರ್ವ ಸಿದ್ಧತೆಗೋಸ್ಕರವಾಗಿ ಎಲ್ಲ ಭಕ್ತರು ಸಹಕರಿಸಿ ಆ ತಾಯಿಯ ವೈಭವವನ್ನು ಗುಣಗಾನ ಮಾಡೋಣ ಎಂಬುದನ್ನು ನುಡಿಯುತ್ತಾ ಮಂಗಳಮೂರ್ತಿಗೆ ಸ್ಮರಣೆ ಮಾಡುತ್ತಾ ಕರತಾಳದ ಮೂಲಕವಾಗಿ ಇನ್ನೊಮ್ಮೆ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಕೃಷ್ಣ ಗೋವಿಂದ ಹರೇ ಮುರಾರೇ. ಯಾರ್ಯಾರು ಕೈಯನ್ನ ಸ್ಮರಣೆ ಮಾಡಿದ್ದಾರೆಲ್ಲ ದಾಖಲೆ ಇರ್ತದೆ ಎಲ್ಲಿ ಪಿಸಿ ಕ್ಯಾಮ್ರಾದಲ್ಲಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ವೇದಾಂತ ನಾರಾಯಣ ವಾಸುದೇವ, ವೇದಾಂತ ನಾರಾಯಣ ವಾಸುದೇವ. ವಿಠಲ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ. ರಂಗ ಪಾಂಡುರಂಗ, ಹರಿನಾಥ ಪಾಂಡುರಂಗ, ರಂಗ ಪಾಂಡುರಂಗ, ಹರಿನಾಥ ಪಾಂಡುರಂಗ. ಪಂಢರೀನಾಥ ಭಗವಾನಿಗೆ ಜಗಜ್ಜನನಿ ಮಹಾಮಾತಾ ಕಿ ಮಂಗಳಮೂರ್ತಿ ರಂಗನ ಕಥೆ ಮಂಗಳ ಹಾಡೋಣವಂತೆ. ಯಾರು ಭಾಗವತ ಸಪ್ತಾಹ ಕೈಂಕರ್ಯಕ್ಕೆ ಕಾಣಿಕೆ ಇರೋರಾದರೆ ಅವರಲ್ಲಿ ಇಟ್ಟಿದ್ದೀವಿ. ಒಂದು ಸೇವಾ ಕೈಂಕರ್ಯ ಭಾಗವಹಿಸಿದ ಸ್ಮರಣೆ ಮಾಡ್ತಾ ಮಂಗಳ ಹಾಡೋಣ. ಮಂಗಳಂ ಮಂಗಳಂ ಮಾರುತಿಗೆ ಜಯ, ಮಂಗಳಂ ರಾಮನ ಸಾರಥಿಗೆ, ಮಂಗಳಮಯ ಶ್ರೀರಾಮನ ಜಯ. ಮಂಗಳೈಸಿ ನಾಥನಿಗೆ ಜಯ, ಮಂಗಳಂ ಶುಭ ಮಂಗಳಂ ಜಯ, ಮಂಗಳಂ ಜಯ ಮಂಗಳಂ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ರತ್ನ ಶುಭ ರತ್ನ. ಇಂದು ಪುರಂದರ ವಿಠಲರಾಯನ ಸುಂದರ ರಮಣ ಗೋವಿಂದ